जननीं शारदां देवीं रामकृष्णं जगद्गुरुं पादपद्मे तयोः श्रित्वा प्रणमामि मुहुर्मुहुः। रत्नाकरधौतपदां हिमालयकिरीटिनीं ब्रह्मराजर्षिरत्नाढ्यां ವಂದೇ ಭಾರತ ಮಾತರಂ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಿಗೆ ಆಗಮಿಸಿರುವಂಥ ಶ್ರೀಯುತ ಶಂಕರಣ್ಣ ಮುನವಳ್ಳಿಯವರಿಗೆ ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸಿ, ಒಂದು ವಿಶೇಷವಾದ ಪ್ರಯತ್ನಕ್ಕೆ ಕಿವಿಯಾಗಲಿಕ್ಕೆ ಬಂದಿರುವಂಥ ಧಾರವಾಡದ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ದೊಡ್ಡ ಸಂಖ್ಯೆಯಲ್ಲಿ ಕಾಣ್ತಾ ಇರುವ ತರುಣ ಮಿತ್ರರಿಗೆ ನಾನು ಪ್ರೀತಿಪೂರ್ವಕವಾದ ನಮಸ್ಕಾರವನ್ನು ಸಮರ್ಪಿಸ್ತಿದ್ದೀನಿ. ಯಾವುದೇ ಒಂದು ರಾಷ್ಟ್ರದ ನಿರ್ಮಾಣದಲ್ಲಿ ವೈಚಾರಿಕವಾದ ಕ್ರಾಂತಿ ಬಲು ಮುಖ್ಯ. ಆ ಕ್ರಾಂತಿ ಇಲ್ಲದೆ ಯಾವುದೂ ಸಾಧ್ಯ ಆಗೋದಿಲ್ಲ. ಇತ್ತೀಚೆಗೆ ನಾವು ಮಾತನಾಡ್ತಿದ್ವಿ, ರಷ್ಯಾದ ಜನ ಅಥವಾ ರಷ್ಯಾದ ಆಡಳಿತಗಾರರು ಭಾರತದಲ್ಲಿ ರಷ್ಯಾದ ಚಿಂತನೆ ಹುಟ್ಟು ಹಾಕಲಿಕ್ಕೆ, ರಷ್ಯನರನ್ನು ಸಮರ್ಥಿಸುವಂಥ ಚಿಂತನೆ ಹುಟ್ಟು ಹಾಕಲಿಕ್ಕೆ ಏನು ಮಾಡಿದರು ಅಂತ ರೀವಿಸಿಟ್ ಮಾಡಿದರೆ ಗೊತ್ತಾಯಿತು. ಇಲ್ಲಿನ ಕೆಲವು ಪತ್ರಕರ್ತರನ್ನು, ಕೆಲವು ಸಾಹಿತಿಗಳನ್ನು ರಷ್ಯಾ ಕರ್ಕೊಂಡು ಹೋಗ್ತಿದ್ರಂತೆ. ಅವ್ರನ್ನೆಲ್ಲ ಕೂರಿಸ್ಕೊಂಡು ಒಂದು ಸಭೆಯಲ್ಲಿ ಅವರನ್ನೆಲ್ಲ ಕೂರಿಸಿ, ಬೇರೆ ಇತರೆ ಸಾಹಿತಿಗಳ ಜೊತೆ ಸೇರಿಸಿ ಅವ್ರನ್ನೂ ಒಂದು 15 ನಿಮಿಷ ಮಾತಾಡಲಿಕ್ಕೆಲ್ಲ ಬಿಟ್ಟು, ಅವ್ರಿಗೆ ಎಂಥ ಕಾಲರ್ ಟೈಟ್ ಆಗಿಬಿಡ್ತಿತ್ತು ಅಂತಂದರೆ, ನಾನೂ ರಷ್ಯಾಕ್ಕೆ ಹೋಗಿದ್ದೆ ಅಂತ. ಇಲ್ಲಿ ಬಂದಾಗ ಯಾವುದಾದ್ರೂ ಪತ್ರಿಕೆಯಲ್ಲಿ ಅವ್ರು ಬರೆದ್ರೆ ತೆಗೆದುಹಾಕ್ತಿರ್ಲಿಲ್ಲ. ಯಾಕೆ ಅಂತಂದರೆ ರಷ್ಯಾಕ್ಕೆ ಹೋದ ಸ್ಕಾಲರು. ಅವರು ರಷ್ಯಾಕ್ಕೆ ಹೋದವ್ರಿಗೆ ಯಾವ ಥರ ಮಾಡಿ ಕಳಿಸ್ತಿದ್ರು ಅಂತಂದರೆ, ಅವರು ಭಾರತೀಯ ಚಿಂತನೆಗಳಿಗಿಂತ ಹೆಚ್ಚು ರಷ್ಯಾದ ಚಿಂತನೆಗಳೇ ಚೆನ್ನಾಗಿದೆ ಅಂತ ಒಪ್ಪಿಕೊಂಡು ಬರೋ ಥರ ಮಾಡಿಬಿಟ್ಟಿರ್ತಿದ್ರು. ಇಲ್ಲಿಗೆ ಬರುವಾಗ ಅವ್ರಿಗೆ ಹೇಳಿ ಕಳಿಸ್ತಿದ್ರಂತೆ, ನಾವು ನಿಮ್ಮ ಪುಸ್ತಕಗಳನ್ನು ಕನ್ನಡದಲ್ಲಿ ಮುದ್ರಿಸಿಕೊಡ್ತೀವಿ ಅಂತ. ಇಲ್ಲಿನ ಪುಸ್ತಕಗಳನ್ನು ರಷ್ಯಾದಲ್ಲಿ ಕನ್ನಡದಲ್ಲಿ ಮುದ್ರಿಸಿ ತರೋರು, ತಮಿಳಿನಲ್ಲಿ ಮುದ್ರಿಸಿ ತರೋರು, ಹಿಂದಿಯಲ್ಲಿ ಮುದ್ರಿಸಿ ತರೋರು, ಅದನ್ನು ಹಂಚೋದು ಅಂತ. ಒಟ್ಟಾರೆ ಒಂದು ವೈಚಾರಿಕವಾಗಿರುವಂಥ ಕ್ರಾಂತಿಯನ್ನು ಹುಟ್ಟುಹಾಕಲಿಕ್ಕೆ ಅವ್ರು ಮಾಡಿದಂಥ ಪ್ರಯತ್ನ ಇದೆಯಲ್ಲ, ತಮ್ಮ ವಿಚಾರವನ್ನು ಹೇರುವಂಥ ಪ್ರಯತ್ನ ಅಂತ. ಈ ಹಿನ್ನೆಲೆಯಲ್ಲಿ ಹೊಸ ಪೀಳಿಗೆಯೊಂದಿಗೆ ಒಂದಷ್ಟು ಚರ್ಚೆ ಆಗಬೇಕು ಅಂತ. ನಂಗೆ ಅನೇಕರು ಕೇಳ್ತಾರೆ, ಇತಿಹಾಸ ಮಾತಾಡೋದ್ರಿಂದ ಏನು ಲಾಭ ಅಂತ. ಒಂದೇ ಒಂದು ಲಾಭ ಇದೆ, ಅದೇ ತಪ್ಪು ವಾಪಸ್ ಆಗಲ್ಲ ಅಂತ. ಮನೆಯಲ್ಲಿ ಅಜ್ಜಿ ಯಾಕಿರಬೇಕು ಅಂತ ಅನೇಕರು ಕೇಳ್ತಾರೆ, ಅಜ್ಜ ಅಜ್ಜಿ ಯಾಕಿರಬೇಕು ಅಂತ. ಅಜ್ಜ ಅಜ್ಜಿ ಇದ್ದರೆ ಮೊಮ್ಮಗ ಏನಾದರೂ ಬಂದು ಹೇಳಿದರೆ, ನಾನು ಸ್ಕೂಲಲ್ಲಿ ಹಿಂಗೆ ಮಾಡ್ತೀನಿ ಇವತ್ತು ಅಂತ, ತಾತ ಹೇಳ್ತಾರಂತೆ, ನಾನು ಇದೇ ಪ್ರಯೋಗ ಮಾಡಿದ್ದೆ ಕಣ, ಹಿಂಗಾಯ್ತು ಅದರ ರಿಸಲ್ಟು, ನೀನು ಈ ಪ್ರಯೋಗ ಮಾಡಬೇಡ, ಹೊಸದೇನಾದರೂ ಮಾಡು ಅಂತ. ಹೊಸ ತಪ್ಪುಗಳನ್ನು ಮಾಡಲಿಕ್ಕೆ ಪ್ರೇರಣೆ ಕೊಡೋದು ಮನೆಯಲ್ಲಿರುವಂಥ ಹಿರಿಯರು. ಹಾಗೆ ಹೊಸ ಸಾಹಸಕ್ಕೆ ಪ್ರೇರಣೆ ಕೊಡೋದು ಇತಿಹಾಸ ಮಾತ್ರ ಎನ್ನುವ ಕಾರಣಕ್ಕೆ ಅದನ್ನು ಮತ್ತೆ ಮತ್ತೆ ಮೆಲುಕು ಹಾಕುವಂಥ ಪ್ರಯತ್ನ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ 3 ದಿನಗಳ ಉಪನ್ಯಾಸ ಮಾಲೆ ಆಲೋಚನೆ ಮಾಡಿದ್ದೀವಿ. ಇವತ್ತು ಸ್ವಲ್ಪ ತಡವಾಗಿದೆ, ಶುರುವಾಗುವಾಗ 6:45, ನಾಳೆ ಎಕ್ಸಾಕ್ಟ್ 6 ಗಂಟೆಗೆ ಶುರು ಮಾಡಿ 7:15, 7:45 ಮುಗಿಸೋಣ ಅಂತ ಅಂದ್ಕೊಂಡಿದ್ದೀವಿ ನಾವು. ಈ 3 ದಿನಗಳ ಪ್ರಯಾಸ ನಾನು ಸುಮ್ಮನೆ ಆರಂಭದಲ್ಲಿ ಸ್ವಲ್ಪ ಪ್ರಸ್ತಾವನೆಯ ದೃಷ್ಟಿಯಿಂದ ಹೇಳ್ತೀನಿ ಅಷ್ಟೇ. ಈ 3 ದಿನಗಳ ಪ್ರಯಾಸ ಈಗೇನು ಆರಂಭವಾಗಿದೆ, ಸಾಧ್ಯ ಆದರೆ ಪ್ರತಿ 2-3 ತಿಂಗಳಿಗೆ ಒಂದ್ಸಲ ಬೇರೆ ಬೇರೆ ಉಪನ್ಯಾಸಕರು ಹೀಗೆ ಬಂದು ಬೇರೆ ಬೇರೆ ವಿಚಾರಧಾರೆಯ ಮೇಲೆ ಚರ್ಚೆ ಮಾಡುವಂತಾಗ್ಬಿಟ್ರೆ, ಒಂದು ಇಡೀ ಧಾರವಾಡದಲ್ಲಿ ಈ ಥರದ ವಿಚಾರಗಳ ಮೇಲೆ ಸಮರ್ಥವಾಗಿ ವಾದ ಮಂಡಿಸಬಲ್ಲಂತ ಒಂದು 500-1000 ಜನವೋ ತಯಾರಾಗ್ಬಿಟ್ರೆ, ಧಾರವಾಡಕ್ಕೆ ವೈಚಾರಿಕತೆಯ ಕೊರತೆ ಈಗಲೂ ಇಲ್ಲ. ಆದರೆ ಈ ಥರದ ರೈಟ್ ವಿಚಾರಧಾರೆಗಳ, ಸರಿಯಾದ ವಿಚಾರಧಾರೆಗಳ ಆ ಚಿಂತನೆಗೆ ಅನುಕೂಲ ಆಗ್ಬೋದು ಅಂತ ಭಾವಿಸಿಕೊಂಡು ಆ ಥರದೊಂದು ಪ್ರಯತ್ನಕ್ಕೆ ಯುವ ಬ್ರಿಗೇಡ್ ಮುಂದಡಿ ಇಟ್ಟಿದೆ. ನಾನು ಆ ಎಲ್ಲ ತರುಣ ಮಿತ್ರರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ನೀವು ಇದನ್ನು ಪ್ರೀತಿಯಿಂದ ಸ್ವೀಕರಿಸ್ತೀರಿ ಅಂತ ಭಾವಿಸ್ತೀನಿ. ಮಿತ್ರರೇ, ಭಾರತದ ಸ್ವಾತಂತ್ರ್ಯ ಹೋರಾಟ ಇದೆಯಲ್ಲ, ಅದು ಶಾಂತಿ ಮತ್ತು ಅಹಿಂಸೆಗಳ ಹೋರಾಟ, ಹೀಗಾಗಿ ಪರಾಕ್ರಮದ ಹೋರಾಟ ಅಲ್ಲ ಅಂತ ಅನೇಕರು ಹೇಳ್ತಾರೆ. ನಂದು ಯಾವಾಗಲೂ ಈ ವಿಚಾರದೊಂದಿಗೆ ಒಂದು ವಾದ ಇದೆ. ಕೆಲವರು ಹೇಳ್ತಾರೆ ಶಾಂತಿಯಿಂದ ಅಲ್ವೇ ಅಲ್ಲ ಬಂದಿದ್ದು, ಕ್ರಾಂತಿಯಿಂದ ಅಂತ. ಆದರೆ ಕ್ರಾಂತಿಯಿಂದಲೋ ಶಾಂತಿಯಿಂದಲೋ ಎರಡೂ ಪರಾಕ್ರಮದ ಹೋರಾಟ ಅಂತೂ ಹೌದೇ ಹೌದು. ಕ್ರಾಂತಿಯಿಂದ ಹೋರಾಟ, ಕ್ರಾಂತಿಯಿಂದ ಸ್ವಾತಂತ್ರ್ಯ ಬಂದಿದೆ ಅಂತಂದ್ರೆ ನಿಸ್ಸಂಶಯವಾಗಿ ಪರಾಕ್ರಮವೇ. ಎದುರಿಗೆ ಸಾವು ಕಾಣ್ತಾ ಇದೆ ಅಂತ ಗೊತ್ತಾದಾಗ ಸಾವನ್ನೇ ತಬ್ಬಿಕೊಳ್ಳಿಕ್ಕೆ ಹೋಗೋನು ಆರ್ಡಿನರಿ ಮನುಷ್ಯ ಆಗಿರ್ಲಿಕ್ಕೆ ಇಲ್ವೇ ಇಲ್ಲ. ಅವನು ಮಹಾನ್ ಸಾಹಸಿ ಆಗಿರಬೇಕು. ಎದುರುಗಡೆಯಿಂದ ಗುಂಡು ಬಂದು ಬೀಳ್ತಿದೆ, ನಾನು ಸಾಯ್ತೀನಿ ಅಂತ ಗೊತ್ತಾದಾಗಲೂ ಕೂಡ ಅವನು ಹೋರಾಟ ಮಾಡ್ತಾನೆ ಅಂತಂದ್ರೆ ಮಹಾಪರಾಕ್ರಮಿಯೇ. ಹಾಗಂತ ಶಾಂತಿ ಮತ್ತು ಅಹಿಂಸೆಗಳನ್ನು ಪರಾಕ್ರಮ ಅಲ್ಲ ಅಂತ ತಿಳ್ಕೊಳ್ಬೇಡಿ. ಎದುರುಗಡೆ ಇವನು ಲಾಠಿಯಿಂದ ಹೊಡಿತಿದ್ರೆ ಒಳಗಡೆ ಆಕ್ರೋಶದ ಲಾವ ಇಟ್ಕೊಂಡು ಅದನ್ನ ಸ್ಫೋಟಿಸಿದಂತೆ ತಡೆಯೋದಿದೆಯಲ್ಲ, ಅದು ಒಂದು ಪರಾಕ್ರಮವೇ. ವಿಜ್ಞಾನದ ವಿದ್ಯಾರ್ಥಿಗಳಿದ್ರೆ ಗೊತ್ತಿರುತ್ತೆ, ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಅಂತ 2 ಎನರ್ಜಿ ಐತೆ. ಪೊಟೆನ್ಷಿಯಲ್ ಎನರ್ಜಿ ಹೈಟಲ್ಲಿ ಕೂತಿರುತ್ತೆ,
ಕೂತಿರುವಾಗ ಒಂದು ಎನರ್ಜಿ ಇರುತ್ತಲ್ಲ, ಅದರಲ್ಲಿ ಸಾಮಾನ್ಯವಾದ್ದಲ್ಲ ಅಂತ. ನೀರು ಮೇಲಿಂದ ಹರಿಯುವಾಗ ಜೋರಾಗಿ ಬೀಳುತ್ತೆ ಅಂತ ಗೊತ್ತಿರುತ್ತೆ, ಆದರೆ ಆ ಬೀಳೋಕ್ಕಿಂತ ಮುಂಚಿನ ಎನರ್ಜಿ ಇತ್ತಲ್ಲ, ಅದು ಹಿಡ್ಕೊಂಡಿಟ್ಟಿದ್ರೆ ಎನರ್ಜಿ ಅಂತ. ಈ ದೇಶದ ಋಷಿಮುನಿಗಳು ಶಾಪ ಕೊಟ್ಟರೆ, ಈ ದೇಶದ ಋಷಿಮುನಿಗಳು ಆಕ್ರೋಶದಿಂದ ಏನಾದರೂ ಹೇಳಿದರೆ ಅವ್ರು ಹೇಳದಂತೆ ಆಗ್ತಿತ್ತು. ಯಾಕೆ ಅಂತಂದ್ರೆ ಅದನ್ನು ಹಿಡಿದಿಟ್ಕೊಂಡು ಕೂತಿರ್ತಿದ್ರಲ್ಲ. ಅವ್ರ ಎಲ್ಲ ಸಾಧನೆ ಒಂದ್ ಕಡೆ ಮಡುಗಟ್ಟಿ ಕೂತಿರ್ತಿತ್ತಲ್ಲ, ಆರ್ಡಿನರಿ ಸಾಹಸ ಅಲ್ಲ, ಪರಾಕ್ರಮವೇ. ಹೀಗಾಗಿ ಭಾರತಕ್ಕೆ ಯಾವ ದಿಕ್ಕಿನಿಂದ ಸ್ವಾತಂತ್ರ್ಯ ಬಂದಿದೆ ಅಂತಂದ್ರೂ ಅದು ಪರಾಕ್ರಮವೇ. ಯಾರೂ ತಲೆ ತಗ್ಗಿಸಿ ನಾವು ಹೇಡಿತನದಿಂದ ಸ್ವಾತಂತ್ರ್ಯ ಪಡ್ಕೊಂಡ್ವಿ ಅಂತ ಹೇಳುವಂತೆಯೇ ಇಲ್ಲ. ಪರಾಕ್ರಮದಿಂದಲೇ ಭಾರತ ತನ್ನ ಸ್ವಾತಂತ್ರ್ಯವನ್ನು ಗಳಿಸಿಕೊಂಡಿದೆ ಅಂತ. ನನಗೆ ಯಾವಾಗಲೂ ಕೆಲವೊಂದು ಪ್ರಶ್ನೆಗಳು ಕಾಡ್ತವೆ. ಭಾರತಕ್ಕೆ ಬ್ರಿಟಿಷರು ಯಾವಾಗ ಸ್ವಾತಂತ್ರ್ಯವನ್ನು ಕೊಟ್ಟರು? ನಮಗೆ ಪ್ರಶ್ನೆ ಕೇಳೋರು. ಅವ್ರೇನು ಕೊಡೋದು? ಕಿತ್ಕೊಂಡಿದ್ದೀವಿ ನಾವು. ಅವರು ಕೊಟ್ಟಿದ್ದಲ್ಲ, ಅದು ನಾವು ಕಿತ್ಕೊಂಡಿದ್ದು. ಅವರು ಕೊಡುವಂಥ ಜನರೇ ಅಲ್ಲ, ಅವ್ರ ಜಾಯಮಾನದಲ್ಲೇ ಇಲ್ಲ, ಅದು ಕೊಟ್ಟು ಹೋಗುವಂಥದ್ದು. ಬ್ರಿಟಿಷರು ಭಾರತವನ್ನು ಅನಿವಾರ್ಯವಾಗಿ ಬಿಟ್ಟು ಹೋದರು. ನಾನು 3ನೇ ದಿನ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ, ಆ ಅನಿವಾರ್ಯತೆ ಏನಿತ್ತು ಅವರಿಗೆ ಅಂತ. ಆ ಅನಿವಾರ್ಯತೆಯನ್ನು ಆ ಪುಣ್ಯಾತ್ಮ ಮಧ್ಯದಲ್ಲಿರುವಂಥ ಸುಭಾಷ್ ಚಂದ್ರ ಬೋಸರು ಹೇಗೆ ಸೃಷ್ಟಿ ಮಾಡಿದ್ರು ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕಾದಂಥ ಅಗತ್ಯ ಇದೆ. ಕ್ಲೆಮೆಂಟ್ ಆಟ್ಲಿ ಬ್ರಿಟನ್ನಿನ ಪ್ರಧಾನಿ ಹೇಳ್ತಾನೆ, ಭಾರತವನ್ನು ಅನಿವಾರ್ಯವಾಗಿ ಬಿಟ್ಟು ಹೋಗ್ಬೇಕಾಗಿ ಬಂದಿದೆ ನಾವು, ಆದರೆ ಹೋಗೋಕ್ಕಿಂತ ಮುಂಚೆ ಸುಮ್ಮನೆ ಹೋಗಲ್ಲ, ಡಿವೈಡ್ ಮಾಡಿ ಹೋಗ್ತೀವಿ ಅಂತ. ಅವನು ಹೇಳ್ತಾನೆ, ಭಾರತೀಯರು ರೋಗಗಳು, ಅವರಿಗೆ ಭಾರತವನ್ನು ಆಳಿಕೊಳ್ಳಿಕ್ಕಾಗೋದಿಲ್ಲ. ಒನ್ ಫೈನ್ ಡೇ ಈ ಭಾರತವನ್ನು ಅತ್ಯಂತ ಕೆಟ್ಟದಾಗಿ ಆಳಿಕೊಂಡು ವಾಪಸ್ ನೀವೇ ಬನ್ನಿ ಅಂತ ನಮ್ಮನ್ನು ಕೇಳ್ಕೊಳ್ತಾರೆ ಅಂತ. ಆದರೆ 70 ವರ್ಷಗಳ ನಂತರ ಸುಳ್ಳು ಮಾಡಿ ಹೇಳಿದ್ದೀವಿ, ನಿಮ್ಮನ್ನು ಆಳ್ಲಿಕ್ಕೆ ಬಿಟ್ಟರೆ ಆಳೋ ಕೆಪಾಸಿಟಿ ಇವತ್ತು ನಮಗಿದೆ ಅಂತ. ಭಾರತ 70 ವರ್ಷಗಳ ನಂತರ ಪಾಠ ಮಾಡ್ಲಿಕ್ಕೆ ಸಿದ್ಧವಾಗಿದೆ. ಮೊದಲನೇ ಪ್ರಶ್ನೆ ನನಗೆ ಯಾವಾಗಲೂ ಕಾಡೋದಿದೆ, ಭಾರತಕ್ಕೆ ಬ್ರಿಟಿಷರು ಯಾವಾಗ ಸ್ವಾತಂತ್ರ್ಯ ಕೊಟ್ಟರು ಅಂತ. ಕೊಟ್ಟಿದ್ದಲ್ಲ, ಕಿತ್ಕೊಂಡಿದ್ದು ನಾವು. ಇದು ಮಾತ್ರ ಮೊದಲನೇದು. ಎರಡನೇದು, ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಬಂತು ಅನ್ನೋ ಪ್ರಶ್ನೆ ನಾವು ಕೇಳುವಾಗ ಅದ್ರ ಜೊತೆಗೊಂದು ಪ್ರಶ್ನೆ ಬರುತ್ತೆ. ಸ್ವಾತಂತ್ರ್ಯ ಬಂತು ಅಂತ ಹೇಳೋದಾದ್ರೆ ಹೋಗಿದ್ದು ಯಾವಾಗ ಅಂತ ಒಂದು ಪ್ರಶ್ನೆ ಇದೆಯಲ್ಲ. ನಾವು ಯಾರು ಯಾವತ್ತೂ ಇದನ್ನು ಚರ್ಚೆನೇ ಮಾಡಲಿಲ್ಲ, ನಮ್ಮ ಯಾವ ಟೆಕ್ಸ್ಟ್ ಬುಕ್ನಲ್ಲೂ ಚರ್ಚೆ ಆಗಲಿಲ್ಲ. ಈಗ ನಾನು ಈ ಪ್ರಶ್ನೆ ಕೇಳಿದ ತಕ್ಷಣ ಕೆಲವರು ಗಾಬರಿ ಆಗ್ತದೆ, ಯಾವಾಗ ಹೋಯ್ತು ಮಾರೇ ಸ್ವಾತಂತ್ರ್ಯ? ಸ್ವಲ್ಪ ಯೋಚನೆ ಮಾಡಿ. ತುಂಬ ಜನ ಕಾಲೇಜ್ ವಿದ್ಯಾರ್ಥಿಗಳೆಲ್ಲ ಇಲ್ಲಿದ್ದೀರಿ, ವಾಪಸ್ ಮನೆಗೆ ಹೋದ್ಮೇಲೆ ಯೋಚನೆ ಮಾಡಿ. ನಾನು ಇದಕ್ಕೆ ಉತ್ತರ ಕೊಡಲ್ಲ, ಆದರೆ ಉತ್ತರ ಎಲ್ಲೆಲ್ಲಿ ಸಿಗ್ಬಹುದು ಅನ್ನೋದನ್ನೊಂದಷ್ಟು ಚರ್ಚೆ ಮಾಡ್ತೀನಿ. 1857ರ ಸ್ವಾತಂತ್ರ್ಯ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತ ಮೇಲ್ನೋಟಕ್ಕೆ ಸೋತಿತು. ಸ್ವಾತಂತ್ರ್ಯ ಕಳ್ಕೊಳ್ತಾ ಅವತ್ತಿಗೆ. ಹಾಗಿದ್ರೆ 1757ರಲ್ಲಿ ಭಾರತ ಮೊದಲನೇ ಬಾರಿಗೆ ಈಸ್ಟ್ ಇಂಡಿಯಾ ಕಂಪನಿಯವರು ರಾಬರ್ಟ್ ಕ್ಲೈವ್ನ ಮುಖಾಂತರ ಸಿರಿಯುದ್ಧವನ್ನು ಸೋಲಿಸಿದ್ರಲ್ಲ ಪ್ಲಾಸಿಕದಂದಲ್ಲಿ, ಅವತ್ತು ಸ್ವಾತಂತ್ರ್ಯ ಕಳ್ಕೊಂಡ್ವಾ? ಅದು ಅಲ್ಲ ಅನ್ನೋದಾದ್ರೆ ಮೊದಲನೇ ಬಾರಿಗೆ ತಕ್ಕಡಿ ಹಿಡ್ಕೊಂಡು ಬಂದ್ರಲ್ಲ ಬ್ರಿಟಿಷರು 1600ರಲ್ಲಿ ಸೂರತ್ಗೆ, ಅದು ನಮ್ಮ ಸ್ವಾತಂತ್ರ್ಯ ಕಳ್ಕೊಂಡಿರುವಂತ ಪಾಯಿಂಟ್. ಅಥವಾ 1498ರಲ್ಲಿ ನಾನು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದೆ, ಅದೊಂದು ಮೂರ್ಖ ಪ್ರಶ್ನೆ. ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತ. ವಾಸ್ಕೋಡಿಗಾಮನ ಅಪ್ಪ ಹುಟ್ಟೋಕ್ಕಿಂತ ಮುಂಚೆ ಭಾರತೀಯರು ವ್ಯಾಪಾರ ಮಾಡ್ತಿದ್ರು ಕೇಪ್ ಆಫ್ ಗುಡ್ ಹೋಪ್ಗೆ. ಅವನೇನು ಜಲಮಾರ್ಗ ಕಂಡುಹಿಡಿಯೋದು? ನಮ್ ಕೆಲವೊಂದು ಪ್ರಶ್ನೆಗಳು ಹೆಂಗಿವೆ ನೋಡಿ, ನಾವು ಆ ಪ್ರಶ್ನೆಗಳ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತ. ಅವನು ಕಂಡಿಡಿದ ಅಂತ ಅವರಿಗೆ, ನಮಗಲ್ಲ. ಈ ಪ್ರಶ್ನೆ ಇಂಗ್ಲೆಂಡಿನವರಿಗೆ ಕೇಳಿದ್ರೆ ಹೌದು, ನಿಮಗೆ ಭಾರತಕ್ಕೆ ಹೋಗೋ ರೂಟ್ ಯಾರು ತೋರಿಸ್ಕೊಟ್ರು? ವಾಸ್ಕೋಡಿಗಾಮ. ಆದರೆ ನಮಗೆ ರೂಟ್ ಅವನಲ್ಲ ತೋರಿಸ್ಕೊಟ್ಟಿತ್ತು. ನಾವು ಜಗತ್ತಿನ ಜೊತೆಗೆ ವ್ಯಾಪಾರ ಮಾಡ್ತಿದ್ವಿ. ಅವನು ವಾಸ್ಕೋಡಿಗಾಮ ಭಾರತಕ್ಕೆ ಬಂದ ಮೊದಲನೇ ದಿನ ಅವತ್ತು ಸ್ವಾತಂತ್ರ್ಯ ಕಳ್ಕೊಂಡ್ವಾ? ಘಜ್ನಿ ಗೋರಿಯರ ದಾಳಿ ಆಯ್ತಲ್ಲ, ನಿರಂತರವಾದ ದಾಳಿ ಮಾಡಿ ಆ ಲೂಟಿಕೋರರ ಥರ ಬಂದವರು ದಾಳಿ ಮಾಡಿ ಓಡೋಗ್ತಿದ್ರಲ್ಲ, ಅದು ಸ್ವಾತಂತ್ರ್ಯ ಕಳ್ಕೊಂಡಿದ್ದ ಪಾಯಿಂಟಾ? ಅಥವಾ ಅಲೆಕ್ಸಾಂಡರ್ ಈ ದೇಶದ ಮೇಲೆ ಆಕ್ರಮಣ ಮಾಡಿ ಮೊತ್ತ ಮೊದಲ ಬಾರಿಗೆ ಭಾರತದ ಪ್ರತಿರೋಧದ ರುಚಿಯನ್ನು ಸವದ್ನಲ್ಲ, ಅದು ಸ್ವಾತಂತ್ರ್ಯ ಕಳ್ಕೊಂಡಿದ್ದ ಪಾಯಿಂಟಾ? ಬಹಳ ವಿಸ್ತಾರವಾಗಿದೆ. ಯೋಚನೆ ಮಾಡಿ ಎಲ್ಲಿ ಕಳ್ಕೊಂಡಿದ್ದಿರ್ಬೋದು ಅಂತ. ಆದರೆ ಒಂದಂತೂ ಸತ್ಯಮಿತ್ತರ್ರೆ, ಯಾವಾಗ ಭಾರತ ತನ್ನ ಸಾರ್ವಭೌಮತೆಗೆ ಧಕ್ಕೆ ಒದಗಿದೆ ಅಂತ ಅನಿಸಿದೆಯೋ ಆಗೆಲ್ಲ ಭಾರತ ಪ್ರತಿರೋಧವನ್ನು ತೋರಿಸಿದೆ. ಹೇಗೆ ಪ್ರತಿರೋಧವನ್ನು ತೋರಿಸಿದೆ ಅಂತಂದ್ರೆ, ಎದುರಾಳಿಗಳು ನೆಮ್ಮದಿಯಿಂದ ಉಳ್ಕೊಳ್ಳಿಕ್ಕೆ ಸಾಧ್ಯವಾಗದಂತ ಪ್ರತಿರೋಧವನ್ನು ಉದ್ದಕ್ಕೂ ತೋರಿಸಿದೆ. ಬಹಳ ವಿಶೇಷ ಇದು. ಅಲೆಕ್ಸಾಂಡರ್ ಈ ದೇಶಕ್ಕೆ ಬರ್ತಾನಲ್ಲ, ಪರ್ಷಿಯಾನ ಗೆದ್ದು ಬಂದ ಅಲೆಕ್ಸಾಂಡರ್ ನಾನು ಭಾರತವನ್ನು ಪೂರ್ಣ ಪ್ರಮಾಣದಲ್ಲಿ ಆಕ್ರಮಿಸಿಕೊಂಡು ನಿಜವಾದ ಅರ್ಥದಲ್ಲಿ ಚಕ್ರವರ್ತಿಯಾಗಬೇಕು ಅಂತ ಬಂದ. ಆದರೆ ಅಲೆಕ್ಸಾಂಡರ್ ಆಕ್ರಮಣಕಾರಿಯಾಗಿ ಬಂದಾಗ ಅವನನ್ನು ತಡೆದು ನಿಲ್ಲಿಸಿ ಅವನನ್ನು ವಾಪಸ್ ಹೇಗೆ ಓಡಿಸಿದ್ರು ಅಂತಂದ್ರೆ, ಅವನು ಪೂರ್ತಿ ತನ್ನ ದೇಶಕ್ಕೂ ವಾಪಸ್ ಹೋಗದೆ ದಾರಿ ಮಧ್ಯದಲ್ಲೇ ತೀರ್ಕೊಳ್ಬೇಕಾದಂಥ ಸ್ಥಿತಿ ಬಂತು. ಭಾರತ ಅವನಿಗೆ ಆ ಥರದ ರಿಟಾಲಿಯೇಷನ್ ಕೊಟ್ಟಿತ್ತು. ಭಾರತ ಗೆಲ್ಲೋದಿರಲಿ,
ಅವನು ಒಳಗಿರುವಂಥ ಸಾಮ್ರಾಜ್ಯವನ್ನು ಎದುರಿಸಲಿಕ್ಕೆ ಸಾಧ್ಯವಾಗದಂತೆ ಸೋತು ಹೋಗಿದ್ದ ಅಲೆಕ್ಸಾಂಡರ್. ಅದು ಭಾರತದ ಶಕ್ತಿ. ಪ್ರತಿ ಬಾರಿಯೂ ಕೂಡ ಯಾವೊಬ್ಬ ಮುಸಲ್ಮಾನ ರಾಜನೂ ಕೂಡ, ಹೊರಗಡೆಯಿಂದ ಬಂದ ಆಕ್ರಮಣಕಾರಿಯೂ ಕೂಡ ಭಾರತದಲ್ಲಿ ನೆಮ್ಮದಿಯಿಂದ ಬದುಕಿದ್ದ ದಿನಗಳು ಇಲ್ಲ. ಅಕ್ಬರ್ ದ ಗ್ರೇಟ್ ಅಂತ ಎಲ್ಲರೂ ಕರೀತಾರೆ, ಆದರೆ ಅಕ್ಬರ್ ತನ್ನಂತಾನೆ ಯಾವತ್ತು ಚಕ್ರವರ್ತಿ ಅಂತ ಕರೆದುಕೊಳ್ಳಿಕ್ಕೆ ಒಪ್ಕೊಳ್ಳಿಲ್ಲ. ಯಾಕೆ ಅಂದರೆ ಎಲ್ಲಿವರೆಗೂ ರಾಣಾ ಪ್ರತಾಪ ಸಿಂಹ ಬದುಕಿರ್ತಾನೋ ಅಲ್ಲಿವರೆಗೂ ನಾನು ಚಕ್ರವರ್ತಿ ಆಗಲಾರೆ ಅಂತ. ಮತ್ತು ರಾಣಾ ಪ್ರತಾಪ ಸಿಂಹ ಉದ್ದಕ್ಕೂ ಬದುಕಿದ್ದ, ಅವನು ಯಾವತ್ತೂ ಚಕ್ರವರ್ತಿ ಆಗಲೇ ಇಲ್ಲ. ಔರಂಗಜೇಬ ಆಳಿದ ಅಂತ ಭಾವಿಸೋದಾದ್ರೆ ಶಿವಾಜಿ ಮಹಾರಾಜರು ನಾಲ್ಕಮೇ ದಮ್ ಮಾಡಿಟ್ಟಿದ್ರು ಅವನಿಗೆ. ಬೆಟ್ಟದ ಇಲಿ ಅಂತ ಅವರನ್ನ ಆರಂಭದಲ್ಲಿ ಮೂದಲಿಸ್ತಾ ಇದ್ದ. ಆದರೆ ಔರಂಗಜೇಬನಿಗೆ ಹೆಂಗಾಗೋಯ್ತು ಅಂತಂದ್ರೆ ಆನಂತರದ ದಿನಗಳಲ್ಲಿ ಶಿವಾಜಿಯನ್ನ ಮರೆತು ಕೂರಬೇಕಾಯ್ತು ಅವನು. ಇತಿಹಾಸಕಾರರು ಹೇಳ್ತಾರೆ, ತಾನು ಕೂಡ ಹಾಕಿದ್ದ ಶಿವಾಜಿ ತಪ್ಪಿಸಿಕೊಂಡು ಹೋದಾಗ ಔರಂಗಜೇಬನಿಗೆ ಹೆಂಗ ಅನ್ನಿಸ್ತು ಅಂತಂದ್ರೆ, ಸುತ್ತಲೂ ಇರುವಂತ ಸೈನಿಕರ ನಡುವೆ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ಅವನು ಸುರಂಗ ಮಾಡಿ ಒಳಗೋಗಿರಬೇಕು. ಅದೇ ಸುರಂಗದ ಮೂಲಕ ನನ್ನ ಪಕ್ಕದಲ್ಲಿ ಬಂದು ಎಲ್ಲಿ ತಲೆ ಹೊಡಿತಾನೋ ಅಂತ ಗೊತ್ತಿಲ್ಲ ಅಂತ ಗಾಬರಿಗೊಂಡಿದ್ರು ಅಂತ. ಯಾರೂ ನೆಮ್ಮದಿಯಿಂದ ಇರಲಿಲ್ಲ. ಬ್ರಿಟಿಷರು ಕೂಡ ಅಷ್ಟೇ. ಉದ್ದಕ್ಕೂ ಈ ದೇಶ ಅವರೊಂದಿಗೆ ಬಡದಾಡಿದೆ. ನಾನು ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಬ್ರಿಟಿಷ್ ಮೈಂಡ್ ಸೆಟ್ ಅನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ. ಮಿತ್ರ, ಬಹಳ ದೊಡ್ಡ ಲೂಟಿಕೋರರು. ರಾಜೀವ್ ದೀಕ್ಷಿತರು ಯಾವಾಗಲೂ ಹೇಳೋರು, ಬಹಳ ಚೆನ್ನಾಗಿರೋ ಮಾತು, ನಮ್ಗೆ ಅದಕ್ಕಿಂತ ಮುಂಚೆ ಅರ್ಥ ಆಗ್ತಿರಲಿಲ್ಲ. ಅವ್ರು ಹೇಳೋರು, ಈ ದೇಶಕ್ಕೆ ಆಕ್ರಮಣ ಮಾಡಲಿಕ್ಕೆ ಅಂತ ಬಂದ, ಅಥವಾ ಈ ದೇಶಕ್ಕೆ ವ್ಯಾಪಾರ ಮಾಡಲಿಕ್ಕೆ ಅಂತ ಬಂದಂತ ವಾಸ್ಕೋಡಿಗಾಮ ವ್ಯಾಪಾರಿ ಅಲ್ಲ, ಮಾಫಿಯಾ ಡಾನ್ ಅಂತ. ಅವ್ನು ದರೋಡೆಕೋರ, ಲೂಟಿಕೋರ ಅಂತ. ಆದರೆ ಅದು ನಮ್ಗೆ ಯಾವಾಗ ಅರ್ಥ ಆಯಿತು ಅಂತಂದ್ರೆ ಇಡೀ ಬ್ರಿಟಿಷರ ಮೈಂಡ್ ಸೆಟ್ ಅನ್ನು ಅರ್ಥ ಮಾಡ್ಕೊಂಡಾಗ. 15ನೇ ಶತಮಾನದ ವೇಳೆಗೆ ಸ್ಪೇನ್ ಮತ್ತು ಪೋರ್ಚುಗಲ್ಗಳು ಕಿತ್ತಾಡ್ತಾ ಇದ್ವು. ಎರಡೂ ರಾಷ್ಟ್ರಗಳು ಕಿತ್ತಾಡ್ತಿದ್ವು. ಎರಡೂ ಕ್ರಿಶ್ಚಿಯನ್ ರಾಷ್ಟ್ರಗಳೇ. ಮಧ್ಯಪ್ರವೇಶಿಸಿ ಪೋಪ್ ಹೇಳಿದ್ರು, ದುಡ್ಡಿಗೋಸ್ಕರ ನೀವಿಬ್ರು ಯಾಕೆ ಕಿತ್ತಾಡ್ತೀರಾ? ನಾನು ಜಗತ್ತನ್ನು 2 ಭಾಗ ಮಾಡಿಕೊಡ್ತೀನಿ, ಒಂದು ಭಾಗ ಸ್ಪೇನಿಗಿರಲಿ, ಒಂದು ಭಾಗ ಪೋರ್ಚುಗೀಸರಿಗಿರಲಿ, ಅವರ ಅಪ್ಪನ ಆಸ್ತಿ ಅನ್ನೋ ಥರ. ಅವ್ರ ಬಿಹೇವಿಯರೇ ಹಾಗೆ. ಜಗತ್ತು ನಮ್ಮ ಆಸ್ತಿ ಅಂತ. ನಾವು ಯಾರ ಹತ್ರ ಬೇಕಿದ್ರೂ ವಸೂಲಿ ಮಾಡ್ಬೋದು, ಯಾರ ಹತ್ರ ಬೇಕಿದ್ರೂ ದುಡ್ಡನ್ನು ಕಸಿಬೋದು, ಯಾರನ್ನು ಹೇಗೆ ಬೇಕಿದ್ರು ನೋಡ್ಕೋಬಹುದು ಅಂತ ಅವ್ರು ಭಾವಿಸ್ತಾರೆ. ಹೀಗಾಗಿ ಜಗತ್ತನ್ನು 2 ಭಾಗ ಮಾಡಿಕೊಡ್ಲಾಯಿತು. ಸ್ಪೇನ್ ಒಂದ್ ಕಡೆ ಹೋಯ್ತು, ಪೋರ್ಚುಗೀಸರು ಈ ಕಡೆಗೆ ಬಂದರು. ಈ ಕಡೆಗೆ ಬಂದವರು ಭಾರತವನ್ನು ಹುಡುಕೊಂಡು, ಅವನು ವಾಸ್ಕೋಡಿಗಾಮ ಭಾರತಕ್ಕೆ ಬಂದು ಇಲ್ಲಿ ನಿಧಾನವಾಗಿ ವ್ಯಾಪಾರ ಶುರು ಮಾಡ್ತಾನೆ. ಕೊನೆಗೆ ಗೋವಾಕ್ಕೆ ಬಂದು ಅಲ್ಲಿ ಸೆಟ್ಲ್ ಆಗ್ತಾರೆ. ಇಲ್ಲಿ ಧಾರ್ಮಿಕವಾಗಿರುವಂಥ ಅತ್ಯಾಚಾರ ಹೇಳತೀರದ್ದು. ಅದು ಟಾಪಿಕ್ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಮುಂದಕ್ಕೆ ಹೋಗ್ತೀನಿ ನಾನು. ಆದರೆ ಒಂದು ಕಡೆ ಸ್ಪೇನ್ ಸಿರಿವಂತವಾಗ್ತಿದೆ, ಒಂದು ಕಡೆ ಪೋರ್ಚುಗೀಸರು ಸಿರಿವಂತರಾಗ್ತಿದ್ದಾರೆ. ಇವರುಗಳ ನಡುವೆ ಇಂಗ್ಲಿಷರು, ಡಚ್ಚರು ಹೆಂಗಾಗೋಗ್ಬಿಟ್ಟಿದ್ರು ಅಂದ್ರೆ ಪಾಪದ ಕೂಸುಗಳ ತರ ಆಗ್ಬಿಟ್ಟಿದ್ರು. ನಮಗ್ ಮಾತ್ರ ಏನೂ ಇಲ್ಲ ಅಂತ. ಅವರು ಒಳಗಿಂದೊಳಗೆ ತಮ್ಮ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾ ಏನ್ ಮಾಡಿದ್ರು ಅಂತಂದ್ರೆ, ಇಂಗ್ಲಿಷರಂತೂ ಸ್ಪೇನಿಯನ್ರು ಏನ್ ಮಾಡ್ತಿದ್ರೋ ಅದೇ ವಸ್ತುಗಳ ಪೈರಸಿ, ಮೋಸ ಮಾಡೋದು ಅವತ್ತಿಂದನೂ ಇರುವಂತ ರೂಢಿ ಅವರಿಗೆ. ಅದೇ ವಸ್ತುಗಳ ಪೈರಸಿ ಮಾಡೋದು, ಅದೇ ವಸ್ತುಗಳನ್ನ ತಾವು ಕೂಡ ಕದ್ದು ತಂದು ಮಾರಾಟ ಮಾಡೋದು, ಹೀಗೆ ಮಾಡಿ ದುಡ್ಡನ್ನು ಮಾಡ್ಕೊಳ್ಳುವಂತ ವ್ಯವಸ್ಥೆಯಲ್ಲಿ ಅವರು ಯಾವಾಗಲೂ ಬಿಸಿಯಾಗಿತ್ತು. ಸ್ಪೇನ್ ಜನರ ವಿರುದ್ಧ ಹೋರಾಟ ಮಾಡ್ತಿದ್ದ ಡಚ್ಚರಿಗೆ ಗೊತ್ತಾಗದಂತೆ ಇಂಗ್ಲಿಷರು ಸಪೋರ್ಟ್ ಮಾಡ್ತಿದ್ರು. 1580ರ ದಶಕದಲ್ಲಿ, 80ರ ಕೊನೆಯ ಭಾಗದಲ್ಲಿ ಸ್ಪೇನ್ ಏನ್ ಮಾಡ್ತು, ಸ್ಪ್ಯಾನಿಷ್ ಆರ್ಮಡ ಒಂದು ದೊಡ್ಡ ಆರ್ಮಿಯನ್ನ ಕರ್ಕೊಂಡು ಬಂದು, ಹೆಚ್ಚು ಕಡಿಮೆ ಅವ್ರ ಹತ್ರ 30,000 ಸೈನಿಕರಿದ್ರು. ಈಗ ನೇವಿಯಲ್ಲೇ 19-20 ಸಾವಿರ ಆ ನೇವಿಯ ಸೈನಿಕರನ್ನ ಕರ್ಕೊಂಡು ಬಂದ್ರು. 130 ನೇವಲ್ ವೆಸಲ್ಸ್, ಹಡಗುಗಳನ್ನ ತಗೊಂಡು ಬಂದ್ರು. ಅದರಲ್ಲಿ 40 ಯುದ್ಧಕ್ಕೋಸ್ಕರ ಇದ್ದಂಥ ಹಡಗುಗಳು. ಅಷ್ಟು ಹಡಗುಗಳನ್ನ ತೆಗೆದುಕೊಂಡು ಆಕ್ರಮಣ ಮಾಡಲಾಯಿತು. ಆಕ್ರಮಣ ಮಾಡಿದಾಗ ಇಂಗ್ಲಿಷರು ತಮಗಿದ್ದ ಅಡ್ವಾಂಟೇಜನ್ನೆಲ್ಲ ಬಳಸ್ಕೊಂಡು ಹೇಗೆ ಪ್ರತಿಕ್ರಿಯೆ ಕೊಟ್ಟರು ಅಂತಂದ್ರೆ, ಸ್ಪೇನ್ ಆ ಯುದ್ಧದಲ್ಲಿ ಸೋತೋಯ್ತು. ಯಾವಾಗ ಸ್ಪೇನ್ ಸೋಲ್ತೋ ಆಗ ಮಾನೋಪಲಿ ಆ ಕಡೆಯಿಂದ ಈ ಕಡೆಗೂ ಶಿಫ್ಟ್ ಆಯ್ತು. ಎಲ್ಲರೂ ವ್ಯಾಪಾರ ಮಾಡ್ಲಿಕ್ಕೆ ಹೊರಡಬಹುದು ಅಂತ ಗೊತ್ತಾಯ್ತು. ಆಗ ಇಂಗ್ಲೆಂಡಿನ ರಾಣಿ ಅಲ್ಲಿದ್ದಂಥ ಕೆಲವು ಮರ್ಚೆಂಟ್ಗಳನ್ನ, ನೀವ್ಯಾಕೊಂದು ಸ್ಟಾರ್ಟ್ಅಪ್ ಮಾಡಬಾರದು ಅಂತ ಕೇಳಿತ್ತು. ಸ್ಟಾರ್ಟ್ಅಪ್ ಶುರುವಾಗೋದು ಹಂಗೆ. ಈಗಿನ ಸ್ಟಾರ್ಟ್ಅಪ್ಗೂ ಆಗಿನ ಸ್ಟಾರ್ಟ್ಅಪ್ನ ಕಲ್ಪನೆ ಬೇರೆನೆ. ಈ ಮರ್ಚೆಂಟ್ಸು ಅಂತ ಯಾರನ್ನ ಕರೆದ್ಲು, ಆ ಮರ್ಚೆಂಟ್ಸ್ ಒಂದು ಟೀಮ್ ಮಾಡ್ಕೊಂಡು ಬಂದು ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೆಸರಿಟ್ಕೊಂಡು, ಈಸ್ಟ್ ಇಂಡಿಯಾ ಕಂಪನಿ ಕೇಳ್ತು, ನಮ್ಗೆ ಎಲ್ಲಾದ್ರೂ ವ್ಯಾಪಾರ ಮಾಡ್ಲಿಕ್ಕೆ ಅನುಮತಿ ಕೊಡಿ ಅಂತ, ಚಾರ್ಟರ್ ಕೊಡಿ ಅಂತ. ವ್ಯಾಪಾರ ಮಾಡ್ಲಿಕ್ಕೆ ಅನುಮತಿ ಕೇಳೋದು ಆ ರಾಣಿಯ ಹತ್ರ, ಬೇರೆ ರಾಜರ ಹತ್ರ ಅಲ್ಲ. ಆ ರಾಣಿ ಚಾರ್ಟರ್ ಕೊಡುವಾಗ ಹೇಳಿದ್ದು ಒಂದು ಮಾತು ಬಹಳ ಚೆನ್ನಾಗಿದೆ. ಇದನ್ನ ರೆನಾಲ್ಡ್ ಬರೀತಾರೆ, ಬಹಳ ಸುಂದರವಾಗಿರುವಂತ ಮಾತು. ರಾಣಿ ಆ ಚಾರ್ಟರ್ ಕೊಡಬೇಕಾದ್ರೆ, ಅನುಮತಿ ಪತ್ರವನ್ನು ಕೊಡಬೇಕಾದ್ರೆ, ನೀವು ಭಾರತಕ್ಕೆ ಹೋಗಿ, ನೀವು ವೆಸ್ಟ್ ಇಂಡೀಸಿಗೆ ಹೋಗಿ, ನೀವು ಚೀನಾಕ್ಕೆ ಹೋಗಿ ವ್ಯಾಪಾರ ಮಾಡಬಹುದು ಎನ್ನುವಂಥ ಅನುಮತಿ ಪತ್ರವನ್ನು ಕೊಡಬೇಕಾದಾಗ, ಆ ಅನುಮತಿ ಪತ್ರ ಕೊಡೋಕ್ಕಿಂತ ಮುಂಚೆ ಕೇಳ್ಕೊಂಡ್ಲಂತೆ, ನೀವು ನಿಮ್ಮ ಕಂಪನಿಯಲ್ಲಿ ಸದ್ಗೃಹಸ್ಥರನ್ನ ನೇಮಿಸಿಕೊಳ್ಳಬೇಕು, ಜಂಟಲ್ಮನ್ಗಳಿರಬೇಕು ಅದರಲ್ಲಿ ಅಂತ. ಕಂಪನಿ ಏನು ಬರವಣಿಗೆಯಲ್ಲಿ ಕೊಡ್ತು ಗೊತ್ತಾ?
ನಾವು ನಮ್ಮ ಕಂಪನಿಯಲ್ಲಿ ಯಾವತ್ತಿಗೂ ಸದ್ಗೃಹಸ್ಥರನ್ನು ಸೇರಿಸಿಕೊಳ್ಳಬಾರದು ಅಂತ ನಿಶ್ಚಯ ಮಾಡಿದ್ದೀವಿ ಅಂತ. ಫ್ಯಾಕ್ಟ್. ರೆನಾಲ್ಡ್ ಬರೆಯುವಂಥ ಮಾತಿದ್ದು, ನಾನು ಹೇಳ್ತಿರೋದಲ್ಲ. ಯಾವತ್ತೂ ಸದ್ಗೃಹಸ್ಥರನ್ನ ಜೆಂಟಲ್ಮನ್ಗಳನ್ನು ಸೇರಿಸ್ಕೊಳ್ಬಾರ್ದು ಅಂತ ಇಟ್ಕೊಂಡಿದ್ದೀವಿ. ಯಾಕೆ ಅಂತಂದ್ರೆ ಸಾಹಸ ಪ್ರವೃತ್ತಿಯುಳ್ಳಂತ ನಮ್ಮ ಸೇಲರ್ಸ್ಗೆ, ಈ ಹಡಗನ್ನ ಚಲಾಯಿಸುವವರಿಗೆ ಈ ಜೆಂಟಲ್ಮನ್ಗಳಿಂದ ತೊಂದರೆ ಆಗಬಹುದು ಅಂತ. ಹೇಗಿರ್ಬೋದು ನೋಡಿ. ಅಂದ್ರೆ ಈ ಸೇಲರ್ಸ್ ಯಾರಿದ್ರೋ, ಯಾರು ಹಡಗನ್ ತೆಗೆದುಕೊಂಡು ಭಾರತಕ್ಕೆ ಬರಬೇಕು ಅಂತಿದ್ರೋ, ಅವ್ರು ಯಾರು ವ್ಯಾಪಾರಿಗಳಾಗಿರಲಿಲ್ಲ, ಬದಲಿಗೆ ಅಕ್ಷರಶಃ ಲೂಟಿಕೋರರೇ ಆಗಿತ್ತು. ಈ ಲೂಟಿಕೋರ್ನ ಕರ್ಕೊಂಡು ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದು ಹೀಗೆ ಬರಬೇಕಾದಾಗ ಕಂಡೀಷನ್ಸ್ ಏನಿತ್ತಂತೆ ಗೊತ್ತಾ ಅವರಿಗೆ? ಯಾರ್ಯಾರು ಈ ಸೇಲರ್ಸ್ ಇದ್ದಾರೋ, ಈ ಹಡಗಿನೊಂದಿಗೆ ಬರ್ತಾರೋ, ಅವರುಗಳು ತಮ್ಮ ವ್ಯಾಪಾರವನ್ನು ತಾವು ಮಾಡ್ಕೋಬಹುದು. ಉದಾಹರಣೆಗೆ ಒಂದು ಕಂಪನಿ ಇರುತ್ತೆ, ಆ ಕಂಪನಿ ಏನೋ ವ್ಯಾಪಾರ ಮಾಡ್ತಿರುತ್ತೆ, ಅದ್ರ ಒಳಗೆ ಉದ್ಯೋಗ ಮಾಡುವಂಥವರು ಕೂಡ ಅವರು ತಮ್ಮ ಪಾಡಿಗೆ ತಾವು ಅದೇ ವ್ಯಾಪಾರ ಬೇರೆ ಹೆಸರಲ್ಲಿ ಮಾಡ್ಕೋಬಹುದು. ಈ ಥರದ ಫ್ರೀಡಮ್. ಯಾಕೆ ಫ್ರೀಡಮ್ ಕೊಟ್ಟಿದ್ದು ಅಂತಂದ್ರೆ, ಹಡಗನ್ನ ತೆಗೆದುಕೊಂಡು ಭಾರತಕ್ಕೆ ಹೊರಟ್ರೆ 100 ಜನ ಸೇಲ್ ಮಾಡಲಿಕ್ಕೆ ಅಂತ ಹೊರಟ್ರೆ 30 ಜನ ಸತ್ತು ಹೋಗ್ತಾರೆ ಅಂತ ಅವತ್ತಿನ ದಿನಗಳಲ್ಲಿ ಇದ್ದಿದ್ದು ರೆಕಾರ್ಡ್. 30% ಫೆಟಾಲಿಟಿ ರೇಟ್. 30% ಜನ ಸಾಯ್ತಾರೆ. ಈ ಸಾಯುವವರಿಗೆ ನಾನು ಸಾಯ್ತೀನಿ ಅಂತ ಗೊತ್ತಿದ್ರು ಹೋಗಬೇಕು. ಯಾಕೆಂದ್ರೆ ಅಕಸ್ಮಾತ್ ಬದುಕಿದ್ರೆ ಭಾರತದಿಂದ ತರುವಂತ ಮುತ್ತು ರತ್ನಗಳನ್ನು ಮಾರಾಟ ಮಾಡಿ ನಾನು ಮಾಲಾಮಾಲ ಆಗ್ಬೋದು ಎನ್ನುವಂತ ಒಂದೇ ಒಂದು ಆಸೆಗೋಸ್ಕರ ಅವನು ಬರ್ತಿದ್ದ. ಭಾರತಕ್ಕೆ ಬರ್ತಿದ್ರು. ಭಾರತಕ್ಕೆ ಬಂದಂತ ಈ ಜನ ಒಂದು ಸಣ್ಣ ಅಂಗಡಿಯನ್ನ ತೆರೆದ್ರು. ಆ ಅಂಗಡಿಯನ್ನ ತೆರಿಬೇಕಾದ್ರೆ ಪರ್ಮಿಷನ್ ತೆಗೆದುಕೊಂಡ್ರು. ಮೊಘಲರ ಬಳಿ ಪರ್ಮಿಷನ್ ತೆಗೆದುಕೋಬೇಕು. ಮೊಘಲರು ಪರ್ಮಿಷನ್ ಕೊಟ್ಟರು. ನಮಗೆ ಕೋಸ್ಟಲ್ನಲ್ಲಿ ನಮ್ಗೆ ಬಹಳ ಇಂಟ್ರೆಸ್ಟ್ ಏನಿಲ್ಲ, ನಾವು ಇಂಟರ್ನಲ್ ಇಂಡಿಯಾ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀವಿ ಅಂತ. ಕಿತ್ತಾಟಗಳು ಬಹಳ ಇದ್ವಲ್ಲ, ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಗಲಾಟೆ ಮಾಡ್ಕೊಂಡೇ ಬದುಕಿದವರು ಅವರು. ಹಿಂಗಾಗಿ ಆ ಜಮೀನು ಕಿತ್ಕೊಳ್ಳೋದು ಹೇಗೆ, ಇದನ್ನು ಕಿತ್ಕೊಳ್ಳೋದು ಹೇಗೆ, ಅಲ್ಲಿ ಆಡಳಿತ ಮಾಡೋದು ಹೇಗೆ, ಇದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡಿದ್ದಂಥ ಅವರು ಕೋಸ್ಟಲ್ ಬೆಲ್ಟ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಹೀಗಾಗಿ ಯಾರ್ಯಾರು ವಿದೇಶಿಗರು ಬಂದು ನಾವು ಕೋಸ್ಟಲ್ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ನಮ್ಮ ಠಾಣ್ಯವನ್ನು ಏರ್ಪಡಿಸಬೇಕು ಅಂತ ಹೇಳ್ತೀವೋ ಅವ್ರಿಗೆಲ್ಲ ಅನುಮತಿ ಕೊಟ್ಬಿಡ್ತಿದ್ರು. ಸ್ವಲ್ಪ ಬ್ರೈಬ್ ಕೊಟ್ಟರೆ ಸಾಕಾಗಿತ್ತು, ಸ್ವಲ್ಪ ಲಂಚ ಕೊಟ್ಟರೆ ಸಾಕಾಗಿತ್ತು. ಮಿತ್ರರೇ, ನನಗೆ ಈ ಸಂದರ್ಭದಲ್ಲೇ ಶಿವಾಜಿ ಮಹಾರಾಜರು ನೆನಪಾಗೋದು. ಶಿವಾಜಿ ಮಹಾರಾಜರು ತಮ್ಮ ಆಪ್ತರಿಗೆ ಒಂದು ಮಾತನ್ನು ಹೇಳೋರು. ಏನು ಗೊತ್ತಾ? ಯಾವ ಕಾರಣಕ್ಕೂ ಇಂಗ್ಲೀಷರಿಗೆ, ಪೋರ್ಚುಗೀಸರಿಗೆ, ಡಚ್ಚರಿಗೆ, ಇವ್ರಿಗೆಲ್ಲರಿಗೂ ನೀವು ಕರಾವಳಿಯಲ್ಲಿ ಅವಕಾಶನೇ ಮಾಡಿಕೊಡ್ಬೇಡಿ. ಯಾಕೆ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ ಶಿವಾಜಿ ಮಹಾರಾಜರು? ಅವರ ನೇವಲ್ ಸ್ಟ್ರೆಂತ್ ಬಹಳ ಜೋರಾಗಿದೆ, ಅವರ ನೌಕಾ ಸೈನ್ಯ ಬಹಳ ಜೋರಾಗಿದೆ. ಹಿಂಗಾಗಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಆ ನೌಕೆಗಳಲ್ಲಿ ದೊಡ್ಡ ದೊಡ್ಡ ತೋಪುಗಳನ್ನು ತಗೊಂಡು ಬಂದ್ರೆ ಅಲ್ಲಿಂದ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ನಿಂತರೆ ನಮ್ಗೆ ತಡ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೆ ಅವರಿಗೆ ಜಾಗ ಕೊಡೋದಾದ್ರೆ, ದೂರದೃಷ್ಟಿ ಅಂದ್ರೆ ಇದು, ಅವರಿಗೆ ಜಾಗ ಕೊಡಬೇಕಾದ್ರೆ ಎಲ್ಲಿ ಕೊಡಬೇಕು ಅಂತಂದ್ರೆ ಜನನಿಬಿಡವಾಗಿರುವಂತ 2 ನಗರಗಳ ಮಧ್ಯೆ ಜಾಗ ಕೊಡಬೇಕು ಅಂತ. ಯಾಕೆ ಅಂತಂದ್ರೆ ಅವರಲ್ಲಾಗುವಂಥ ಸಣ್ಣ ಬದಲಾವಣೆಯನ್ನು ಕೂಡ 2 ನಗರಗಳು ಗಮನಿಸುವಂತೆ ಅವರನ್ನಿಟ್ಟರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ, ಇಲ್ಲದೆ ಹೋದರೆ ಬದುಕಲಿಕ್ಕೆ ಆಗಲ್ಲ ಅಂತ. ಇದು ಒಬ್ಬ ದೂರದೃಷ್ಟಿಯುದ್ದಂಥ ನಾಯಕನ ಕಥೆ ಇದು ಅಂತ. ಆದರೆ ಮೊಘಲರಿಗೆ ಹಿಂಗಿರಲಿಲ್ಲ. ಮೊಘಲರಿಗೆ ಏನು ಮಾಡಿದ್ರು, ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಕೊಟ್ಟರು. ಅದರ ಪರಿಣಾಮ ನಿಧಾನವಾಗಿ ಬ್ರಿಟಿಷರು ಈ ನಾಡಿನಲ್ಲಿ ಠಾಣ್ಯಗಳನ್ನು ಹೇಗೆ ಬೆಳೆಸ್ಕೊಂಡು ನಿಂತ್ಕೊಂಡ್ರು ಅಂತಂದರೆ ತಮ್ಮದೇ ಕೋಟೆಗಳನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. 1600ರಿಂದ 1757ರವರೆಗೆ ಅವ್ರು ನಿಧಾನವಾಗಿ ಹೇಗೆ ಬೆಳೆದು ಬಂದರು ಅಂತಂದ್ರೆ, ತಮ್ಮ ಸೇನೆಯನ್ನು ತಗೊಂಡು ಬರೋರು. ಆ ಸೇನೆಯನ್ನು ತಗೊಂಡು ಬಂದು ಯಾವುದೋ ಒಬ್ಬ ರಾಜ ಮತ್ತೊಬ್ಬ ರಾಜನ ಮೇಲೆ ಯುದ್ಧಕ್ಕೆ ಹೋಗಬೇಕು ಅಂದ್ರೆ ಇವನಿಗೆ ಸಪೋರ್ಟ್ ಮಾಡೋದು ಹಿಂದಿನಿಂದ. ಇವನಿಗೆ ಸಪೋರ್ಟ್ ಮಾಡಿದಾಗ ಆ ರಾಜ ಇವ್ರಿಗೆ ಬೇಕಿದ್ದೆಲ್ಲ ಕೇಳಿದ್ದೆಲ್ಲ ಕೊಟ್ಬಿಡ್ತಿದ್ದ. ಇವ್ರಿಗೆ ಯಾವ ಟ್ಯಾಕ್ಸನ್ನು ಕೇಳ್ತಿರ್ಲಿಲ್ಲ. ಇವ್ರು ಹೇಗೆ ಬೇಕಿದ್ರು ವ್ಯಾಪಾರ ಮಾಡ್ಕೊಳ್ಬೋದು ಅಂತ ಅನುಮತಿ ಇರ್ತಿತ್ತು. ಆ ಕಡೆ ಅವನನ್ನು ಸೋಲ್ಸಿರೋದ್ರಿಂದ ಇವನಿಗೆ ಇನ್ನೊಂದು ಎಕ್ಸ್ಟ್ರಾ ಲಾಭವೂ ಬರ್ತಿತ್ತು. ಕಂಪನಿ ತನಗೆ ಬೇಕಾಗಿರುವಂಥ ಪ್ರಾಫಿಟ್ನ ಹೆಂಗೆ ಮಾಡ್ಕೊಳ್ತೋ ಅವಧಿಯಲ್ಲಿ ಅಂತಂದ್ರೆ, ಯಾರ್ಯಾರು ಇನ್ವೆಸ್ಟರ್ಸ್ ಇದ್ರೋ ಅವತ್ತಿನ ದಿನಗಳಲ್ಲಿ 30% ಪ್ರಾಫಿಟ್ ರೀಪ್ ಮಾಡ್ತಿದ್ರು. ಇಲ್ಲಿಗೆ ಮುಗಿಲಿಲ್ಲ. ಯಾವಾಗ ಈ ದೇಶದ ಸ್ಪೈಸು, ಈ ದೇಶದ ಟೆಕ್ಸ್ಟೈಲ್ ಮೇಲೆ ಇವರು ಹತೋಟಿಯನ್ನು ಸಾಧಿಸಿದ್ರೋ, ಅವರಿಗೆ ಅನ್ನಿಸ್ತು ಟೀ ಮೇಲೂ ಹತೋಟಿ ಸಾಧಿಸಬೇಕು ಅಂತ. ಆ ಕಂಪನಿ ಸರ್ಕಾರ, ಇಟ್ ವಾಸ್ ಜಸ್ಟ್ ಅ ಕಂಪನಿ. ನಾನಿದು ನಿಮ್ಗೆ ಯಾಕೆ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡ್ತಿದ್ದೀನಿ ಅಂತಂದ್ರೆ, ಇಟ್ ವಾಸ್ ನಾಟ್ ಅಟ್ ಆಲ್ ಅ ಗವರ್ನಮೆಂಟ್. ಅದೊಂದು ಕಂಪನಿ ಅಷ್ಟೇ ಆಗಿತ್ತು. ಆ ಕಂಪನಿ ದೊಡ್ಡ ಸೈನಿಕರ ಪಡೆಯನ್ನು ಕಟ್ತು. ಎಷ್ಟು ಸೈನಿಕರಿದ್ರು ಅಂತಂದ್ರೆ, ಒಂದು ಹಂತದಲ್ಲಿ ಬ್ರಿಟಿಷ್ ಸೇನೆಯಲ್ಲಿ ಎಷ್ಟು ಸೈನಿಕರಿದ್ದಾರೋ ಅದರ ಡಬಲ್ ಸೈನ್ಯ ಕಂಪನಿ ಹತ್ರ ಇತ್ತು ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಬೆಳೆದು ನಿಂತುಬಿಟ್ರು. ಚೀನಾದಿಂದ ಟೀ ತೆಗೆದುಕೊಂಡು ಹೋಗುವಾಗ ಅವರಿಗೆ ಗಲಾಟೆ ಆಗ್ತಿದೆ ಅಂತ ಗೊತ್ತಾದಾಗ ಚೀನಾಕ್ಕೆ ಅವರು ಕದ್ದು ಮುಚ್ಚಿ ಚೀನಾದವ್ರು ಕೇಳುವಂಥ ವಸ್ತುಗಳನ್ನು ಕೊಡ್ಲಿಕ್ಕೆ ಆಗಲ್ಲ ಅಂತ ಗಾಂಜಾನ್ ಸಪ್ಲೈ ಮಾಡಿ ಅಲ್ಲಿಂದ ಟೀ ತರ್ತಿದ್ರು. ಚೀನಾಕ್ಕಿದ್ ಗೊತ್ತಾದಾಗ ಒಂದು ವಾರ್ ನಡೀತು, ಓಪಿಯಂ ವಾರ್ ಅಂತ ಕರೀತಾರೆ ಅದನ್ನ. ಓಪಿಯಂ ವಾರ್ನಲ್ಲಿ ಕಂಪನಿ ಚೀನಾನ್ ಸೋಲಿಸ್ತು.
ಕ್ಯಾನ್ ಇಮ್ಯಾಜಿನ್ ಆ ಕಂಪನಿ ಹೆಂಗೆ ಬೆಳೆದ್ಬಿಟ್ಟಿತ್ತು ಅಂತ. ಆ ಕಂಪನಿ ಹೇಗೆ ಬೆಳೆದ್ಬಿಡ್ತು ಅಂತಂದರೆ 1757 ವೇಳೆಗೆ ಈ ಕಂಪನಿ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಅನ್ನೋ ಕೋಟೆಯನ್ನು ಈ ನವಾಬನ ಅನುಮತಿ ಇಲ್ಲದೆ ಕಟ್ಕೊಳ್ತು. ಆ ಪೋರ್ಟ್ ವಿಲಿಯಂ ಕೋಟೆ ಬಹಳ ಜೋರಾಗಿತ್ತು, ಅದರ ಮೇಲೆಲ್ಲ ಸೈನಿಕರು ನಿಂತ್ಕೊಳ್ತಿದ್ರು. ಇಮ್ಯಾಜಿನ್ ಮಾಡಿ, ಧಾರವಾಡದಲ್ಲಿ DC-ಯ ಇದಿರುತ್ತೆ, ರೂಲ್ ಇರುತ್ತೆ. ಇಲ್ಲಿ ಯಾರೋ ಒಬ್ಬರು ಒಂದು ಸಣ್ಣ ಕೋಟೆಯನ್ನು ತಾವೇ ಕಟ್ಕೊಂಡು ತಾವೇ ಬೇಕಾಗಿರುವಂಥ ರಕ್ಷಣೆಯನ್ನು ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಗಳನ್ನು ಇಟ್ಕೊಂಡು ಯಾರಾದರೂ ಬಂದರೆ ಅವ್ರಿಗೆ ಶೂಟ್ ಮಾಡಿಬಿಡ್ತೀವಿ ಅಂತ 4 ಜನ ಕೊಂದುಬಿಟ್ರೆ ಹೆಂಗಿರುತ್ತೆ? ಅದೇ ಥರದ ಸ್ಥಿತಿ ನಿರ್ಮಾಣ ಆಯಿತು. ಬಂಗಾಳದೊಳಗೆ ಒಂದು ಕೋಟೆಯನ್ನು ಅವರು ಕಟ್ಟಿಕೊಂಡು, ಈ ಕೋಟೆಯ ಮೇಲೆ ರಾಜನ ಸೈನ್ಯವು, ನವಾಬನ ಸೈನ್ಯವು ಬರುವಂತಿಲ್ಲ, ನಾವು ನಮ್ಮ ಕೋಟೆ ರಕ್ಷಣೆ ಮಾಡ್ಕೊಳ್ತೀವಿ ಅಂತ. ರಕ್ಷಣೆ ಆಕ್ಚುಲಿ ಸ್ಟೇಟ್ ಸಬ್ಜೆಕ್ಟ್ ಆಗಬೇಕು, ಆದರೆ ಇಂಡಿವಿಜುವಲ್ ಕಂಪನಿ ಇದನ್ನು ಹೇಳಿದ ತಕ್ಷಣ ನವಾಬ ಕೋಪಿಸ್ಕೊಂಡ. ಅವರ ಎಲ್ಲ ಅನುಮತಿಗಳನ್ನು ಕಿತ್ಕೊಳ್ಳಿಕ್ಕೆ ಅಂತ ಹೋದಾಗ 1757ರಲ್ಲಿ ರಾಬರ್ಟ್ ಕ್ಲೈವ್ ವಾಸ್ ಲೀಡಿಂಗ್. ರಾಬರ್ಟ್ ಕ್ಲೈವ್ ಏನು ಮಾಡ್ದ, ಮೇಲಧಿಕಾರಿಗಳಿಗೆ ಪತ್ರ ಬರೆದ, ದೊಡ್ಡ ಸೇನೆ ಇದೆ ಅವನದ್ದು, ದಯವಿಟ್ಟು ನೀವು ಹೆಲ್ಪ್ ಮಾಡಿದರೆ ನಾವು ಉಳ್ಕೊಳ್ತೀವಿ ಅಂತ ತನ್ನ ಸರ್ಕಾರಕ್ಕೆ ಪತ್ರ ಬರೆದ ಇಂಗ್ಲೆಂಡಿಗೆ. ಇಂಗ್ಲೆಂಡ್ ಏನು ಹೇಳ್ತು ಗೊತ್ತಾ, ನಾವೇ ಯುದ್ಧದಲ್ಲಿ ಸಿಕ್ಕಾಕೊಂಡಿದ್ದೀವಿ, ನಮ್ಗೆ ಅಲ್ಲಿಗೆ ಬರ್ಲಿಕ್ಕೆ ಆಗಲ್ಲ, ಸಾಧ್ಯ ಆದರೆ ಇರು, ಇಲ್ಲ ಅಂದರೆ ಇಂಡಿಯಾದ ಎಲ್ಲ ಕೆಲಸವನ್ನು ಮುಚ್ಚಿ ವಾಪಸ್ ಬಂದ್ಬಿಡಿ, ಸಾಕು ನಮಗೆ ಅಂದಿತ್ತು ಅಂತ ಲೆಟರ್ ಬಂದಿತ್ತು. ಅಂದರೆ ಇನ್ನು ನಮ್ಗೆ ಇಲ್ಲಿ ಇರ್ಲಿಕ್ಕೆ ಆಗಲ್ಲ, ಯಾವಾಗ ರಾಜ ಉಲ್ಟಾ ಹೊಡಿತಿದ್ದಾನೋ ಇನ್ನು ನಾವು ಬದುಕೋದು ಕಷ್ಟ, ಹಿಂಗಾಗಿ ವಾಪಸ್ ಬರೋದಿದ್ರೆ ವಾಪಸ್ ಬಂದ್ಬಿಡಿ ಅಂತ ಯಾವಾಗ ಹೇಳಿದ್ರು, ಆಗ ರಾಬರ್ಟ್ ಕ್ಲೈವ್ಗೆ ಅನ್ನಿಸ್ತು ಉಳ್ಕೊಳ್ಳೋಕೆ ಕೊನೆ ಚಾನ್ಸ್ ಇದು, ನೋಡೇ ಬಿಡ್ತೀನಿ ಅಂತ ರಾಬರ್ಟ್ ಕ್ಲೈವ್ ಹಿಂಬಾಗಿಲಿಂದ ಬಂದು ಅದೇ ನವಾಬನ ಆಸ್ಥಾನದಲ್ಲಿದ್ದ ದ್ರೋಹಿಗಳನ್ನು ತನ್ನ ಜೊತೆ ತಿರುಗಿಸಿಕೊಂಡು ಈ ಇಡೀ ಹೋರಾಟವನ್ನು ಹೆಂಗ್ ಉಲ್ಟಾ ಮಾಡ್ದ ಅಂತಂದರೆ, ಅವನ 3,000 ಸೈನಿಕರು ನವಾಬನ 45,000ಕ್ಕೂ ಹೆಚ್ಚು ಸೈನಿಕರನ್ನ ಕೆಲವೇ ನಿಮಿಷಗಳಲ್ಲಿ ಯುದ್ಧವೇ ಇಲ್ಲದಂತೆ ಸೋಲಿಸಿಬಿಟ್ರು. ನವಾಬನಿಗೆ ಗೊತ್ತೇ ಆಗಲಿ. ತುಂಬ ಪಾಪ್ಯುಲರ್ ಒಂದು ಸೇಯಿಂಗ್ ಇದೆಯಲ್ಲ, ಅವತ್ತು ಬ್ರಿಟಿಷ್ ಅಧಿಕಾರಿ ಬಂದು ಬರದ್ನಂತೆ, ನಾವಿವತ್ತು ಗೆಲುವಿನ ಮೆರವಣಿಗೆ ನಡೆಸ್ತಾ ಇರಬೇಕಾದ್ರೆ ಏನಾಗಿದೆ ಅಂತಂದರೆ, ಗೆಲುವಿನ ಮೆರವಣಿಗೆಯಲ್ಲಿ ಒಂದೊಂದು ಭಾರತೀಯನೂ ಕೂಡ ಒಂದೊಂದು ಕಲ್ಲನ್ನು ತೆಗೆದು ನಮ್ಮ ಮೇಲೆ ಎಸ್ದಿದ್ರು ಭಾರತದ ಇತಿಹಾಸ ಬದಲಾಗ್ಬಿಡ್ತಿತ್ತು, ಆದರೆ ಆ ಸಾಹಸವನ್ನು ಭಾರತೀಯರು ಮಾಡಲಿಲ್ಲ ಅಂತ ಹೇಳ್ತಾರಲ್ಲ, ಆ ಥರದ ಸ್ಥಿತಿ ಅವತ್ತು ನಿರ್ಮಾಣ ಆಯಿತು. 1757ರಲ್ಲಿ ಬ್ಯಾಗನ್ನು ಪ್ಯಾಕ್ ಮಾಡಿಕೊಂಡು ಹೊರಡಬೇಕಾಗಿದ್ದ ಬ್ರಿಟಿಷರು ಬಲವಾಗಿ ತಳ ಊರ್ಬಿಟ್ರು. 1757 ಗೆದ್ದ ಮೇಲೆ ಏನಾಯಿತು ಗೊತ್ತಾ, ಇವನು ಯಾರಿಗೆ ಅಧಿಕಾರ ಕೊಟ್ಟನೋ ಮೈಂಡ್ ಸೆಟ್ ಹೆಂಗೆ ಚೇಂಜ್ ಆಯಿತು ನೋಡಿ. ಅದನ್ನು ನಾನು ಹೇಳಲಿಕ್ಕೋಸ್ಕರ ಇಷ್ಟು ಹೇಳಬೇಕಾಗಿ ಬಂತು. ಅಲ್ಲಿವರೆಗೂ ವ್ಯಾಪಾರ ಮಾಡ್ತಿದ್ದ, ರಾಜರುಗಳಿಂದ ಟ್ಯಾಕ್ಸನ್ನು ಉಳಿಸಿಕೊಂಡ್ರೆ ಅದನ್ನೇ ಸಂಭ್ರಮ ಅಂತ ಭಾವಿಸ್ತಾ ಇದ್ದಂಥ ಕಂಪನಿ ಯಾವಾಗ 1757ರಲ್ಲಿ ಬಂಗಾಳದ ಬಹುಪಾಲು ಒಡೆತನವನ್ನು ಪಡ್ಕೊಳ್ತೋ, ಆಗ ರಾಜನಿಗೆ ಏನು ಕೇಳ್ತೋ ಗೊತ್ತಾ, ವ್ಯಾಪಾರ ಮಾಡಲಿಕ್ಕೆ ಅನುಮತಿ ಕೇಳಲಿಲ್ಲ, ಬದಲಿಗೆ ಈ ಭಾಗದ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ ಕೇಳಿ, ಟ್ಯಾಕ್ಸ್ ಕಲೆಕ್ಟ್ ಮಾಡಲಿಕ್ಕೆ. ಅವರ ಕಾರಣದಿಂದಾಗಿ ತಾನು ಅಧಿಕಾರಕ್ಕೆ ಬಂದಿರೋದ್ರಿಂದ 18 ಪರಗಣಗಳನ್ನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ಬಿಟ್ಕೊಟ್ಟ. ಯಾವಾಗ ಟ್ಯಾಕ್ಸ್ ಕಲೆಕ್ಟ್ ಮಾಡಲಿಕ್ಕೆ ಕಂಪನಿ ಬಂತು, ಅದಕ್ಕನ್ನಿಸ್ತು ವ್ಯಾಪಾರಕ್ಕಿಂತ ಟ್ಯಾಕ್ಸ್ ಕಲೆಕ್ಟ್ ಮಾಡೋದೇ ಮಜಾ ಇದೆ ಅಂತ. ಆಬ್ವಿಯಸ್, ವ್ಯಾಪಾರದಲ್ಲಿ ತುಂಬ ಕೆಲಸ ಇದೆ. ವ್ಯಾಪಾರದಲ್ಲಿ ನೀವು ಪ್ರೊಕ್ಯೂರ್ ಮಾಡಬೇಕು, ಅದನ್ನು ತಗೊಂಡೋಗ್ಬೇಕು, ಅಲ್ಲಿ ಮಾರಾಟ ಮಾಡಬೇಕು, ಪ್ರಾಫಿಟ್ ಲೇಟ್, ಇಲ್ಲಿ ಏನೂ ಕೆಲಸ ಇಲ್ಲದೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೋದಲ್ಲ. ಯಾವಾಗ ತಾವು ಕೂರಿಸಿದ ಪಪೆಟ್ ತಮ್ಮ ವಿರುದ್ಧ ಗಲಾಟೆ ಮಾಡಿದ್ನೋ, ಅವನನ್ನು ತೆಗೆದು ಮತ್ತೊಬ್ಬರನ್ನು ಕೂರಿಸಿದ್ರು ಬಕ್ಸರ್ ಕದನದ ನಂತರ. ಒಂದಾದ್ಮೇಲೆ ಒಂದು ಕದನಗಳಲ್ಲಿ ಗೆಲ್ತಾ ಹೋದಾಗ ಕಂಪನಿ ಏನ್ ದಿಮಾಕಿನಿಂದ ಮೆರಿತು ಅಂತಂದ್ರೆ, ಅವರು ಮೈಸೂರಿನಲ್ಲಿ ಗಲಾಟೆ ಶುರು ಮಾಡಿದ್ರು, ಮರಾಠರೊಂದಿಗೆ ಗಲಾಟೆ ಶುರು ಮಾಡಿದ್ರು. ಒಂದು ಹಂತದಲ್ಲಿ ಕಂಪನಿ ಭಾರತವನ್ನು ಆಳ್ತಾ ಇದ್ದಂಥ ದೊಡ್ಡ ಸಮೂಹವಾಗಿತ್ತು. ಎಲ್ಲ ರಾಜರುಗಳು ಚಿಕ್ಕ ಪ್ರಾಂತದಲ್ಲಿದ್ದರೆ ಕಂಪನಿಯೇ ದೊಡ್ಡ ಪ್ರಮಾಣದಲ್ಲಿ ಆಳ್ತಾ ಇತ್ತು. ಇವರ ಧಿಮಾಕ್ ಯಾವ ಮಟ್ಟಕ್ಕೆ ಮೀರಿತು ಅಂತಂದರೆ, ಆ ಕಡೆ ಬ್ರಿಟಿಷರಿಗೂ ಗೊತ್ತಾಯಿತು ಅಥವಾ ಲಂಡನ್ನಿಗೂ ಗೊತ್ತಾಯಿತು, ಇನ್ನು ಕಂಪನಿಯನ್ನು ನಾವು ಕಂಟ್ರೋಲ್ ಮಾಡಬೇಕು, ಯಾಕೆಂದರೆ ಈಗ ಬರುವಂಥ ಲೂಟಿ ಜೋರಾಗಿದೆ ಅಂತ ಗೊತ್ತಾಯಿತು. ನಿಧಾನವಾಗಿ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಒಂದೊಂದೇ ಆ್ಯಕ್ಟನ್ನು ತಂದು ಕಂಪನಿಯ ಮೇಲೆ ಕ್ಯಾಪ್ ಹಾಕ್ಲಿಕ್ಕೆ ಶುರು ಮಾಡಿದರು. ನಾವು ಹೇಳ್ದಂಗೆ ಕೇಳಬೇಕು, ನಮ್ಮವರೊಬ್ಬರು ಬರಬೇಕು, ನಮ್ಮವರು ನಿಮ್ಮ ಕಮಿಟಿಲಿ ಇರಬೇಕು, ಈ ಕಮಿಟಿ ಕೆಲಸ ಇದು ಮಾಡಬೇಕು ಅಂತ ನಿಧಾನವಾಗಿ ಸೇನೆಯ ಹಿಂದೆ ಅವರು ಏನು ಮಾಡಿದರು, ಮತ ಪ್ರಚಾರಕರನ್ನು ಒಳಗೆ ಕಳಿಸ್ಲಿಕ್ಕೆ ಶುರು ಮಾಡಿದರು. ಈ ಥರ ಇದು ಯಾವಾಗಲೂ ನಡೆಯುತ್ತೆ. ವಿ ಹ್ಯಾವ್ ಟು ಬಿ ಕೇರ್ಫುಲ್. ಯಾವಾಗಲೂ ಅಷ್ಟೇ. ಅವ್ರು ಹೆಂಗೆ ಮಾಡ್ತಾರೆ ಅಂತಂದರೆ, ಮೊದಲು ಸೇನೆ ಕಳಿಸ್ತಾರೆ, ಸೇನೆ ಹಿಂದೆ ಮತ ಪ್ರಚಾರಕರು ಬರ್ತಾರೆ, ಅಥವಾ ಮೊದಲು ಮತ ಪ್ರಚಾರಕರು ಬರ್ತಾರೆ, ನಮ್ಮನ್ನೆಲ್ಲ ಕೂಡ ಒಂದ್ಸಲ ಮರಳು ಮಾಡ್ತಾರೆ, ವಾ ಭಗವಂತ ಅಂದರೆ ಹಿಂಗೆ ಅಂತ ಹೇಳ್ತಾರೆ. ಹಿಂದೆನೇ ಸೇನೆ ಹೆಂಗೆ ಬರುತ್ತೆ ಅಂತಂದರೆ ನಮಗೇ ಗೊತ್ತಾಗಿರಲ್ಲ.
ಗೋವಾಕ್ಕಾಗಿದ್ದು ಹಿಂಗೆ. ಮೊದಲು ಮತ ಪ್ರಚಾರಕರು ಬಂದರು, ಅದರ ಹಿಂದೆ ಸೇನೆ ಬಂದು ಇದು ಹಿಂಗೆ ಇರಬೇಕು ಅಂತ ಹೇಳಲಿಕ್ಕೆ ಶುರು ಮಾಡಿದ ಮೇಲೆ ಈ ದೇಶ ತನ್ನತನವನ್ನು ಕಳ್ಕೊಳ್ಳಿಕ್ಕೆ ಶುರು ಮಾಡ್ತಲ್ಲ, ಅದೇ ಥರದ ಪ್ರಕ್ರಿಯೆ ಈ ಕಂಪನಿಯ ಮೂಲಕ ಆಯಿತು. ಯಾವ ಥರದ ಅಟ್ಯಾಕ್ ಭಾರತದ ಮೇಲೆ ಆಯಿತು ಅಂತಂದರೆ, ಒಂದು ಕಡೆ ಕಂಪನಿಯ ಮೇಲೆ ಹಿಡಿತವನ್ನು ಸಾಧಿಸಿ ಒಳಗೆ ನುಗ್ಗಿದ್ರು. ಹಾಗೆ ಒಳಗೆ ನುಗ್ಗಿದಾಗ ಬಂದವನೇ ಈ ದೇಶದ ಶಿಕ್ಷಣ ನೀತಿಯನ್ನು ರೂಪಿಸಿದವನು ಮೆಕಾಲೆ. ಬಂದು 1835 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಇನ್ನೂ ನಡೆದಿರಲಿಲ್ಲ. 35 ಬಂದ ಮೆಕಾಲೆ ಈ ದೇಶದ ಸಾಹಿತ್ಯವನ್ನು, ಅವನಿಗೆ ಸಂಸ್ಕೃತ ಬರ್ತಿರ್ಲಿಲ್ಲ, ಪರ್ಷಿಯನ್ ಬರ್ತಿರ್ಲಿಲ್ಲ, ಅವನಿಗೆ ಯಾವ ಭಾಷೆಯೂ ಬರ್ತಿರ್ಲಿಲ್ಲ. ಆದರೆ ಒಂದು ಪತ್ರ ಬರೀತಾ, ಏನು ಬರೀತಾನೆ ಗೊತ್ತಾ? ಕೇಳಿದ್ರೆ ರಕ್ತ ಕುದಿಯುತ್ತೆ, ಏನೂ ಗೊತ್ತಿಲ್ಲದವನು ಹೇಳೋ ಮಾತು. ಅವನೇನು ಹೇಳ್ತಾನೆ ಅಂತಂದ್ರೆ, ಆ ಪತ್ರದಲ್ಲಿ ಅವನು ತುಂಬಾ ಸ್ಪಷ್ಟವಾಗಿ ಬರೀತಾನೆ, ನಾನು ಪರ್ಷಿಯನ್ ಮತ್ತು ಸಂಸ್ಕೃತದ ಸಾಹಿತ್ಯವನ್ನ ಓದಿಸಿಕೊಂಡಿದ್ದೀನಿ. ಇಡೀ ಸಂಸ್ಕೃತ ಮತ್ತು ಪರ್ಷಿಯನ್ನ ಸಾಹಿತ್ಯ ನಮ್ಮ ಇಂಗ್ಲಿಷ್ನ ಸ್ಕೂಲ್ ಮಕ್ಕಳ ಒಂದು ಶೆಲ್ಫಿಗೆ ಸಮವಾಗೋದಿಲ್ಲ, ಅಷ್ಟು ನಿಕೃಷ್ಟವಾದ ಸಾಹಿತ್ಯ ಇದು. ಆದಷ್ಟು ಬೇಗ ಇದನ್ನ ರೀಪ್ಲೇಸ್ ಮಾಡಿ ಇಂಗ್ಲಿಷ್ ಅನ್ನ ತರದೆ ಹೋದ್ರೆ ಈ ಜನ ಹಾಳಾಗಿ ಹೋಗ್ಬಿಡ್ತಾರೆ ಅಂತ ಬರ್ದ. ಈ ಇಂಗ್ಲಿಷನ್ನು ಹೇರ್ಲಿಕ್ಕೋಸ್ಕರ ಇಡೀ ವ್ಯವಸ್ಥೆಯನ್ನು ಬಳಸ್ಕೊಳ್ಳಾಯಿತು. ಕಾನ್ವೆಂಟ್ಗಳನ್ನು ಶುರು ಮಾಡಲಾಯಿತು. ನಿಧಾನವಾಗಿ ಎಜುಕೇಷನ್ ಸಿಸ್ಟಮ್ ಅಂದ್ರೆ ಹೆಂಗೆ ಕೈ ಹಾಕಿದ್ರು ಅಂತಂದ್ರೆ, ಕಂಪನಿ ಸರ್ಕಾರ ಇದ್ದಾಗಲೇ ಈ ದೇಶದಲ್ಲಿ ಎಜುಕೇಷನ್ನಲ್ಲಿ ನಿಧಾನವಾಗಿ ಕ್ರಿಶ್ಚಿಯಾನಿಟಿಯನ್ನು ತುರುಕುವಂತ ಪ್ರಯತ್ನ ಮಾಡಲಾಯಿತು. ಹಂತ ಹಂತವಾಗಿ. ನೀವು ಮಾಡ್ತಾ ಇರೋ ಆಚರಣೆಗಳು ಸರಿ ಇಲ್ಲ, ನೀವು ಹಾಕ್ತಾ ಇರುವಂಥ ಬಟ್ಟೆ ಸರಿ ಇಲ್ಲ, ನಿಮ್ಮ ತಂದೆ ತಾಯಿಯಂದ್ರ ಬದುಕಿನ ರೀತಿ ಸರಿ ಇಲ್ಲ, ನೀವು ಪೂಜೆ ಮಾಡುವ ದೇವರು ಸರಿ ಇಲ್ಲ, ಎಲ್ಲವನ್ನೂ ಹಂತ ಹಂತವಾಗಿ ಮಕ್ಕಳ ಮೂಲಕ ಹೇಳಿಕೊಡುವಂಥ ಪ್ರಯತ್ನ ಮಾಡಲಾಯಿತು. ಎಜುಕೇಷನ್ ಸಿಸ್ಟಮ್ ಒಂದು ಕಡೆ ಹಾಳು ಮಾಡಿದ ಈ ಜನ ಎರಡನೇ ಹಂತಕ್ಕೆ ನೇರವಾಗಿ ಈ ದೇಶದ ಮನೆಗಳಿಗೆ ನುಗ್ಗಿ ದೇವರುಗಳ ಮೇಲೆ ಆಕ್ರಮಣ ಶುರು ಮಾಡಿದರು. ಈ ದೇವರುಗಳನ್ನು ಪೂಜೆ ಮಾಡಬಾರ್ದು, ಅವ್ರಿಗೆ ಇದ್ದಿದ್ದು ಒಂದೇ ಒಂದು, ಹಿಂದೂ ಮತ್ತು ಮುಸ್ಲಿಂ ಇವರಿಬ್ಬರನ್ನೂ ಕೂಡ ಬ್ರೇಕ್ ಡೌನ್ ಮಾಡಿ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡಿದರೆ ನಾವು ಈ ನಾಡನ್ನು ಬಿಟ್ಟು ಹೋಗಬೇಕಾದ ಅಗತ್ಯವೇ ಬರಲ್ಲ, ಪರ್ಮನೆಂಟ್ ಆಗಿ ಇಲ್ಲಿರ್ಬೋದು. ನಾವು ಫೈನಲಿ ಯುದ್ಧ ಮಾಡಿ ಗೆದ್ದಿದ್ದು ಯಾಕೆ ಗೊತ್ತಾ? ಯಾಕೆಂದ್ರೆ ನಾವು ಹಿಂದೂಗಳಾಗಿ ಮುಸಲ್ಮಾನರಾಗಿ ಉಳ್ಕೊಂಡ್ವಿ ಅಂತ. ನಾವೇನಾದರೂ ಪೂರ್ತಿ ಜನ ಕ್ರಿಶ್ಚಿಯನ್ರಾಗಿ ಕನ್ವರ್ಟ್ ಮಾಡಿದರೆ ಯಾರ ವಿರುದ್ಧ ಹೋರಾಟ ಮಾಡೋದು? ಹೋರಾಟ ಮಾಡಬೇಕಾದವರು ನಮ್ಮವರೇ, ನಾವು ಅವರೇ. ಹಿಂಗಾಗಿ ನೀವು ಆಳ್ಕೊಳ್ಳಿ, ನಾವು ಇಲ್ಲೇ ಇರ್ತೀವಿ, ಎಲ್ಲ ಜೊತೆಲಿರೋಣ ಅಂತ ಇದ್ಬಿಡ್ತಿದ್ವಿ. ಆಸ್ಟ್ರೇಲಿಯಾ ಆದಂಗೆ ಭಾರತ ಇನ್ನೊಂದು ಹಾಳಾಗೋಗಿರೋ ರಾಷ್ಟ್ರ ಆಗಿರ್ತಿತ್ತು. ಆದರೆ ನಮ್ಮ ಧರ್ಮವನ್ನು ಉಳಿಸಿಕೊಂಡ್ವಲ್ಲ, ಆ ಕಾರಣಕ್ಕೋಸ್ಕರ ಭಾರತ ಪರಿಪೂರ್ಣವಾಗಿ ಉಳ್ಕೊಳ್ತು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇತಿಹಾಸ ಕಟ್ಟಿಕೊಡುವಂಥ ಪಾಠ ಇದು. ಇದನ್ನು ನಾಶ ಮಾಡಬೇಕು ಅಂತ ಬಲವಾದ ಪ್ರಯಾಸ ಪಟ್ಟು, ಆ ಕಾರಣಕ್ಕೋಸ್ಕರವೇ ಅವರು ಜಗತ್ತಿನ ಮುಂದೆ ಏನು ಹೇಳಿದ್ರು ಅಂತಂದ್ರೆ, ನಿಮ್ಗೊಂದು ಪದ ಇದೆ, ಯಾವಾಗಲೂ ಇದನ್ನ ಒಂದು ವಾಕ್ಯ ಇದನ್ನು ಕೇಳಬೇಕು ನೀವು, ವೈಟ್ ಮ್ಯಾನ್ಸ್ ಬರ್ಡನ್ ಅಂತ. ವೈಟ್ ಮ್ಯಾನ್ಸ್ ಬರ್ಡನ್ ಅಂತಂದ್ರೆ ಏನಂತಂದ್ರೆ, ಬಿಳಿಯನ ಮೇಲೆ ಭಗವಂತ ಕೊಟ್ಟಿರುವಂತ ಹೊರೆ ಅದು ಅಂತ. ಏನಂತ ಗೊತ್ತಾ? ಕರಿಯರು ಹಾಳಾಗಿರೋ ಕರಿಯರನ್ನ ಉದ್ಧಾರ ಮಾಡುವಂತ ಹೊರೆಯನ್ನ ಭಗವಂತ ಬಿಳಿಯರ ಮೇಲೆ ಹೊರಸಿದ್ದಾನೆ ಅಂತ ಅವ್ರು ಹೇಳ್ಕೊಂಡು ತಿರುಗಾಡ್ತಾರೆ. ಈಗಲೂ ಅದನ್ನು ಹೇಳ್ತಾರೆ, ವೈಟ್ ಮ್ಯಾನ್ಸ್ ಬರ್ಡನ್ ಅಂತ. ಅವರ ಪ್ರಕಾರ ಯಾರು ವೈಟ್ ಇದ್ದಾರೋ ಅವರು ಸುಪೀರಿಯರ್, ಯಾರು ತೀರಾ ಕಪ್ಪಗಿದ್ದಾರೋ ಅವರು ಅತ್ಯಂತ ಕೆಳಮಟ್ಟದವರು. ಈ ಮಧ್ಯದಲ್ಲಿರುವಂಥ ಕಂದು ಜನ ಸ್ವಲ್ಪ ಪರವಾಗಿಲ್ಲ ಅಷ್ಟೇ, ಆದರೂ ನಮ್ಮ ಸ್ಲೇವ್ ಆಗಿರ್ಲಿಕ್ಕೆ ಲಾಯಕ್ಕಷ್ಟೇ. ಸೊ ನಾವು ಮಧ್ಯದಲ್ಲಿದ್ವಿ. ನಾವು ಸ್ಲೇವ್ ಆಗಲಿಕ್ಕೆ ಲಾಯಕ್ಕು, ನಮ್ಮನ್ನು ಉದ್ಧಾರ ಮಾಡುವಂಥ ದೊಡ್ಡ ಜವಾಬ್ದಾರಿಯನ್ನು ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳ್ಕೊಂಡು ಏನು ಹೇಳ್ತಿದ್ರು ಗೊತ್ತಾ? ಸತಿ ಪದ್ಧತಿಯ ಬಗ್ಗೆ ಅಪಪ್ರಚಾರವನ್ನು ಅಥವಾ ಯಾವ ಥರದ ಕೆಟ್ಟ ಪ್ರಚಾರ ಮಾಡಬಹುದು ಅವೆಲ್ಲವನ್ನೂ ಮಾಡಿ ಭಾರತದಲ್ಲಿ ಅದು ನಿಲ್ಲಿಸ್ಲಿಕ್ಕೋಸ್ಕರ ನಾವು ಹೋಗಿದ್ದೀವಿ. ಭಾರತದಲ್ಲಿ ಜಾತಿಯ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಅದು ನಿಲ್ಲಿಸ್ಲಿಕ್ಕೋಸ್ಕರ ನಾವು ಅಲ್ಲಿ ಹೋಗ್ತಿದ್ದೀವಿ ಅಂತ ಅಲ್ಲಿನ ಜನಕ್ಕೆ, ಇಂಗ್ಲೆಂಡಿನ ಜನಕ್ಕೆ ಹೇಳ್ತಿದ್ರು. ಇಲ್ಲಿ ಬಂದು ಅದನ್ನು ನಿಲ್ಲಿಸ್ತೀವಿ ಅನ್ನೋ ನೆಪದಲ್ಲಿ ಕೆಟ್ಟ ಕೆಟ್ಟ ಪ್ರಚಾರಗಳನ್ನು ಅದರ ವಿರುದ್ಧ ಮಾಡ್ಲಿಕ್ಕೆ ಶುರು ಮಾಡಿತು. ಇದು ಹೇಗಾಗ್ಬಿಡ್ತು ಅಂತಂದ್ರೆ, ಒಳಗೆ ತಮ್ಮದ್ದೇ ಆದ ಗೋಡೆಯನ್ನು ಕಟ್ಕೊಂಡಿದ್ರಲ್ಲ, ಅವರೊಂಥರ ಗೊಂದಲಕ್ಕೆ ಬಿದ್ದರು. ಮಿತ್ರ, ಈ ದೇಶದಲ್ಲಿರುವಂಥ ಎಲ್ಲ ಕೆಟ್ಟ ಪದ್ಧತಿಗಳು ಕಾಲಕ್ರಮದಲ್ಲಿ ಆಕ್ರಮಣದ ಕಾರಣದಿಂದಲೇ ಬಂದಂತು. ನೀವು ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ, ನಾನು ಸಿಂಪಲ್ ಆಗಿ ನಿಮ್ಗೆ ಹೇಳಬೇಕು ಅಂತಂದ್ರೆ, ಉತ್ತರ ಕರ್ನಾಟಕದಲ್ಲಿ ನೀವು ತಟ್ಟೆನ ಒಳಗಡೆ ಹಚ್ಚಿ ಕೊಟ್ಬಿಡ್ತೀರಿ, ತಾಯಂದ್ರು ಹೊರಗಡೆ ಬರಲ್ಲ. ನಾನು ತುಂಬ ಮನೆಗಳಿಗೆ ಹೋದಾಗ ನೋಡ್ತೀನಿ, ತಟ್ಟೆ ಒಳಗಿಂದ ಹಚ್ಚಿ ಕೊಟ್ಬಿಡ್ತಾರೆ. ಅನೇಕ ಕಡೆ ತಾಯಂದ್ರು ಹೊರಗಡೆ ಬಂದು ಅತಿಥಿಗಳ ಜೊತೆ ಮಾತು ಆಡಲ್ಲ. ನೀವು ಹುಬ್ಬಳ್ಳಿ ಬಿಟ್ಟಿನ್ನು ಎಕ್ಸ್ಟ್ರೀಮಿಗೆ ಹೋಗ್ತಾ ಹೋದರೆ, ಅದು ಬಿಜಾಪುರ ಇರ್ಬೋದು, ಅದು ಬಾಗಲಕೋಟೆ ಇರ್ಬೋದು, ಆ ಭಾಗದಲ್ಲಂತೂ ಮನೇಲಿರೋ ತಾಯಂದ್ರು ಮುಖದರ್ಶನವೇ ಆಗಲ್ಲ. ಯಾಕೆಂದ್ರೆ ಆಕ್ರಮಣದ ಕಾಲಘಟ್ಟದಲ್ಲಿ ಹೆಣ್ಮಕ್ಳನ್ನು ತೋರಿಸ್ಕೊಂಡ್ರೆ ಹಾರಿಸ್ಕೊಂಡು ಹೋಗೋ ಜನ ಇದ್ರಲ್ಲ, ಅವರಿಂದ ತಮ್ಮ ಹೆಣ್ಮಕ್ಳನ್ನು ಕಾಪಾಡಿಕೊಳ್ಳಲಿಕ್ಕೆ ಮಾಡಿದಂಥ ಪ್ರಯತ್ನ ಈಗಲೂ ಹಾಗೆ ಉಳ್ಕೊಂಡಿದೆ. ನೀವು ದಕ್ಷಿಣ ಕರ್ನಾಟಕ ಹೋಗಿ ಆ ಥರ ಸಮಸ್ಯೆ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ನಡೆದಂಥ ಆಕ್ರಮಣ ಅಲ್ಲಿ ನೋಡ್ಲಿಕ್ಕೆ ಸಿಗಲಿಲ್ಲ. ಈ ಆಕ್ರಮಣ ಉತ್ತರ ಭಾರತದಲ್ಲಿ ನಿರಂತರವಾಗಾಯ್ತಲ್ಲ, ತಮ್ಮನ್ನು ತಾವು ಕಾಪಾಡಿಕೊಳ್ಳಿಕ್ಕೆ ಅವ್ರು ಮಾಡಿದ್ದೆಲ್ಲವನ್ನೂ ಕೂಡ ಹಿಂದೂ ಧರ್ಮದಲ್ಲಿ ಮೂಲ ರೂಪದಲ್ಲಿರುವಂಥ ಸಮಸ್ಯೆ ಅಂತ ಹೇಗೆ ಬಿಂಬಿಸಿದ್ರು ಅಂತಂದ್ರೆ, ಒಂದು ಕ್ಷಣದಲ್ಲಿ ನಮಗೆ ನಾಚಿಕೆ ಆಯಿತು, ಎಂಥ ಧರ್ಮದಲ್ಲಿ ನಾನಿದ್ದೀನಪ್ಪ ಅಂತ. ಹಂಗೆ ಮಾಡೇ ಬಿಟ್ರು ಅವರು.
ಆದರೆ ಈ ಧಾರ್ಮಿಕ ವಿಚಾರಗಳಲ್ಲಿ ಕೈ ಹಾಕಿದ್ದಿದೆಯಲ್ಲ, ಭಾರತ ಕುದಿತಾ ಇತ್ತು, ಪ್ರತಿರೋಧ ತೋರಿಸ್ತಾ ಇತ್ತು. ಅವರು ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋ ನೆಪದಲ್ಲಿ ಏನು ಮಾಡಿದ್ರು, ಜಮೀನ್ದಾರರ ಜಾಗವನ್ನು ಖಾಲಿ ಮಾಡಿಸಿ ಟ್ಯಾಕ್ಸ್ ಕಲೆಕ್ಟರ್ಗಳನ್ನು ಅಲ್ಲಿ ಜೋಡಿಸಿ ಅವ್ರ ಜವಾಬ್ದಾರಿ ಅಂತ ಮಾಡಿದ್ರು. ಜಮೀನ್ದಾರರಿಗಿದ್ದಂಥ ಹಿಡಿತ ತಪ್ಪೋಯ್ತು. ಜಮೀನ್ದಾರರು ಶೋಷಣೆ ಮಾಡ್ತಾರೆ ಅಂತ ಹೇಳ್ಕೊಂಡು ತಿರುಗಾಡಿದ್ರು. ಆದರೆ ಜಮೀನ್ದಾರ ಮತ್ತು ರೈತನ ಬಾಂಧವ್ಯ ಬಹಳ ಚೆನ್ನಾಗಿ ಸುದೀರ್ಘ ಕಾಲದಿಂದಲೂ ಭಾರತದಲ್ಲಿ ಇದನ್ನು ಗುರುತಿಸ್ಲಿಕ್ಕೆ ಹೋಗಲಿಲ್ಲ. ಅಲ್ಲೊಂದು ದೊಡ್ಡ ಸಮಸ್ಯೆ ಆಯಿತು. ಫೈನಲಿ ಈ ದೇಶದಲ್ಲಿ ದೊಡ್ಡ ಸೇನೆನವ್ರು ಕಟ್ಟಿದ್ರಲ್ಲ, 3 ವಿಭಾಗಗಳಲ್ಲಿ ಸೇನೆ ಇತ್ತು, 3 ಪ್ರಾಂತದಲ್ಲಿ. ಒಂದು ಬಂಗಾಳದಲ್ಲಿತ್ತು, ಇನ್ನೊಂದು ಮುಂಬೈಲಿತ್ತು, ಮತ್ತು 3ನೇದು ಮಡ್ರಾಸ್ ಪ್ರಾಂತದಲ್ಲಿತ್ತು. ಬಂಗಾಳ ಪ್ರಾಂತದಲ್ಲಿದ್ದಂಥ ಸೇನೆಯನ್ನು ಅವ್ರು ಹೆಂಗೆ ಮಾಡಿದ್ರು ಅಂತಂದರೆ, ಬಂಗಾಳ ಪ್ರಾಂತದಲ್ಲಿದ್ದ ಸೇನೆಯಲ್ಲಿ ಹೈ ಕಾಸ್ಟ್ ಜನ ಜಾಸ್ತಿ ಇದ್ರು. ಇನ್ನು ಮಡ್ರಾಸ್ ಮತ್ತು ಮುಂಬೈಲಿದ್ದ ಪ್ರಾಂತದಲ್ಲಿ ನ್ಯೂಟ್ರಲ್ ಕಾಸ್ಟ್ ಇತ್ತು. ಈ ಹೈಕಾಸ್ಟ್ ಜನ ಅಂತ ಯಾರನ್ನು ಕರೀತಾರೋ, ಯಾರು ತುಂಬ ಉನ್ನತ ದರ್ಜೆಯವರು ಅಂತ ಭಾವಿಸ್ತಾರೋ, ಅವರುಗಳನ್ನೆಲ್ಲ ಇವರು ಅನಿವಾರ್ಯವಾಗಿ ಸಮುದ್ರವನ್ನು ಕ್ರಾಸ್ ಮಾಡಿ ಸೇನೆಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದಾಗ ಅವರಲ್ಲೊಂದು ಆಕ್ರೋಶ ಬಂತು, ನಮ್ಮ ಧರ್ಮವನ್ನು ನಾಶ ಮಾಡಲಿಕ್ಕೆ ಇವರೆಲ್ಲ ಈ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಯಾವಾಗ ಈ ಕಂಪನಿ ಸರ್ಕಾರ ಮಾಡಿರುವಂಥ ಒಂದೊಂದು ಕೆಲಸಗಳು ಕೂಡ ಉಲ್ಟಾ ಹೊಡಿಲಿಕ್ಕೆ ಶುರು ಮಾಡ್ತೋ, ದೇಶದೊಳಗೆ ಒಂದು ನಿಧಾನವಾದ ಪ್ರತಿರೋಧ ಶುರುವಾಯಿತು. ಈ ಪ್ರತಿರೋಧಕ್ಕೆ ನೇತೃತ್ವವನ್ನು ತುಂಬ ಸ್ಪಷ್ಟವಾಗಿ ಕೊಟ್ಟಿದ್ದು ನಾನಾ ಸಾಹೇಬ್ ಪೇಶ್ವೆ. ಮಿತ್ರರೇ, ಬ್ರಿಟಿಷರು ಅಥವಾ ಕಂಪನಿ ಈ ದೇಶದಲ್ಲಿ ರಾಜ್ಯ ನಡೆಸುವಾಗ ಹೆಂಗಿತ್ತು ಅಂತಂದರೆ, ಮೊದಲು ವ್ಯಾಪಾರ ಮಾಡಿದರು, ಆಮೇಲೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿದರು, ಕೊನೆಗೆ ಕಾನೂನುಗಳನ್ನು ರಚಿಸಿ ಈ ಕಾನೂನಿಗೆ ತಕ್ಕಂತೆ ನೀವು ಬದುಕಬೇಕು ಅಂತ ಹೇಳಿದರು. ನನಗೆ ಇವತ್ತಿಗೂ ಇಮ್ಯಾಜಿನ್ ಮಾಡಲಿಕ್ಕೆ ಭಾಳ ಕಷ್ಟ. ಸುಮ್ಮನೆ ಹೇಳೋದು ನಾನು, ವಾಟ್ಸಪ್ ಬಂತು, ವಾಟ್ಸಪ್ ನಮಗೆ ಮೊದಲು ಫ್ರೀಯಾಗಿ ಸಿಕ್ತು, ನಾವು ಅದನ್ನು ಯೂಸ್ ಮಾಡ್ತಾ ಇದ್ವಿ. ಆಮೇಲೆ ವಾಟ್ಸಪ್ ಹೇಳ್ತು, ನೀವು ಹೇಳ್ದಂಗಲ್ಲ ನಾನು ಕೇಳಲಿಕ್ಕೆ ಇರೋದು, ನಾನು ಹೇಳ್ದಂಗೆ ನೀವು ಕೇಳಬೇಕು. ನಿಮ್ಮ ಸರ್ಕಾರಕ್ಕೆ ನಾನು ಆನ್ಸರಬಲ್ ಅಲ್ಲ, ನೀವು ನನಗೆ ಆನ್ಸರಬಲ್ಲು. ನಾನು ಬೇಕಾದ್ದನ್ನು ಕೊಡ್ತೀನಿ, ನಿಮ್ಮ ಡಾಟಾ ಬೇಕಾಗಿದ್ದನ್ನು ಕಿತ್ಕೊಳ್ತೀನಿ ಅಂತಂದರೆ ನಾವು ಹೆಂಗೆ ಸ್ಲೇವ್ಸ್ ಆಗಿಬಿಟ್ಟಿದ್ವಿ ಅಂತಂದರೆ, ವಾಟ್ಸಪ್ ಬಿಟ್ಟಿರೋದು ಕಷ್ಟ ಅಲ್ಲ, ಡಾಟಾ ಹೋದರೆ ಹೋಗಲಿ ಪರವಾಗಿಲ್ಲ, ನಮ್ಗೆ ಗೊತ್ತೇ ಆಗಲಿಲ್ಲ ಅಂತ. ಒಂದು ಕಂಪನಿ ಹೇಗೆ ನಮ್ಮನ್ನು ಹಿಡಿದು ಎಳ್ಕೊಂಡ್ಬಿಡ್ತು ಅಂತಂದರೆ, ಇದೇ ಕೆಲಸವನ್ನು ಅವತ್ತು ಮಾಡಲಾಗಿತ್ತು. ಆದರೆ ನಿಧಾನವಾಗಿ ಭಾರತ ರಿವೋಲ್ಟ್ ಮಾಡ್ತು. ಆ ರಿವೋಲ್ಟ್ ಮಾಡೋದಕ್ಕೆ ನೇತೃತ್ವವನ್ನು ವಹಿಸಿದ್ದು ನಾನಾ ಸಾಹೇಬ್ ಪೇಶ್ವೆ. ನಾನಾ ಸಾಹೇಬ್ ಪೇಶ್ವೆ ಹೇಗಿದ್ದ ಅಂತಂದರೆ, ಅವನು ಮರಾಠರ ತನ್ನ ತಂದೆ ದತ್ತು ತೆಗೆದುಕೊಂಡಂಥ ಪುತ್ರ. ಅವನು ಬ್ರಹ್ಮಾವರ್ತದಲ್ಲಿದ್ದ. ಅವನ ತಂದೆ ಏನು ಮಾಡಿದರು ಅಂತಂದರೆ, ತನ್ನ ಇಡೀ ರಾಜ್ಯವನ್ನು ಬ್ರಿಟಿಷರಿಗೆ ಕೊಟ್ಟು, ನಂಗೆ ವರ್ಷಕ್ಕೆ ಇಷ್ಟು ಅಂತ ಕೊಟ್ಬಿಡಿ ಸಾಕು ಅಂತ ಇದ್ಬಿಟ್ಟಿದ್ರು. ಎಂತೆಂಥ ರಾಜರಿದ್ರು ನೋಡಿ ದೇಶದಲ್ಲಿ. ಆದರೆ ನಾನಾ ಸಾಹೇಬ ಪ್ರತಿಕ್ಷಣವೂ ಕೂಡ ಸ್ವಾಭಿಮಾನಿಯಾಗಿ ಬದುಕಿದ್ದಂಥ ಅಪರೂಪದ ವ್ಯಕ್ತಿ. ನಾನಾ ಸಾಹೇಬ ಹೇಳಿದ್ದ, ನನಗೆ ಸಾಧ್ಯನೇ ಆಗ್ತಿಲ್ಲ ಅಂತ. ಆದರೆ ಬ್ರಿಟಿಷರ ಜೊತೆಗೆ ರಿಲೇಷನ್ ಹೇಗಿಟ್ಕೊಂಡಿದ್ದ ಅಂತಂದರೆ, ದೊಡ್ಡ ದೊಡ್ಡ ಬ್ರಿಟಿಷ್ ಅಧಿಕಾರಿಗಳೂ ಕೂಡ ಯಾವಾಗಲಾದರೂ ಟೈಮ್ ತುಂಬ ಚೆನ್ನಾಗಿ ಕಳಿಬೇಕು ಅಂತಂದರೆ ನಾನಾ ಸಾಹೇಬನ ಬ್ರಹ್ಮಾವರ್ತಕ್ಕೆ ಬರ್ತಿದ್ರು. ಆರಾಮಾಗಿ ಅಲ್ಲಿ ಕಾಲ ಕಳೆದು ನಾನಾ ಸಾಹೇಬ ಅವ್ರಿಗೆ ಬೇಕಾಗಿರುವಂಥ ಊಟ ತಿಂಡಿ ವ್ಯವಸ್ಥೆ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಕಳಿಸ್ತಿದ್ದ. ಅವನ ಜೊತೆ ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಆದರೆ ಈ ಬ್ರಿಟಿಷರು ಏನು ಮಾಡಿದ್ರು, ಒಂದು ಹಂತದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಕಾನೂನಿನ ಆಧಾರದ ಮೇಲೆ ನಾನಾ ಸಾಹೇಬನಿಗೆ ಹೇಳಿದರು, ನಿಮ್ಮ ಅಪ್ಪ ತೀರ್ಕೊಂಡ್ರು, ಅವ್ರಿಗೆ ಕೊಡ್ತಿದ್ವಿ ನಾವು ಇಷ್ಟು ದಿನ, ಇನ್ನು ನೀನು ಅವ್ರ ದತ್ತು ಪುತ್ರನಾಗಿರೋದ್ರಿಂದ ಇನ್ನು ಮುಂದೆ ನಿನಗೆ ಕೊಡಬೇಕಾಗಿರುವಂಥ ವರ್ಷದ ಏನು ಬಕ್ಷಿಸಿದೆ ಅದನ್ನು ಕೊಡಲ್ಲ ಅಂದರು. ನಾನಾ ಸಾಹೇಬ ಏನೂ ಮಾತಾಡಲಿಲ್ಲ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಹೇಳಿದರು, ನಿನಗೆ ಮಕ್ಕಳಿಲ್ಲ, ಸ್ವಂತ ಮಕ್ಕಳಿಲ್ಲ, ನೀನು ದತ್ತು ಮಗನನ್ನು ತೆಗೆದುಕೊಂಡಿರೋದ್ರಿಂದ ಈ ದತ್ತು ಮಗನಿಗೆ ಅಧಿಕಾರ ಇಲ್ಲ, ನಿನ್ನ ಗಂಡ ತೀರ್ಕೊಂಡಿದ್ದಾನೆ, ನಿನ್ನ ರಾಜ್ಯ ನಮಗೆ ಅಂತಂದರು. ಸತಾರಾನು ಹಿಂಗೆ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಈ ಎಲ್ಲ ರಾಜರುಗಳಿಗೇನಾಯ್ತು, ಆಗ ಬಿಸಿ ಮುಟ್ಲಿಕ್ಕೆ ಶುರುವಾಯಿತು. ನಾನಾ ಸಾಹೇಬ ಮೊದಲಿಂದ ಏನು ಕುದಿ ಇತ್ತಲ್ಲ, ಈ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತ ಏನು ಮಾಡಿದ, ನಾನಾ ಸಾಹೇಬ ತನ್ನ ಜೊತೆ ಇದ್ದ ಅಜೀಮುಲ್ಲಾ ಖಾನ್ ಅಂತ ಹೇಳಿ ಒಬ್ಬ ಆಪ್ತ ಕಾರ್ಯದರ್ಶಿ ಅಂತ ತಿಳ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ತನ್ನ ಅತ್ಯಂತ ಪರಮಾಪ್ತನಾಗಿರುವಂಥ ಅಜೀಮುಲ್ಲಾ ಖಾನನ್ನು ಕರೆದು ಕೇಳಿಕೊಂಡ. ಅಜೀಮುಲ್ಲಾ ಖಾನ್ದು ಒಂದು ಅದ್ಭುತವಾದ ರೋಚಕವಾದ ಕಥೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ನನ್ನ ಇತಿಹಾಸದ ಪಠ್ಯ ಪುಸ್ತಕಗಳು ಅಜೀಮುಲ್ಲಾ ಖಾನ್ ನೆನಪಿಸ್ಕೊಳ್ಳಲ್ಲ, ನೆನಪಿಸ್ಕೊಂಡ್ರೆ ಒಬ್ಬ ಮುಸ್ಲಿಮನ್ನು ನೆನಪಿಸ್ಕೊಂಡ್ವಲ್ಲ ಅನ್ನೋ ಖುಷಿಗೆ ನೆನಪಿಸ್ಕೊಳ್ತಾರೆ. ನಮಗೆಲ್ಲ ಅದೊಂದಿದೆ. ಈ ತುಷ್ಟೀಕರಣ ಹೆಂಗಿದೆ ಅಂತಂದರೆ, ಹೆಂಗಾದರೂ 8 ಹೆಸರುಗಳಲ್ಲಿ ಒಂದು ಮುಸ್ಲಿಂ ಹೆಸರು ಸೇರಿಸಬೇಕು ಅಂತ. ಯಾಕೆ ಸೇರಿಸಿದ್ವಿ ಏನು ಗೊತ್ತಿಲ್ಲ. ಅಜೀಮುಲ್ಲಾ ಖಾನ್ ಎಂತ ಅಪರೂಪದ ವ್ಯಕ್ತಿ ಅಂತಂದರೆ, ಅವನು ಅಡುಗೆ ಭಟ್ಟನಾಗಿದ್ದವನು ಬ್ರಿಟಿಷರ ಮನೆಗಳಲ್ಲಿ. ಅಡುಗೆ ಭಟ್ಟನಾಗಿದ್ದು ಅವ್ರ ಹತ್ರ ಇಂಗ್ಲೀಷನ್ನು ಕಲ್ತ್ಕೊಂಡ. ಆದರೆ ಬ್ರಿಟಿಷರನ್ನ ಹತ್ತಿರದಿಂದ ನೋಡ್ತಾ ನೋಡ್ತಾ ಅವ್ರ ಮೇಲೆ ಆಕ್ರೋಶವೂ ಸಿಕ್ಕಾಪಟ್ಟೆ ಬೆಳೆದಿತ್ತು ಅವನಿಗೆ. ಎಂಥ ಬುದ್ಧಿವಂತ ಸೂಕ್ಷ್ಮಮತಿ ಅಂತಂದರೆ, ನಾನಾ ಸಾಹೇಬ ಅವನನ್ನು ತನ್ನ ಆಪ್ತನನ್ನಾಗಿ ಇಟ್ಕೊಂಡಿದ್ದು ಯಾಕೆ ಅಂತಂದರೆ, ಇಂಗ್ಲಿಷ್ ರಾಜ್ಯಗಳಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳಿಕ್ಕೆ ಅವನು ಬೇಕಾಗಿತ್ತು ನಾನಾ ಸಾಹೇಬ್. ಅಜೀಮುಲ್ಲಾ ನಾನಾ ಸಾಹೇಬನಿಗೆ ಹೇಳಿದ, ನನಗೆ ಯಾಕೋ ಈ ಕಂಪನಿಯವರದೇ ಪ್ರಾಬ್ಲಮ್ ಅನ್ಸುತ್ತೆ,
ಸರ್ಕಾರಕ್ಕೆ ಹೋಗಿ ಇವ್ರ ಬಗ್ಗೆ ಸರಿಯಾದ ಮಾಹಿತಿ ಮುಟ್ಟಿಸಿದರೆ ಸರ್ಕಾರ, ಆ ಮೇಲಿನ ಸರ್ಕಾರ ಅಥವಾ ಇಂಗ್ಲೆಂಡಿನ ರಾಣಿ ಇವ್ರಿಗೆ ಸರಿಯಾಗಿ ಪಾಠ ಹೇಳ್ಬೋದು, ಈ ಕೆಲಸ ನಾವು ಮಾಡಬೇಕು ಅಂತ ಕೇಳಿದಾಗ ನಾನಾ ಸಾಹೇಬ ಒಳ್ಳೆಯದು ಹೋಗ್ಬಾ ಅಂತ ಕಳಿಸಿಕೊಟ್ಟ. ಎಷ್ಟು ಚೆನ್ನಾಗಿದೆ ನೋಡಿ. ಇಡೀ ಸ್ವಾತಂತ್ರ್ಯ ಸಂಗ್ರಾಮದ ಆ ಯೋಜನೆ ಹ್ಯಾಚ್ ಆಗೋದು ಲಂಡನ್ನಲ್ಲಿ. ಅಲ್ಲಿಗೆ ಹೋಗಿ ಅಜೀಮುಲ್ಲಾ ಹೋದಾಗಲೇ ಅವನಿಗೆ ಗೊತ್ತಾಗಿದ್ದು, ಇಲ್ಲಿ ನಾನೊಬ್ಬನೇ ಅಲ್ಲ, ಸತಾರದ ರಾಜ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಸತಾರದ ಮಂತ್ರಿ ರಂಗೋ ಬಾಪೂಜಿನೂ ಇಲ್ಲೇ ಬಂದಿದ್ದಾರೆ. ಇಬ್ರು ಅಲ್ಲಿ ಸೇರಿದ್ರು, ಇಬ್ರು ಅಲ್ಲಿನ ಕೋರ್ಟ್ಗಳಿಗೆ ಓಡಾಡಿದ್ರು. ರಾಣಿನ ಭೇಟಿ ಮಾಡ್ಲಿಕ್ಕಾಗಲಿಲ್ಲ, ಯಾರಾದರೂ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅಂತೆಲ್ಲ ಪ್ರಯತ್ನ ಪಟ್ಟ ಮೇಲೆ ಆಗ ಗೊತ್ತಾಯ್ತು, ಕಂಪನಿ ಸರ್ಕಾರ ಮುಖವಾಡ ಅಷ್ಟೇ, ಹಿಂದೆ ಇರೋದು ಪೂರ್ತಿ ಇವರೇ, ಇವ್ರು ಹೇಳದಂತೆ ಕಂಪನಿ ಸರ್ಕಾರ ಮಾಡ್ತಿದೆ ಅಂತ ಅವ್ರಿಗೆ ಗೊತ್ತಾದಾಗ ಕಂಪನಿ ಏನು ಮಾಡ್ತಿದೆಯೋ ಅದರ ಅಪ್ಪಂದ್ರು ಇವರು ಅಂತ ಅವರಿಬ್ಬರಿಗೂ ಗೊತ್ತಾಯ್ತು. ಈ ಮುಖವಾಡದ ರಾಜಕಾರಣ ಇದೆಯಲ್ಲ ಇವತ್ತಿಗೂ ಇದೆ. ಕಾಶ್ಮೀರದ ಮುಗ್ಧ ಜನರನ್ನು ಮುಂದಕ್ಕಿಟ್ಟುಕೊಂಡು ರಾಜಕಾರಣ ಮಾಡೋರು ಒಂದಷ್ಟು ಜನ ಇದ್ದಾರೆ. ಅವ್ರ ಹೆಗಲ ಮೇಲೆ ಬಂದೂಕು, ಆದರೆ ತೋರಿಸೋದು ಮಾತ್ರ ಅವರನ್ನ ಮುಖವಾಡ ಅಷ್ಟೇ. ಅವರು ಮುಸಲ್ಮಾನರನ್ನ ಮುಖವಾಡ ಇಟ್ಕೊಂಡು ರಾಜಕಾರಣ ಮಾಡೋರು ಒಂದಷ್ಟು ಜನ ಇದ್ದಾರೆ. ರೈತರನ್ನ ಮುಖವಾಡ ಇಟ್ಕೊಂಡು ರಾಜಕಾರಣ ಮಾಡೋರು ಮತ್ತಷ್ಟು ಜನ ಇದ್ದಾರೆ. ಮುಖವಾಡ ಅಷ್ಟೇ ರೈತರು, ಅವ್ರ ಮೇಲೆ ಬಂದೂಕಿಟ್ಟು ಚಲಾಯಿಸ್ತಾ ಇರೋರು ಬೇರೆ ಯಾರೋ. ಸರಿಯಾದ ಸಂದರ್ಭಕ್ಕೆ ಇವರೆಲ್ಲರೂ ಬಂಡವಾಳ ಆಚೆ ಬರ್ತಿರೋದ್ರಿಂದ ಇದು ಗೊತ್ತಾಗಿದೆ. ಇತಿಹಾಸ ಯಾಕೆ ಓದಬೇಕು ಅಂತಂದರೆ ಮಿತ್ರ, ಈ ಮುಖವಾಡವನ್ನು ಇಟ್ಕೊಂಡು ಕೆಲಸ ಮಾಡೋದು ಹೊಸ್ತಲ್ಲ. ಇದು 1857ರ ಕಾಲಘಟ್ಟದಲ್ಲಿ ನೋಡಿರೋದ್ರಿಂದ ಇವ್ರು ಏನೇನು ಮಾಡ್ತಾರೆ ಅಂತ ಒಂದು ಅಂದಾಜು ನಮಗಿರಬೇಕು. ಇತಿಹಾಸದ ಮಹತ್ವದ ಪಾಠ ಅದು. ಅಲ್ಲಿಗೆ ಹೋದ್ಮೇಲೆ ರಂಗೋ ಬಾಪೂಜಿ ಮತ್ತು ಇವರಿಗೆ ಗೊತ್ತಾಯ್ತಲ್ಲ, ಇವರಿಬ್ಬರು ಕೂತ್ಕೊಂಡು ಹೇಳಿದ್ರು ಇವ್ರಿಗೆ ಏನಾದರೂ ಮಾಡಲೇಬೇಕಲ್ಲ. ಈಗ ಏನಾದರೂ ಮಾಡಬೇಕು ಅಂತಂದ್ರೆ ಇಡೀ ಭಾರತವನ್ನು ಇದಕ್ಕೋಸ್ಕರ ಸಜ್ಜುಗೊಳಿಸಿ ನಿಲ್ಲಿಸಬೇಕು ಅಂತ ರಂಗೋ ಬಾಪೂಜಿ ಜೊತೆ ಸೇರಿಕೊಂಡು ಅಜೀಮುಲ್ಲಾ ಖಾನ್ ಅಲ್ಲೇ ಯೋಜನೆ ಮಾಡಿದ್ರು. ಹೇಗೆ ರಾಜರುಗಳನ್ನು ಭೇಟಿ ಮಾಡಬೇಕು, ಹೇಗೆ ಮಾಡಬೇಕು, ಇವೆಲ್ಲವನ್ನೂ ಯೋಜನೆ ಮಾಡಿ ಭಾರತಕ್ಕೆ ಬಂದರು. ಆ ಯೋಜನೆಗೆ ತಕ್ಕಂತೆ ನಾನಾ ಸಾಹೇಬನ ಮುಂದೆ ಎಲ್ಲವನ್ನು ವಿವರಿಸಿದರು. ಬ್ರಿಟಿಷರ ವಿರುದ್ಧ ಅಥವಾ ಈ ಕಂಪನಿಯ ವಿರುದ್ಧ ಹೋರಾಟ ಮಾಡೋದು ಸುಲಭ ಇರಲಿಲ್ಲ. ಬಿಕಾಸ್ ಅವ್ರು ಕನ್ನಿಂಗ್, ಅವ್ರು ಯಾವುದೇ ಹೋರಾಟದ ರೂಲ್ಸು ರೆಗ್ಯುಲೇಷನ್ಸ್ ಇಲ್ಲ, ಯಾರ ಜೊತೆ ಹೆಂಗೆ ಹೋರಾಟ ಮಾಡಬೇಕು ಅಂತಿಲ್ಲ, ಯಾರನ್ನು ಎಲ್ಲಿಗೆ ಮಟ್ಟ ಹಾಕಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆಧುನಿಕ ತಂತ್ರಜ್ಞಾನ ಬಳಸ್ಕೊಂಡು ಯುದ್ಧ ಮಾಡ್ತಾರಲ್ಲ, ಅವ್ರ ಜೊತೆ ಅವತ್ತಿನ ದಿನಗಳಲ್ಲಿ ಹೋರಾಟ ಮಾಡೋದು ಬಹಳ ಕಷ್ಟ ಇತ್ತು. ಈ ಹಂತದಲ್ಲಿ ಅವ್ರ ಜೊತೆ ಹೋರಾಟ ಮಾಡಲಿಕ್ಕೆ ಒಂದು 4-5 ಹಂತದ ಪ್ಲಾನ್ಗಳನ್ನು ಮಾಡಿದರು. ಮೊದಲನೇ ಹಂತದಲ್ಲಿ ರಾಜರುಗಳನ್ನು ಭೇಟಿ ಮಾಡಬೇಕು. ಈ ದೇಶದಲ್ಲಿರುವಂಥ ಎಲ್ಲ ರಾಜರುಗಳನ್ನು ಭೇಟಿ ಮಾಡಿ ಅವ್ರದ್ದೊಂದು ಕನ್ಸೆಂಟ್ ತೆಗೆದುಕೊಂಡು ಅವರನ್ನು ಕೂಡ ಈ ಯುದ್ಧಕ್ಕೆ ಮುಂಚೂಣಿಯಲ್ಲಿ ನಿಲ್ಲಿಸುವಂತೆ ಮಾಡಬೇಕು. ಮೊದಲನೇ ಕೆಲಸ ಇತ್ತು. ಎರಡನೇದು, ಬಹಳ ನೊಂದುಕೊಂಡಿರುವಂಥ ಜಮೀನ್ದಾರಗಳನ್ನು ತಯಾರು ಮಾಡಲಿಕ್ಕೆ ಸಿದ್ಧರಾಗಬೇಕು. ಮೂರನೇದು, ಈ ದೇಶದ ತಾಯಂದ್ರನ್ನ, ಈ ದೇಶದ ಸಾಮಾನ್ಯ ವರ್ಗವನ್ನ ಬಡಿದೆಬ್ಬಿಸಬೇಕು, ಅವರುಗಳ ಮೂಲಕ ಹೋರಾಟವನ್ನು ಮುಂಚೂಣಿಗೆ ತಂದು ನಿಲ್ಲಿಸಬೇಕು. ಎಲ್ಲ ಇತ್ತು, ಆದರೆ ಸುಲಭ ಇರಲಿಲ್ಲ. ಯಾಕೆ ಸುಲಭ ಇರಲಿಲ್ಲ ಅಂತಂದ್ರೆ, ನೀವು ರಾಜನಿಗೆ ಹೋಗಿ ಮಾತನಾಡಿಸಿ ನಾವು ಯುದ್ಧ ಮಾಡೋಣ ಬ್ರಿಟಿಷರ ವಿರುದ್ಧ ಅಂತಂದ್ರೆ ಅವನೇನಾದ್ರೂ ಹೋಗಿ ಬ್ರಿಟಿಷರಿಗೆ ಹೇಳ್ಬಿಟ್ರೆ ಏನು ಮಾಡೋದು? ಯಾರು ಬ್ರಿಟಿಷರು ಪರವಾಗಿದ್ದಾರೆ, ಯಾರು ವಿರುದ್ಧವಾಗಿದ್ದಾರೆ ಗೊತ್ತಿಲ್ವಲ್ಲ. ಸರಿಯಾಗಿ ಗುರುತಿಸ್ಕೋಬೇಕು. ಸೈನಿಕರನ್ನ ನೀವು ಬ್ರಿಟಿಷರ ವಿರುದ್ಧ ಎತ್ತಿ ಕಟ್ಟಬೇಕು ಅಂತಂದ್ರೆ ಅವ್ರಿಗೆ ತಿಳಿಸಬೇಕಾಗಿರುವಂತ ಮಾಹಿತಿ ತಿಳಿಸಬೇಕು. ಆದರೆ ಅವ್ರು ಇದಕ್ಕೋಸ್ಕರ ತಯಾರಾಗ್ತಿದ್ದಾರೆ ಅಂತ ಅವರ ದಣಿಗಳಿಗೆ ಗೊತ್ತಾಗಬಾರದು. ಹೆಂಗ್ ಸಾಧ್ಯ ಇದೆ? ನೀವು ಹಳ್ಳಿಗೂ ಹೋಗಬೇಕು, ಮನೆಗೂ ಹೋಗಿ ಜನರನ್ನ ಕ್ರಾಂತಿಗೆ ಸಜ್ಜು ಮಾಡಬೇಕು. ಆದರೆ ನೀವು ಈ ಕೆಲಸ ಮಾಡ್ತಿದ್ದೀರಿ ಅಂತ ಬ್ರಿಟಿಷರಿಗೆ ಗೊತ್ತಾಗಬಾರದು. ಚಾಲೆಂಜ್ ಸುಲಭ ಇರಲಿಲ್ಲ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರ್ಡಿನರಿ ಅಲ್ಲ ಮಿತ್ರರೇ. ತುಂಬ ಜನ ತರುಣ ಮಿತ್ರರಿದ್ದಿರಲ್ಲ, ಅದಕ್ಕೋಸ್ಕರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಈ ಸ್ವಾತಂತ್ರ್ಯ ಸಂಗ್ರಾಮ ಎಂಥದ್ದಿತ್ತು ಅಂತಂದರೆ, ಈ ದೇಶ ತನ್ನ ತನು ಮನ ಧನ ಎಲ್ಲವನ್ನು ಪೂರ್ಣ ಪ್ರಮಾಣದಲ್ಲಿ ಸಮರ್ಪಣೆ ಮಾಡಿಬಿಡ್ತು ಬ್ರಿಟಿಷರಿಗೆ. ಈ ಕ್ರಾಂತಿ ಸಿಡಿಯುವವರೆಗೂ ಇಂಥದ್ದೊಂದು ಕ್ರಾಂತಿ ನಮ್ಮ ಬುಡದಲ್ಲಿ ಸಿಡಿಲಿಕ್ಕೆ ಸಿದ್ಧವಾಗಿದೆ ಅಂತ ಗೊತ್ತಾಗದೇ ಇರುವ ರೀತಿಯಲ್ಲಿ ಈ ದೇಶ ಸಿದ್ಧತೆ ಮಾಡಿತ್ತಲ್ಲ, ಅದು ಭಾರತದ ಕೆಪಾಸಿಟಿ ಅಂತ 1857ರ ಸಂಗ್ರಾಮದ ವೈಶಿಷ್ಟ್ಯ. ಇಡೀ ಸಂಗ್ರಾಮ ಹೆಂಗಾಯ್ತು ಗೊತ್ತೇನು? ನಾನಾ ಸಾಹೇಬ ಪತ್ರಗಳ ಮೇಲೆ ಪತ್ರವನ್ನು ಬರೆದ. ಆ ಪತ್ರಗಳನ್ನು ಬರೆಯೋದು, ಒಬ್ಬ ರಾಜನಿಗೆ ತನ್ನ ಆಪ್ತನ ಹತ್ರ ಕಳಿಸೋದು. ಯಾವ ರಾಜ ತನ್ನ ಪರವಾಗಿ ಬರಬಹುದು, ಅವನೆಷ್ಟು ನೋವು ಉಂಡಿದ್ದಾನೆ, ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಅವನಿಗೆ ನಿಧಾನವಾಗಿ ಮೊದಲನೇ ಪತ್ರದಲ್ಲಿ ಆತ್ಮೀಯತೆಯನ್ನು ಬೆಳೆಸ್ಕೊಳ್ಳೋದು, ಎರಡನೇ ಪತ್ರದಲ್ಲಿ ಆದ ನೋವನ್ನು ಪ್ರಸ್ತಾಪಿಸೋದು, ಮೂರನೇ ಪತ್ರದಲ್ಲಿ ನಾವೇನು ಮಾಡಬೇಕು ಅಂತ ಹೇಳೋದು, ನಾಲ್ಕನೇ ಪತ್ರದಲ್ಲಿ ಕ್ರಾಂತಿಗೆ ಸಿದ್ಧ ಅಂತ ಕೇಳೋದು. ಮೊದಲ 3 ಪತ್ರಕ್ಕೆ ಬಂದಿರುವಂಥ ರಿಯಾಕ್ಷನ್ನ ಆಧಾರದ ಮೇಲೆ 4ನೇ ಪತ್ರಕ್ಕೆ ಏನು ಬರಬಹುದು ಅಂತ ಅಂದಾಜು ಮಾಡ್ಕೊಂಡು 4ನೇ ಪತ್ರ ಇಲ್ಲದೇ ಇಲ್ಲ. ಮೊದಲನೇ 3 ಪತ್ರವನ್ನು ಅವನು ಬ್ರಿಟಿಷರಿಗೆ ತೆಗೆದುಕೊಂಡು ಹೋಗಿ ಕೊಟ್ಟರೂ ಏನೂ ಲಾಭ ಇಲ್ಲ. ಅದರಲ್ಲಿ ಬರಿತಾ ಇರುವಂಥ ರೀತಿ ಅಂತದ್ದು ಅಂತ ಆ ಥರದ ವೆಲ್ ಪ್ಲಾನ್ಡ್ ಆರ್ಗನೈಸ್ಡ್ ಸ್ಟ್ರಕ್ಚರ್ ಮಾಡಲಾಯಿತು. ಯಾವಾಗ ರಾಜರುಗಳು ಹಂತವಾಗಿ, ರಾಜರುಗಳಿಗೂ ಸುಲಭ ಇಲ್ಲ. ನಾನಾ ಸಾಹೇಬ ನೋಡಿದ್ರೆ ಬ್ರಿಟಿಷರಿಗೆ ಬಹಳ ಕ್ಲೋಸು. ಅವನೊಂದು ಪತ್ರ ಬರಿತಾನೆ ಅಂತಂದ್ರೆ ಇವನೇ ನಮ್ಮನ್ನು ಟ್ರ್ಯಾಪ್ ಮಾಡ್ಲಿಕ್ಕೆ ಯಾಕೆ ಮಾಡಿರಬಾರ್ದು, ಇವನೇ ನಮ್ಮ ಮೊದಲನೇ ಪತ್ರಕ್ಕೆ ಏನು ಉತ್ತರ ಕೊಡ್ತೀವಿ ಅಂತ ಯಾಕೆ ಕಾಯ್ತಿರಬಾರ್ದು ಅನ್ನೋ ಹೆದರಿಕೆಯೂ ಪ್ರತಿಯೊಬ್ಬರಿಗಿತ್ತು ಅಂತ. ಅಂದ್ರೆ ಸುಲಭ ಇರಲಿಲ್ಲ.
ನಿರಂತರವಾಗಿ ತಿಂಗಳುಗಟ್ಟಲೆ ಇದಕ್ಕೆ ಪ್ರಯತ್ನ ಮಾಡಲಾಯಿತು. ಆದರೆ ಈ ಸಂದರ್ಭದಲ್ಲೂ ನಾನಾ ಸಾಹೇಬ ತನ್ನ ಮಿತ್ರರನ್ನ ನೀಟಾಗಿ ಬಂದಿರುವಂಥ ಬ್ರಿಟಿಷರ ಜೊತೆ ಚೆನ್ನಾಗೇ ಇದ್ದ. ಅವನ ಬಗ್ಗೆ ನಯಾ ಪೈಸೆ ಅನುಮಾನ ಕೊನೆವರೆಗೂ ಬರಲಿಲ್ಲ ಯಾರು. ಒಂದ್ಸಲ ಅಂತೂ ನಾನಾ ಸಾಹೇಬ ಏನು ಮಾಡಿದ, ಭಾಳ ಚೆನ್ನಾಗಿದೆ ಈ ಘಟನೆ. ಸಾವರ್ಕರ್ ಭಾಳ ಚೆನ್ನಾಗಿ ಹೇಳ್ತಾರೆ. ನಾನಾ ಸಾಹೇಬ ತೀರ್ಥಯಾತ್ರೆಗೆ ಹೋಗ್ತೀನಿ ಅಂತ ಹೇಳಿ ಹೊರಟನಂತೆ. ಹಂಗೆ ತೀರ್ಥಯಾತ್ರೆಗೆ ಹೋಗ್ತೀನಿ ಅಂತ ಹೊರಟವನು ಯಾರ ಜೊತೆ ಹೋಗಿದ್ದು ಗೊತ್ತಾ? ಅಜೀಮುಲ್ಲಾ ಖಾನ್ ಜೊತೆ ಹೊರಟ. ಒಬ್ಬ ಮುಸ್ಲಿಮು, ಒಬ್ಬ ಹಿಂದೂ, ಇಬ್ರು ಸೇರಿ ಯಾವ ತೀರ್ಥಯಾತ್ರೆಗೆ ಹೋಗುದು? ಹೋದ ಕಡೆ ಎಲ್ಲ ದೇವಸ್ಥಾನಗಳಿಗೆ ಹೋಗೋದಂತೆ, ನಮಸ್ಕಾರ ಮಾಡೋದಂತೆ, ಆಮೇಲೆ ಅಲ್ಲಿನ ರಾಜರನ್ನ ಮಾತನಾಡಿಸೋದಂತೆ, ನಿಧಾನವಾಗಿ ಸೈನಿಕರ ಡೇರೆಗಳಿಗೆ ಹೋಗೋದಂತೆ. ತಾವು ಮಾಡಿರೋ ಕೆಲಸ ಎಷ್ಟರ ಮಟ್ಟಿಗೆ ಬಂದಿದೆ, ಯಾವ್ಯಾವ ಸೈನ್ಯದ ಡೇರಿಯಲ್ಲಿ ತಯಾರಿ ಹೆಂಗಿದೆ ಅಂತ ಎಲ್ಲ ನೋಡ್ಕೊಂಡು ಬಂದು ನಾನಾ ಸಾಹೇಬ ಒಟ್ಟಾರೆ ಪ್ಲಾನ್ ರೂಪಿಸಿದ. ನಾನಾ ಸಾಹೇಬನಿಗೆ ಜೊತೆಯಲ್ಲಿ ತಾತ್ಯಾ ಟೋಪೆ ಇದ್ದ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನಾನಾ ಸಾಹೇಬನ ಜೊತೆಗೆ ನಿಂತು ನಿಧಾನವಾಗಿ ಒಬ್ಬೊಬ್ಬರೇ ನಾನಾ ಸಾಹೇಬನ ಪತ್ರಕ್ಕೆ ಪ್ರತಿಕ್ರಿಯಿಸ್ತಾ ಹೋದಂತೆ ಈ ದೇಶದಲ್ಲಿ ಯಾವ ಥರದ ವಾತಾವರಣ ಸೃಷ್ಟಿಯಾಯಿತು ಅಂತಂದರೆ, ನಾನು ಖಂಡಿತವಾಗಿಯೂ ಇಲ್ಲಿ ಕೋಟ್ ಮಾಡಲೇಬೇಕು. ದೆಹಲಿಯನ್ನು ಆಳ್ತಾ ಇದ್ದಂಥ ಬಹದ್ದೂರ್ ಶಾ ಜಫರ್, ಎರಡನೇ ಬಹದ್ದೂರ್ ಶಾ ಜಫರ್ ಈ ಇಡೀ ಪ್ರಕ್ರಿಯೆಯ ಒಂದು ಪ್ರಮುಖವಾದ ಪಿಲ್ಲರ್ ಆಗಿ ನಿಂತ್ಕೊಂಡ. ಮಿತ್ರರೆ, ದೇಶದಲ್ಲಿದ್ದ ದೊಡ್ಡ ಸಮಸ್ಯೆ ಏನು ಅಂತಂದರೆ, ಯಾರನ್ನ ಕರಿಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಹಿಂದೂಗಳು ಮುಸಲ್ಮಾನರು ಬಂದರೆ ಬರಲ್ಲ, ಮುಸಲ್ಮಾನರು ಹಿಂದೂಗಳು ಬಂದರೆ ಬರಲ್ಲ, ಸಿಖ್ರು ಮುಸಲ್ಮಾನರನ್ನು ನೋಡಿದ್ರೆ ಆಗಲ್ಲ, ಸಿಖ್ಖರನ್ನು ಕಂಡ್ರೆ ಮುಸಲ್ಮಾನರಿಗೆ ಆಗಲ್ಲ. ಇಲ್ಲಿರುವಂಥ ಭಿನ್ನ ಭಿನ್ನ ಜಾತಿ, ಭಿನ್ನ ಭಿನ್ನ ಪರಿಸ್ಥಿತಿಗಳು ಹೇಗಿದ್ವು ಅಂತಂದರೆ ಪ್ರತಿಯೊಂದು ಹಂತದಲ್ಲೂ ಸೂಕ್ಷ್ಮವಾಗಿ ಗುರುತಿಸಿ ಸಂಘಟನೆ ಮಾಡಬೇಕು. ಹೀಗಾಗಿ ನಾನಾ ಸಾಹೇಬ ಬಹದ್ದೂರ್ ಶಾ ಜಫರ್ನ ಒಲಿಸಿಕೊಂಡ. ಬಹದ್ದೂರ್ ಶಾ ಜಫರ್ ಬರೆದಿರುವಂಥ ಒಂದು ಪತ್ರ, ಬಹಳ ಸುಂದರವಾದ ಪತ್ರ, ಭಾರತೀಯ ಇತಿಹಾಸದಲ್ಲಿ ಹೆಮ್ಮೆ ಪಡಬಹುದಾಗಿರುವಂಥ ಪತ್ರ. ಏನು ಬರೀತಾನೆ ಗೊತ್ತಾ? ಮೊಘಲರ ಕೊನೆ ದೊರೆ ಆತ. ಅವನು ಇಡೀ ಭಾರತವನ್ನು ತಾನು ಆಳಬೇಕು ಅನ್ನುವಂಥ ಆಕಾಂಕ್ಷೆ ಇಟ್ಕೊಂಡಿದ್ದಂಥ ಮೊಘಲರ ಕೊನೆಯ ದೊರೆ. ಏನು ಬರೀತಾನೆ ಅಂತಂದರೆ, ನಮ್ಮ ದೇಶಕ್ಕೊಬ್ಬ ಸಮರ್ಥವಾಗಿರುವಂಥ ದೊರೆ ಬೇಕು, ನಾಯಕ ಬೇಕು. ಆ ನಾಯಕ ಹೇಗಿರಬೇಕು ಅಂತಂದರೆ ಜನರ ವಿಶ್ವಾಸವನ್ನು ಗಳಿಸುವಂಥವನಾಗಿರಬೇಕು, ಬೇಕಾಗಿರುವಂಥ ಸಂಪತ್ತನ್ನು ಕ್ರೋಢೀಕರಿಸುವಂಥವನಾಗಿರಬೇಕು, ಶತ್ರುಗಳನ್ನು ಎದುರಿಸಬಲ್ಲಷ್ಟು ಬಲಿಷ್ಠನಾಗಿರಬೇಕು. ಅಂಥ ನಾಯಕ ಈ ನಾಡಿಗೆ ಸಿಕ್ಕ ದಿನ ನಾವೆಲ್ಲರೂ ಅವನ ಜೊತೆ ನಿಂತ್ಕೊಂಡು ಹೋರಾಟ ಮಾಡೋಣ. ಬ್ರಿಟಿಷರನ್ನ ಇಲ್ಲಿಂದ ಮೊದಲು ಓಡಿಸೋಣ. ಆಮೇಲೆ ಈ ನಾಡಿನ ಎಲ್ಲ ರಾಜರು ಕುಳಿತುಕೊಂಡು ಈ ದೇಶವನ್ನು ಯಾರು ಆಳಬೇಕು ಅಂತ ನಿಶ್ಚಯಿಸ್ತಾರಲ್ಲ, ಅವರಿಗೆ ನನ್ನ ಸಾಮ್ರಾಜ್ಯವನ್ನು ಬಿಟ್ಟು ಕೊಡ್ತೀನಿ ಅಂತ ಪತ್ರ ಬರೆದ. ಏನು ಚೆನ್ನಾಗಿ ಬರೆದ ನೋಡಿ. ಆ ಪತ್ರವನ್ನು ಯಾಕೆ ಬರೆದ ಅಂತಂದ್ರೆ, ಬಹದ್ದೂರ್ ಶಾ ಜಫರ್ ಬಂದಿರೋದ್ರಿಂದ ಅನೇಕ ಹಿಂದೂಗಳು ಹೋರಾಟಕ್ಕೆ ಬರ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ, ಹಿಂದೂಗಳು ಬ್ರಿಟಿಷರನ್ನ ಇಷ್ಟು ದಿನಗಳ ಕಾಲ ಸಹಿಸ್ಕೊಂಡಿದ್ದು ಯಾಕೆ ಗೊತ್ತಾ? ಮುಸಲ್ಮಾನರ ನಿರಂತರ ಅತ್ಯಾಚಾರವನ್ನ ನೋಡಿ ಇನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಕಾಪಾಡಬಲ್ಲವರು ಯಾರಾದರೂ ಬಂದಿರಬಹುದಾ ಅಂತಂದ್ರೆ ಬ್ರಿಟಿಷರು ಅಂತ ಭಾವಿಸ್ಕೊಂಡು ಸುಮ್ಮನಿದ್ವಿ ಅಂತ. ಹಿಂಗಾಗಿ ಈಗ ಮುಸಲ್ಮಾನರ ವಿರುದ್ಧ ಹೋರಾಟ ಮಾಡೋದು ಹೆಂಗೆ, ಮುಸಲ್ಮಾನರನ್ನ ಜೊತೆಲಿಟ್ಕೊಂಡು ಹೋರಾಟ ಮಾಡೋದು ಹೆಂಗೆ? ಹಿಂಗಾಗಿ ಅವ್ರು ಏನು ಮಾಡ್ತಿದ್ರು, ಹಿಂದೆ ಸರಿತಿದ್ರು ಅಂತ ಆತ ಆ ಪತ್ರ ಬರೆದ. ಒಟ್ಟಾರೆ ಹೇಗೆ ಹೋರಾಟ ಸಿದ್ಧ ಆಯಿತು ಅಂತಂದರೆ, ಎಲ್ಲರೂ ತಯಾರಿ ಮಾಡಿಕೊಂಡ್ರು, ಎಲ್ಲರೂ ಡಿಸೈಡ್ ಮಾಡಿದರು, ಮೇ 31ಕ್ಕೆ ಹೋರಾಟ ನಡಿಬೇಕು. ಮೇ 31 ಯಾಕೆ ಅಂತಂದರೆ ಬಿರು ಬಿಸಿಲ ದಿನ. ಈ ದೇಶದ ಬಹುತೇಕ ಭಾಗಗಳು ಸಿಕ್ಕಾಪಟ್ಟೆ ಬಿಸಿಲಲ್ಲಿರ್ತವೆ. ಬ್ರಿಟಿಷರು ಚಳಿಗಾಲದಲ್ಲೇ ಬೆಳೆದು ಬಂದವರು, ಅವರಿಗೆ ಬಿಸಿಲನ್ನು ಕಂಡ್ರೆ ಆಗಲ್ಲ. ಸೊ ಹೈಯೆಸ್ಟ್ ಬಿಸಿಲಿರುವಂಥ ಟೈಮ್ನಲ್ಲಿ ಬಹುತೇಕ ಅಧಿಕಾರಿಗಳು ಹಿಲ್ ಸ್ಟೇಷನ್ನಲ್ಲಿ ಇರ್ತಾರೆ. ಇನ್ನು ಸಂಡೇ ಆಗಿರೋದ್ರಿಂದ ಚರ್ಚಿಗೆ ಹೋಗಿರ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಚರ್ಚಿನ ಗಂಟೆ ಬಾರಿಸೋದು ನಮಗೆ ಕ್ರಾಂತಿಯ ಗಂಟೆ ಇದ್ದಂತೆ. ಚರ್ಚನ್ನು ಅಟ್ಯಾಕ್ ಮಾಡಬೇಕು, ಅಲ್ಲಿರುವಂಥ ಎಲ್ಲ ಅಧಿಕಾರಿಗಳನ್ನು ನಾವು ಕೊಲ್ಲಬೇಕು, ಭಾರತವನ್ನು ಮುಕ್ತಗೊಳಿಸ್ಕೊಳ್ಬೇಕು. ಇಟ್ ವಾಸ್ ವೆರಿ ಸಿಂಪಲ್, ಆಸ್ ಸಿಂಪಲ್ ಆಸ್ ದಟ್. ಭಾರತೀಯ ಸೈನಿಕರ ಸಂಖ್ಯೆ ಆವತ್ತಿನ ದಿನಗಳಲ್ಲಿ 3,11,000 ಇತ್ತಂತೆ. ಎಲ್ಲ ಬ್ರಿಟಿಷ್ ಸೈನಿಕರನ್ನ ಒಟ್ಟು ಲೆಕ್ಕ ಹಾಕಿದ್ರು 40,000 ಇರಲಿಲ್ಲ. ಇಟ್ ವಾಸ್ ವೆರಿ ಸಿಂಪಲ್. 40,000 ಸೈನಿಕರು, 3,00,000 ನಮ್ಮವರು. ಒಂದು ಕ್ಷಣಕ್ಕೆಲ್ಲ ಮುಗಿಸ್ಬೇಕು. ಎಲ್ಲರದ್ದು ಮುಗಿದ ಮೇಲೆ ಭಾರತ ಫ್ರೀ ಆಗುತ್ತೆ. ಆಯಾ ರಾಜರುಗಳು ಅವರ ರಾಜ್ಯವನ್ನು ಪಡ್ಕೊಳ್ತಾರೆ, ಜಮೀನ್ದಾರ್ ಅವರನ್ನು ಪಡ್ಕೊಳ್ತಾರೆ, ಎಲ್ಲ ಮುಗಿದೋಗ್ಬಿಡ್ಬೇಕಿತ್ತು. ಇದಕ್ಕೆ ತಯಾರಿಯು ಹೆಂಗೆ ಮಾಡಿದ್ರು ಅಂತಂದರೆ, ಹಳ್ಳಿಗಳಿಗೆ ಒಂದಷ್ಟು ಈ ದಾಸರು ಹೋಗ್ತಾ ಇದ್ರು, ಕತೆ ಹೇಳ್ಕೊಂಡು, ಹರಿಕತೆ ಹೇಳ್ಕೊಳ್ಳುವಂಥ ದಾಸರು ಹೋಗ್ತಿದ್ರು. ಆ ದಾಸರುಗಳು ಹಳ್ಳಿಗೆ ಹೋಗೋದು, ಹಳ್ಳಿಗೆ ಹೋಗಿ ಒಂದು ದೇವತೆಯನ್ನಿಟ್ಟು ಪೂಜೆ ಮಾಡೋದು. ಪೂಜೆ ಮಾಡುವಾಗ ಏನು ಮಾಡ್ತಿದ್ರು ಅಂತಂದರೆ, ನೈವೇದ್ಯ ಮಾಡಿದ ರೊಟ್ಟಿಯನ್ನು ಎಲ್ರಿಗೂ ಕೊಡ್ತಿದ್ರು ಕೈಗೆ, ಏನೂ ಮಾತಾಡ್ತಿರ್ಲಿಲ್ಲ. ಆ ರೊಟ್ಟಿಯನ್ನು ಕೈಗೆ ತೆಗೆದುಕೊಂಡಿರುವ ಪ್ರತಿಯೊಬ್ಬ ಯೋಚನೆ ಮಾಡ್ತಿದ್ದಂತೆ, ಇವತ್ತು ಈ ರೊಟ್ಟಿಯಾದರೂ ಸಿಗತ್ತೆ. ಬ್ರಿಟಿಷರು ಹೀಗೆ ಮುಂದುವರೆದ್ರೆ ಈ ರೊಟ್ಟಿಗೂ ನಾನು ಒದ್ದಾಡಬೇಕಾಗತ್ತೆ, ನನ್ನ ಪ್ರಾಣ ಪಣಕ್ಕಿಟ್ಟಾದರೂ ಇವರನ್ನು ಓಡಿಸಬೇಕು ಅಂತ ಪ್ರಸಾದ ತೆಗೆದುಕೊಂಡಿರುವ ಪ್ರತಿಯೊಬ್ಬನೂ ನಿಶ್ಚಯ ಮಾಡ್ತಿದ್ದೆ. ಆ ಊರಿನಲ್ಲಿ ಪೂಜೆ ಮುಗಿದ ನಂತರ ಇನ್ನೊಂದಷ್ಟು ರೊಟ್ಟಿನ ಮಾಡಿ ಆ ಊರಿನ ಜಮೀನ್ದಾರನೋ ಆ ಊರಿನ ಮುಖ್ಯಸ್ಥನೋ ಪಕ್ಕದ ಊರಿಗೆ ಕಳಿಸ್ತಿದ್ದ ಪ್ರಸಾದವನ್ನು, ಇನ್ನೊಂದಷ್ಟು ಮಾಡಿ. ಮ್ಯಾಲಸನ್ ಅನ್ನೋ ಬ್ರಿಟಿಷ್ ಅಧಿಕಾರಿ ಒಂದು ಡಾಕ್ಯುಮೆಂಟ್ ಮಾಡಿದ್ದಾನೆ. ಆ ಡಾಕ್ಯುಮೆಂಟಲ್ಲಿ ಏನು ಹೇಳ್ತಾನೆ ಅಂತಂದರೆ, ನನಗೆ ರೊಟ್ಟಿ ಓಡಾಡೋದು ಕಾಣಿಸ್ತಿತ್ತು, ಅದರ ಒಳಗೆ ಏನಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅಂತ. ಭಾವನೆಗಳ ಮಜಾ ಇದೆಯಲ್ಲ, ಅದು ಹಾಗೆ ನಡೆಯೋದು.
ಅನೇಕ ಬಾರಿ ಅವನೇ ಹೇಳ್ಕೊಳ್ಳೋದು, ಇದು ನನ್ನ ಮಾತಲ್ಲ, ಅನೇಕ ಬಾರಿ ರೊಟ್ಟಿನ ಹರಿದು ನೋಡಿದ್ದೀವಿ, ದ್ರಾವಣಗಳಲ್ಲಿ ಅದ್ದಿ ನೋಡಿದ್ದೀವಿ, ರೊಟ್ಟಿ ಮೇಲೆ ಏನಾದರೂ ಬರೆದಿದ್ದಾರ ಅಂತ ಏನೂ ಇರ್ತಿರ್ಲಿಲ್ಲ, ರೊಟ್ಟಿ ನಮಗೇನೂ ಬಾಯಿ ಬಿಡಲಿಲ್ಲ. ನಮ್ಮ ಕ್ರಾಂತಿ ಆದಮೇಲೆ ಗೊತ್ತು ನಿಜವಾದ ಕ್ರಾಂತಿಯಲ್ಲಿ ರೊಟ್ಟಿಯ ಪಾತ್ರ ಬಹಳ ದೊಡ್ಡದಿತ್ತು. ಇಡೀ 1857ರ ಈ ಸ್ವಾತಂತ್ರ್ಯ ಸಂಗ್ರಾಮವನ್ನ ಕಮಲ ಮತ್ತು ರೊಟ್ಟಿಯ ಹೋರಾಟ ಅಂತ ಕರೀತಾರೆ. ಅದ್ರಲ್ಲಿ ರೊಟ್ಟಿ ಪಾತ್ರ ವಹಿಸಿದ ಹೀಗೆ ಮ್ಯಾಲಸನ್ ಹೇಳುವಂತ ಮಾತಿದು. ಕಮಲ ಹೆಂಗ್ ಕೆಲಸ ಮಾಡ್ತು? ಸೈನಿಕರ ಡೇರೆಗಳಲ್ಲಿ ಮುಸಲ್ಮಾನರಿಗೆ ಧಾರ್ಮಿಕ ಬೋಧನೆ ಮಾಡ್ಲಿಕ್ಕೆ ಮೌಲ್ವಿ ಬರ್ತಿದ್ದ, ಹಿಂದೂಗಳಿಗೆ ಧಾರ್ಮಿಕ ಬೋಧನೆ ಮಾಡ್ಲಿಕ್ಕೆ ಸಂತರೋ ದಾಸರೋ ಯಾರೋ ಹೋಗ್ತಿದ್ರು. ಇವರುಗಳೇನ್ ಮಾಡಿದ್ರು, ಹೀಗೆ ಹೋಗುವವರನ್ನ ಹಿಡ್ಕೊಂಡು ಒಂದು ಟ್ರೈನಿಂಗ್ ಕ್ಯಾಂಪ್ ಮಾಡಿರ್ಬೇಕು. ಯಾರಿಗೂ ಗೊತ್ತು ಏನು ಹೇಳಬೇಕು, ಹೇಗೆ ಹೇಳಬೇಕು, ಯಾರು ಹೋಗಬೇಕು ಅನ್ನೋದಕ್ಕೆ ನೀಟಾಗಿರುವಂಥ ಟ್ರೈನಿಂಗ್ ಆಗಿರ್ಬೋದು. ಮತ್ತು ಮಿತ್ರರೇ, ಇದು ಸಲೀಸಾಗಿ ಆಯಿತು ಅಂತ ತಿಳ್ಕೊಳ್ಬೇಡಿ. ಇಡೀ ದೇಶದಲ್ಲಿದ್ದ ಆಕ್ರೋಶ ಇತ್ತಲ್ಲ, ಅದು ವೆಂಟ್ ಔಟ್ಗೆ ಕಾಯ್ತಾ ಇತ್ತು. ಬ್ರಿಟಿಷರನ್ನ ಓಡಿಸದೆ ಹೋದರೆ ಬದುಕು ಕಷ್ಟ ಅನ್ನುವಂಥ ಆ ವೆಂಟ್ ಔಟಿಗಿತ್ತು. ಮತ್ತು ಎರಡನೇದು, ನನ್ನ ದೇಶದಲ್ಲಿ ನಂಬರಿಗೆ ಬಹಳ ಮಹತ್ವ ಇದೆ. ನಾವು ನಂಬರ್ನ ತುಂಬ ವಿಶೇಷವಾಗಿ ಗ್ರಹಿಸ್ತೀವಿ. ಈ ವರ್ಷ ಸುಭಾಷ್ ಚಂದ್ರ ಬೋಸ್ರ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ನಮ್ಗೆ. ಯಾಕೆ ಅಂದರೆ 125ನೇ ವರ್ಷ ಅಲ್ಲ ಹುಟ್ಟಿ ಅಂತ. ನಮ್ಗೊಂದು ನಂಬರ್ ಮೇಲೆ ಬಹಳ ಪ್ರೀತಿ ಇದೆ ಅಂತ. ಅದು ಯಾವತ್ತೂ ಹಂಗೆ, ಅವತ್ತೂ ಹಂಗೆ ಆಯಿತು. ನಾವು ಮೊದಲಿಗೆ ಬ್ರಿಟಿಷರ ವಿರುದ್ಧ ತಲೆ ತಗ್ಗಿಸಿದ್ದು 1757ರಲ್ಲಿ, ಈಗ 1857, 100 ವರ್ಷಕ್ಕೆ ಸರಿಯಾಗಿ ಹೊಸ ಕಾಲ ಬರಲಿದೆ ಮತ್ತು ನಾವು ಮುಕ್ತರಾಗ್ಲಿಕ್ಕಿದ್ದೀವಿ ಅಂತ ಜನ ನಂಬಿಟ್ಟಿದ್ರು. ಹಿಂಗಾಗಿ ಒಳಗಿಂದ ಒಂದು ಆನಂದ ಹುಟ್ಟಿತ್ತಲ್ಲ, ಏನೋ ಆಗತ್ತಿ ಬಾರಿ ನಾವೆಲ್ಲ ಸಿದ್ಧರಾಗಬೇಕು ಅಂತ. ಅದು ಹೆಂಗೆ ತಯಾರಿ ಮಾಡಿತ್ತು ಅಂತ, ಡೇರೆಗೆ ಹೋದವರು, ಹೋಗಿರುವಂಥ ಮೌಲ್ವಿ ಆಗಲಿ, ಹೋಗಿರುವಂಥ ಸಂತರಾಗಲಿ, ತಾವು ಮುಕ್ತಿಯ ಬಗ್ಗೆ ಮಾತನಾಡ್ತಿದ್ರು. ಮುಕ್ತಿ ಪಡ್ಕೋಬೇಕು, ಮುಕ್ತಿ ಅನ್ನೋದು ಪ್ರತಿಯೊಬ್ಬರ ಬದುಕಿನ ಶಕ್ತಿ. ನಾವು ಮುಕ್ತಿ ಪಡ್ಕೊಳ್ಳೋದು ಈ ದೇಹದಿಂದಲೂ ಕೂಡ ಹೌದು, ಹಾಗೆ ದೇಶಕ್ಕೂ ಮುಕ್ತಿ ಬೇಕು ಅಂತ ಸೂಕ್ಷ್ಮವಾಗಿ ಹೇಳಿ ತಮ್ಮ ಜೋಳಿಗೆಯಿಂದ ತೆಗೆದು ಒಂದು ಕಮಲವನ್ನು ಒಬ್ಬ ಸೈನಿಕನಿಗೆ ಕೊಟ್ಟರೆ, ಆ ಸೈನಿಕ ಆ ಕಮಲವನ್ನು ನೋಡ್ತಿದ್ದಂತೆ. ಕಮಲವನ್ನು ಆಯ್ಕೆ ಮಾಡಿಕೊಂಡದ್ದು ಚೆನ್ನಾಗಿದೆ, ರಕ್ತ ಕೆಂಪು ಕಮಲ. ಅದು ಸೈನಿಕನಿಗೆ ಹರಿಸಬೇಕಾದ ರಕ್ತದ ಕುರಿತಂತ ಮಾಹಿತಿಯನ್ನು ಕೊಡುವಂಥದ್ದು. ಯುದ್ಧ ನಡೆಯುತ್ತೆ, ರಕ್ತ ಹರಿಸ್ಲಿಕ್ಕೆ ಸಿದ್ಧರಾಗಿರಬೇಕು ಅಂತ. ಡೇರೆಯಲ್ಲಿ ಒಂದು ಸಲ ಕಮಲ ಹಿಂಗೆ ಓಡಾಡ್ತು ಅಂದರೆ ವಿ ಆರ್ ರೆಡಿ ಅಂತ. ಈ ಥರ ಡೇರೆಯಿಂದ ಡೇರೆಗೆ ಸೈನಿಕರನ್ನ ಕನೆಕ್ಟ್ ಮಾಡುವಂಥ ಒಂದು ದೊಡ್ಡ ಪ್ರಯತ್ನ ಆಯ್ತಲ್ಲ, ಆ ಪ್ರಯತ್ನದ ಮೂಲಕ ನಿಧಾನವಾಗಿ ಕ್ರಾಂತಿ ಸೈನಿಕರ ನಡುವೆ ಹಬ್ಲಿಕ್ಕೆ ಶುರುವಾಗ್ಬಿಡ್ತು. ಬ್ರಿಟಿಷರಿಗೆ ನಯಾ ಪೈಸೆಯ ಸುಳಿವೂ ಸಿಗಲಿಲ್ಲ. ಆದರೆ ಬ್ರಿಟಿಷರ ಉದ್ದೇಶ ಇತ್ತಲ್ಲ ಬಹಳ ಸ್ಪಷ್ಟವಾಗಿತ್ತು. ಅವರು ಭಾರತೀಯ ಸೈನಿಕರನ್ನ ಕಾಲ್ ಕಸದಂತೆ ಕಾಣ್ತಿದ್ರು. ಅವರಿಗಿದ್ದ ಆಕ್ರೋಶಕ್ಕೂ ರೀಸನ್ ಇದೆ. ಕಾಲ್ ಕಸದಂತೆ ಕಾಣ್ತಿದ್ರು. ಅವರಿಗಿಂತ ಜೂನಿಯರ್ ಆಗಿರುವಂತ ಒಬ್ಬ ಬ್ರಿಟಿಷರು ಆಫೀಸರ್ ಬಂದ್ರೆ ಅವನನ್ನು ಆಫೀಸರ್ ಮಾಡಿಬಿಡ್ತಿದ್ರು. ಇವನು ಅಡಿಯಲ್ಲಿ ಇಡ್ತಿರ್ಲಿಲ್ಲ, ಇವನಿಗೆ ಯಾವತ್ತೂ ಪ್ರಮೋಷನ್ನೇ ಸಿಗ್ತಿರ್ಲಿಲ್ಲ, ಇವನಿಗೆ ಅತ್ಯಂತ ಕಡಿಮೆ ಸಂಬಳ ಕೊಡ್ತಿದ್ರು. ಮತ್ತು ಇವನನ್ನು ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಿದ್ರು ಅಂತಂದ್ರೆ, ವೆಲ್ಲೋರ್ನಲ್ಲಿ 1806ರಲ್ಲಿ ಒಂದು ದಂಗೆ ಆಯ್ತಲ್ಲ, ಬ್ರಿಟಿಷರ ವಿರುದ್ಧ ಗಲಾಟೆ ನಡೀತಲ್ಲ 1806ರಲ್ಲಿ, ವೆಲ್ಲೋರಲ್ಲಿ ಆ ದಂಗೆ ಆಗುವಾಗ ದಂಗೆಗೆ ಮುಖ್ಯವಾದ ರೀಸನ್ ಏನು ಅಂತಂದ್ರೆ, ಸೈನಿಕರು ಅವರು ಏನು ತಮ್ಮ ರಿಲಿಜಿಯಸ್ ಆಗಿರುವಂತ ಬಟ್ಟೆನ ಧರಿಸ್ತಿದ್ರೋ ಅದನ್ನೆಲ್ಲ ಇನ್ ಮುಂದೆ ಧರಿಸ್ಕೊಳ್ಬಾರ್ದು ಅಂತ ಹಿಂದೂಗಳಿಗೂ ಮತ್ತು ಮುಸಲ್ಮಾನರಿಗೂ ಇವರು ಬೇರೆ ಬಟ್ಟೆನ ತಂದಿದ್ದೇ ದಂಗೆಗೆ ಕಾರಣ. ವೆಲ್ಲೋರ್ನ ದಂಗೆ ಆ ಕಾರಣಕ್ಕಾಗಿತ್ತು. ಈಗ ಯಾವಾಗ ಸೈನಿಕರ ಮೇಲೆ ಇದನ್ನು ಹೇರ್ತಾ ಇದ್ದಾರೋ, ಸೈನಿಕರೊಳಗೆ ಆಕ್ರೋಶ ಇತ್ತು, ಅದಕ್ಕೆ ಸರಿಯಾಗಿ ಒಂದು ಸುದ್ದಿ ಹಬ್ಬಿಡ್ತು. ಸುದ್ದಿ ಏನು ಅಂತಂದ್ರೆ, ಸೈನಿಕರು ಬಳಸುವಂತ ಕಾಡತೂಸುಗಳಿಗೆ ಬ್ರಿಟಿಷರು ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದಾರೆ. ನಾವು ಅದನ್ನು ಬಾಯಿಂದ ಕೀಳಬೇಕು. ಅದು ಹೊಸ ರೈಫಲ್ಗಳು ಬಂದಿದ್ವು, ಎನ್ಫೀಲ್ಡ್ ರೈಫಲ್ಸ್. ಅದು ಆ ಎನ್ಫೀಲ್ಡ್ ರೈಫಲ್ಸ್ಗಳಿಗೆ ಇವರು ಕಾಡತೂಸುಗಳು ಅಥವಾ ಮದ್ದನ್ನ, ಆ ಚೀಲ ಏನಿರ್ತಿತ್ತು ಪೇಪರ್ನ ಚೀಲ, ಬಾಯಿಂದ ಕಚ್ಚಿ ಹರಿದು ಮದ್ದನ್ನದಕ್ಕೆ ಸುರಿಬೇಕಿತ್ತು. ಈ ಕಚ್ಚಿ ಹರಿಯುವಂತಹ ಭಾಗ ಇದೆಯಲ್ಲ, ಅದಕ್ಕೆ ಇವರು ಗ್ರೀಸ್ ಬೇಕಾಗ್ತಿತ್ತು. ಅದಕ್ಕೆ ಆ ಗ್ರೀಸನ್ನ ದನದ ಮತ್ತು ಹಂದಿಯ ಕೊಬ್ಬನ್ನು ಸೇರಿಸಿ ಮಾಡಿದ್ದಾರೆ ಅಂತ ಇವ್ರಿಗೆ ಯಾವಾಗ ಗೊತ್ತಾಯ್ತೋ, ಸುದ್ದಿ ಹಬ್ತೋ, ಬ್ರಿಟಿಷರು ಇವತ್ತಿನವರೆಗೂ ಅದು ಹಂಗಿರಲಿಲ್ಲ, ನಾವು ಅದರಿಂದ ಮಾಡಿರಲಿಲ್ಲ ಅಂತೆಲ್ಲ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಇವತ್ತಿನವರೆಗೂ. ಆದರೆ ಆ ಸುದ್ದಿ ಮಾತ್ರ ವ್ಯಾಪಕವಾಗಿ ಹಬ್ಬಿಡ್ತು. ಬ್ಯಾರಕ್ಪುರ ಅಂತ ಬಂಗಾಳದ ಹತ್ತಿರದಲ್ಲಿರುವಂಥ ಒಂದು ಜಾಗ. ಬ್ಯಾರಕ್ಪುರದಲ್ಲಿ ಒಬ್ಬ ಸೈನಿಕ, ಮಂಗಲ್ ಪಾಂಡೆ ಅಂತ ಅವನ ಹೆಸರು, ಕಟ್ಟರ್ ಬ್ರಾಹ್ಮಣ್. ನಾನು ಆಗಲೇ ಹೇಳಿದ್ನಲ್ಲ, ಬಂಗಾಳದ ಸೈನ್ಯದಲ್ಲಿ ಹೆಚ್ಚು ಜನ ಕಟ್ಟರಾಗಿರುವಂಥ ಅಥವಾ ಮೇಲ್ವರ್ಗದ ಜನರನ್ನು ಸೇರಿಸ್ಕೊಂಡಿದ್ರು, ಉಳಿದಂತೆ ಬೇರೆ ಕಡೆ ಅವರು ಕ್ಯಾಸ್ಟ್ ನ್ಯೂಟ್ರಲ್ ಇಟ್ಟಿದ್ರು. ಹೀಗಾಗಿ ಬಂಗಾಳದಲ್ಲಿ ಇದು ಸ್ವಲ್ಪ ವೇಗವಾಗಿ ಹಬ್ಬಿಡ್ತು.
ಹೆಂಗೆ ಹಬ್ಬಿಡ್ತು ಅಂತಂದರೆ, ಇವರು ನಮ್ಮ ಜಾತಿಯನ್ನು ಹಾಳು ಮಾಡಬೇಕು ಅಂತಾನೆ ಹಿಂದೂಗಳಿಗೆ ಬೀಫ್ ತಿನ್ನಿಸ್ಬೇಕು, ಮುಸಲ್ಮಾನರಿಗೆ ಹಂದಿಯನ್ನು ತಿನ್ನಿಸಿ ಜಾತಿಯನ್ನು ಕೆಡಿಸಿ ಫೈನಲಿ ಅವರೆಲ್ಲರನ್ನು ಕ್ರಿಶ್ಚಿಯನ್ರನ್ನಾಗಿ ಮಾಡಿ ಇವರು ಹೋರಾಟವನ್ನು ಧ್ವಂಸಗೊಳಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಯಾವಾಗ ಸುದ್ದಿ ಹಬ್ತೋ ಇದು ವ್ಯಾಪಕವಾಗಿ ಹೋಯಿತು. ಒಂದು ಘಟನೆ ನಡೆದಿದ್ದನ್ನು ಉಲ್ಲೇಖ ಮಾಡ್ತಾರೆ, ಅದನ್ನು ಬ್ರಿಟಿಷರು ಮಾಡಿದ್ದಾರೆ, ಆನಂತರ ಭಾರತೀಯ ಇತಿಹಾಸಕಾರರು ಅದನ್ನು ಮಾಡ್ತಾರೆ. ಬ್ಯಾರಕ್ಪುರದ ಬೀದಿಗಳಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಂಗಲ್ ಪಾಂಡೆ ಅಲ್ಲಿರುವಂಥ ಒಬ್ಬ ಹುಡುಗನನ್ನು ದೂರ ಸರಿ ಹತ್ರ ಬರಬೇಡ ಅಂತ ಬೈದ್ನಂತ. ಬ್ರಾಹ್ಮಣ ಅಲ್ಲ, ಮುಟ್ಬಿಟ್ರೆ ಜಾತಿ ಹೋಗ್ಬಿಡತ್ತೆ ಅಂತ. ಅದಕ್ಕೆ ಒಂದು ಮಹಾರ್ ಹುಡುಗ ಹೇಳಿದ್ನಂತೆ, ಇವತ್ತು ನಾನು ಮುಟ್ಟಿದ್ರೆ ನಿನ್ನ ಜಾತಿ ಹೋಗುತ್ತೆ, ಇನ್ನು 4 ದಿನ ಹೋಗಲಿ ನೀನು ಮುಟ್ಟಿದ್ರೆ ನನ್ನ ಜಾತಿ ಹಾಳಾಗೋಗುತ್ತೆ ಅಂದ. ನೀನು ಕೇಳ್ದ ಯಾಕೆ ಏನಾಯ್ತು ಅಂತ. ಏನಾಯ್ತಾ, ನೀನೇನು ಹಲ್ಲಿಂದ ಕತ್ತಿ ತೆಗಿತೀಯಲ್ಲ ಅದಕ್ಕೆಲ್ಲ ದನದ ಕೊಬ್ಬನ್ನು ಸವರಿದ್ದಾರೆ, ಇನ್ನೊಂದು ವಾರ ಕಳೆದ್ರೆ ನೀವೆಲ್ಲ ದನ ತಿಂದವ್ರು ಆಗ್ತೀರಿ ಅಂತ ಹೇಳಿ ಅವನು ಮಾಯ ಆಗ್ಬಿಟ್ಟ. ಇವನಿಗೆ ಏನಾಗಬೇಕಿತ್ತು ಅದಾಯಿತು. ಪ್ಲ್ಯಾನ್ ಇದ್ದಿದ್ದು ಮೇ 31ಕ್ಕೆ ರಿವೋಲ್ಟ್ ಆಗಬೇಕು ಅಂತ. ದೇವರ್ ಇನ್ ಮಾರ್ಚ್. ಈ ಮಾರ್ಚ್ನಲ್ಲಿ ಇವ್ರು ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ರು. ಯಾರು ಏನು ಹೇಳಿದ್ರು ಮಂಗಲ್ ಪಾಂಡೆ ಕೇಳ್ತಿಲ್ಲ. ಮಂಗಲ್ ಪಾಂಡೆಗೆ ಹೇಳ್ತಿದ್ದಾರೆ, ಏನು ಎಲ್ರಿಗೂ ಮೇ 31ಕ್ಕೆ ಆಗಬೇಕು ಅಂತ ಗೊತ್ತಿರಲಿಲ್ಲ, ಯಾರಿಗೆ ಎಷ್ಟು ಮಾಹಿತಿ ಗೊತ್ತಿರಬೇಕು ಅಷ್ಟು ಗೊತ್ತಿತ್ತು. ಬಟ್ ದೇರ್ ಪ್ಲ್ಯಾನ್ ವಾಸ್ ಮೇ 31. ಮಂಗಲ್ ಪಾಂಡೆ ಹೇಳ್ದ, ನಾನು ದೀರ್ಘಕಾಲ ಕಾಯೋದಕ್ಕೆ ಸಿದ್ಧ ಇಲ್ಲ, ನನಗೆ ನನ್ನ ಧರ್ಮ ಎಲ್ಲಕ್ಕಿಂತ ದೊಡ್ಡದ್ದು, ನಾನು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀನಿ ಅಂತ ಕವಾಯತ್ನಲ್ಲಿ ಇದನ್ನು ಮಾಡಬೇಕು ಅಂತ ಯಾವಾಗ ಆರ್ಡರ್ ಕೊಟ್ಟರೋ ಮಂಗಲ್ ಪಾಂಡೆ ತಿರಸ್ಕರಿಸ್ದ. ನಾನು ಇದನ್ನು ಮಾಡಲ್ಲ, ನಾನು ನನ್ನ ಧರ್ಮವನ್ನು ಕೆಡಿಸ್ತಾ ಇರುವಂಥ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಉಳಿದವರೆಲ್ಲ ನೋಡ್ಕೊಂಡು ನಿಂತ್ಕೊಂಡಿತ್ತು. ಬ್ರಿಟಿಷರಿಗೆ ಅನ್ನಿಸ್ತು ಯಾವನೋ ಒಬ್ಬ ತಿಕ್ಲ ಇರಬೇಕು, ಇವನನ್ನು ಅರೆಸ್ಟ್ ಮಾಡಿ ಅಂತ ಆರ್ಡರ್ ಮಾಡಿದರು. ಉಳಿದವರು ಹೇಳಿದರು, ಮಂಗಲ್ ಪಾಂಡೆ ಮೈ ಮುಟ್ಟಿದ್ರೆ ಕೈ ಕತ್ತರಿಸ್ತೀವಿ ಹುಷಾರು ಅಂದ್ಬಿಟ್ರು. ಅದು ಹೆಂಗೆ ಆಗ್ಬಿಡ್ತು ಅಂತಂದರೆ ಒಳಗಿದ್ದ ಆಕ್ರೋಶ ಹೊರಗೆ ಬಂದೇ ಬಿಡ್ತು. ಬ್ರಿಟಿಷರಿಗೆ ಗೊತ್ತಾಯ್ತು ಏನೋ ಹಾಳಾಗಿದೆ ಇಲ್ಲಿ ಅಂತ. ಮಂಗಲ್ ಪಾಂಡೆಯ ಬುಲೆಟ್ಗೆ ಸಿಕ್ಕಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಸತ್ತ, ಉಳಿದಿಬ್ಬರು ಪರಾರಿಯಾಗಿ ಓಡ್ ಹೋದರು. ಆನಂತರ ಇವರೆಲ್ಲ ಸೇರಿಕೊಂಡು ರಿವೋಲ್ಟ್ ಮಾಡಿ ಬ್ಯಾರಕ್ಪುರದಲ್ಲಿ ಯಾರ್ಯಾರು ಜೈಲಿನೊಳಗೆ ಇದ್ರೋ ಭಾರತೀಯರು ಅವ್ರನ್ನೆಲ್ಲ ಬಿಡಿಸಿದ್ರು. ಅವ್ರಿಗೆ ಅದೇ ಖುಷಿ, ಗೆದ್ಬಿಟ್ವಿ ಅಂತ. ಆದರೆ ಮೀರತ್ನಿಂದ ದೊಡ್ಡದೊಂದು ಬ್ರಿಟಿಷ್ ಸೇನೆ ಬಂತು, ಈ ಸೈನಿಕರ ಮೇಲೆ ಆಕ್ರಮಣ ಮಾಡ್ತು. ಇವರನ್ನು ಬಂಧಿಸಲಿಕ್ಕೆ ಅಂತ ಹೋದಾಗ ಮಂಗಲ್ ಪಾಂಡೆ ತಾನು ತನ್ನ ಆತ್ಮಾಹುತಿ ಮಾಡ್ಕೋಬೇಕು ಅಂತ ಗನ್ನನ್ನು ಕೆಳಗಿಟ್ಟು ತನ್ನ ಎದೆನ ಅದಕ್ಕೆ ಕೊಟ್ಟ. ಎದೆ ಸೀಳ್ತು, ಆದರೆ ಮಂಗಲ್ ಪಾಂಡೆ ಸಾಯಲಿಲ್ಲ. ಬ್ರಿಟಿಷರು ಇವರೆಲ್ಲರೂ ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ಮಂಗಲ್ ಪಾಂಡೆ ಇವರೆಲ್ಲ ಲೀಡರ್ ಆಗಿದ್ದರಿಂದ ಮಂಗಲ್ ಪಾಂಡೆಯನ್ನು ಏಪ್ರಿಲ್ 6, 1857ಕ್ಕೆ ಗಲ್ಲಿಗೇರಿಸಿತು. ಎಲ್ಲರ ಮುಂದೆ ಗಲ್ಲಿಗೇರಿಸಿದ್ರು. ಇನ್ಯಾವತ್ತೂ ಯಾರೂ ಹೀಗೆ ಮಾಡಬಾರದು ಅಂತ. ಜೊತೆಗೆ ಯಾರ್ಯಾರು ಮಂಗಲ್ ಪಾಂಡೆ ಜೊತೆಗೆ ಸಹಕಾರ ನೀಡಿದ್ರೋ, ಯಾರ್ಯಾರು ಮಂಗಲ್ ಪಾಂಡೆನ ಬಂಧಿಸ್ಲಿಕ್ಕೆ ಒಪ್ಕೊಳ್ಳಿಲ್ಲೋ ಅವ್ರನ್ನೆಲ್ಲ ಡಿಸ್ಬ್ಯಾಂಡ್ ಮಾಡಿ ಅವರ ಯೂನಿಫಾರ್ಮ್ ಅನ್ನು ಕಿತ್ಕೊಂಡು ಅವ್ರನ್ನ ಕಳಿಸಿದ್ರು. ಒಬ್ಬ ಸೈನಿಕನಿಗೆ ಯೂನಿಫಾರ್ಮ್ ಕಿತ್ಕೊಳ್ಳೋಕ್ಕಿಂತ ಕೆಟ್ಟ ಅವಮಾನ ಮತ್ತೊಂದಿಲ್ಲ. ಅದು ಮಾಡಿರುವ ತಪ್ಪಿಗೆ ಯೂನಿಫಾರ್ಮ್ ಕಿತ್ಕೊಳ್ಬೇಕಾಗಿರಲಿಲ್ಲ ಅನ್ನುವಂಥ ಆಕ್ರೋಶ ಇತ್ತಲ್ಲ, ಹೊರಗೆ ಹಾಕೋದು ಹೆಂಗೆ? ಅಕ್ಕಪಕ್ಕದವ್ರು ಯಾರು ಮಾತಾಡ್ತಿಲ್ಲ. ಏಪ್ರಿಲ್ 6 ಆಯಿತು, ಮುಂದಿನ 15 ದಿನಗಳ ಕಾಲ ಏನೂ ನಡೀಲಿಲ್ಲ. ಬ್ರಿಟಿಷರು ಅಂದ್ಕೊಂಡ್ರು ಇಲ್ಲಿ ಮಾತ್ರ ಕೆಲವು ಹುಚ್ಚರಿದ್ರು ಅಷ್ಟೇ ಅಂತ, ಎಲ್ಲ ಹಂಗೆ ಇತ್ತು. ಮೀರತ್ತಲ್ಲಿ ಒಂದು ಸಣ್ಣ ಸಮಸ್ಯೆ ಆಯಿತು. ಮೀರತ್ನಲ್ಲಿ ಈ ಜಾತ್ರೆಯ ಸಂದರ್ಭದಲ್ಲಿ ಒಂದಷ್ಟು ಹೆಣ್ಮಕ್ಳು ಸೈನಿಕರು ಜಾತ್ರೆಯಲ್ಲಿ ಖರೀದಿ ಮಾಡ್ಲಿಕ್ಕೆ ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕೆ ಬಂದಾಗ ಸೈನಿಕರು ಮುಖ ನೋಡಿ ಹೇಳಿದ್ರಂತೆ, ನೀವು ಖರೀದಿ ಮಾಡಬೇಕಾಗಿರೋದು ಬಳೆ, ಇನ್ನೇನು ಅಲ್ಲ, ತಗೊಳ್ಳಿ ಅಂತ. ಯಾಕೆ ಅಂತಂದರೆ ಬ್ಯಾರಕ್ಪುರದಲ್ಲಿ ಕ್ರಾಂತಿಕಾರಿಗಳು ಹಂಗೆ ಮಾಡಿದ್ದಾರೆ, ನಾಚಿಕೆ ಆಗಲ್ವಾ ನಿಮಗೆ ಅಂತ ಹೇಳಿ ಅವ್ರು ಹೇಳಿದ ಘಟನೆಯ ಉಲ್ಲೇಖ ಬರುತ್ತೆ. ಅದು ಎಕ್ಸ್ಟ್ರಾ ಪೊಲೆಟೆಡ್ ಇದ್ರೂ ಇರ್ಬೋದು. ಆದರೆ ಮೀರತ್ನ ಸೈನಿಕರಿಗೆ ಹೆಂಗೆ ಆಗ್ಬಿಡ್ತು ಅಂತಂದರೆ, ಮೀರತ್ನ ಸೈನಿಕರು ತಾಳ್ಕೊಳ್ಳಿಕ್ಕಾಗಲಿಲ್ಲ. ಮೀರತ್ನಲ್ಲಿ ಏಪ್ರಿಲ್ 24ಕ್ಕೆ ಸಿಡಿದು ಬಿತ್ತು. ಮಂಗಲ್ ಪಾಂಡೆ ತೀರ್ಕೊಂಡು ಇದಕ್ಕೊಂದು 20 ದಿನಗಳ ಗ್ಯಾಪು. ಅವರಲ್ಲಿ ತಿರುಗಿ ಬಿದ್ದು ಏನು ಮಾಡಿದ್ರು, ಅಲ್ಲಿರೋ ಬ್ರಿಟಿಷರನ್ನೆಲ್ಲ ಒಳಗೆ ಹಾಕಿದ್ರು, ಕೂಡ ಹಾಕಿದ್ರು. ಕೆಲವರು ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ದಟ್ ವಾಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಲೀಡರ್ಶಿಪ್ ಇಲ್ಲ. ಯಾಕೆ ಲೀಡರ್ಶಿಪ್ ಇಲ್ಲ ಅಂತಂದ್ರೆ, ಲೀಡರ್ಶಿಪ್ ತಗೊಳ್ಳೋದಕ್ಕೆ ಟೈಮ್ ಇತ್ತು ಇನ್ನು, ಮೊದಲನೇದು. ಎರಡನೇದು, ಇವರೆಲ್ಲರಿಗೂ ಎಲ್ಲ ಮಾಹಿತಿಯನ್ನು ಕೊಡುವಷ್ಟು ವ್ಯವಸ್ಥೆ ಇಲ್ಲ, ಮಾಡಬಾರ್ದು ಹಂಗೆ, ಯುದ್ಧ ನಡೆಯೋದೇ ಹಂಗೆ. ಆದರೆ ಇವರು ಸಿಡಿದು ಬಿದ್ರು, ಏನೋ ಮಾಡಬೇಕು ಅಂತ ಗೊತ್ತು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಏನು ಮಾಡಿದ್ರು ಗೊತ್ತಾ ಎಡವಟ್ಟು? ಮೀರತ್ನಿಂದ ನೇರವಾಗಿ ಡೆಲ್ಲಿ ಚಲೋ ಅಂತ ಮೀರತ್ನಲ್ಲಿದ್ದಂಥ ಎಲ್ಲ ಬ್ರಿಟಿಷ್ ಅಧಿಕಾರಿಗಳನ್ನು ಕೂಡ ಹಾಕಿದ್ರು. ಕೊಲ್ಲೋ ಮನಸ್ಸು ಇಲ್ಲ ಇವರಿಗೆ. ಈ ದೇಶದ ಸೈನಿಕರ ಪ್ರಾಬ್ಲಮ್ ಏನು ಅಂತಂದ್ರೆ, ಆ ಬ್ರಿಟಿಷನ್ನು ಕೊಲ್ಬೇಕಾ, ಬೇಡ ಬಿಡು ಕೂಡಕ್ಕೆ ಸಾಕು ಅಂತ. ಅವನು ವಾಪಸ್ ಬಂದು ತನ್ನೇ ಕೊಲ್ತಾನೆ ಅಂತ ಗೊತ್ತಿಲ್ಲ ಅವನಿಗೆ. ಮಿತ್ರ, ದಿಸ್ ವಾಸ್ ಫ್ಯಾಕ್ಟ್. 1857ರ ಸಂಗ್ರಾಮದಲ್ಲಿ ಅನೇಕ ಬ್ರಿಟಿಷ್ ಅಧಿಕಾರಿಗಳನ್ನು ನಮ್ಮವರು ಉಳಿಸೋಗಿದ್ರಲ್ಲ, ಆ ನಂತರ ಅದೇ ಉಳಿಸೋಗಿರುವಂಥ ಬ್ರಿಟಿಷ್ ಅಧಿಕಾರಿ ವಾಪಸ್ ಬಂದು ನನ್ನ ದೇಶದ ಹಳ್ಳಿಗಳಿಗೆ ಬೆಂಕಿ ಹಚ್ಚಿದ ಉದಾಹರಣೆ ಇದೆ. ಈ ದೇಶದ ಹೆಣ್ಣು ಮಕ್ಕಳನ್ನು ಅತ್ಯಂತ ಬರ್ಬರವಾಗಿ ಅತ್ಯಾಚಾರ ಮಾಡಿದ ಉದಾಹರಣೆಗಳಿವೆ. ಹಳ್ಳಿಗಳಿಗೆ ಬೆಂಕಿ ಹಚ್ಚಿ
ಆ ಬೆಂಕಿಯಲ್ಲಿ ಉಳಿದಿರೋ ಜನರನ್ನು ಹಾಕಿ ಸುಟ್ಟಂತ ಉದಾಹರಣೆಗಳಿವೆ. ಇವರೆಲ್ಲರೂ ಉಳಿದವರೇ, ಇವರೆಲ್ಲರನ್ನು ಕೊಲ್ಲಲಿಕ್ಕೆ ಮನಸ್ಸಾಗದೆ ಉಳಿಸಿ ಹೋದವರು. ಪರಾಕ್ರಮದ ನಡುವೆಯೂ ಕೂಡ ಒಂದು ಅನುಕಂಪ ಇತ್ತಲ್ಲ ನಮ್ಮದು. ಏನ್ ದೊಡ್ಡ ಅನುಕಂಪ ಅದು. ಇವರೆಲ್ಲ ಮೀರತ್ನವ್ರನ್ನ ಕೂಡ ಹಾಕಿದ್ರು, ಹೋದ್ರು. ಅವ್ರಿಗೆ ಹೋಗಿದ ತಕ್ಷಣ ಮೀರತ್ ಮತ್ತೆ ರಿಲೀಸ್ ಆಯ್ತು. ಇವ್ರು ಮಾತ್ರ ಹೋದ್ರು ಡೆಲ್ಲಿಗೆ ಹೋಗಿ ದೊಡ್ಡ ಸಂಖ್ಯೆಯಲ್ಲಿ ನಿಂತರೆ ಬಹದ್ದೂರ್ ಶಾಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಬರ್ತಾರೆ ಅಂತಾನೆ ಗೊತ್ತಿಲ್ಲ, ಇರೋ ಪ್ಲಾನ್ ಲೇಟಿಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮಾರು ಇವರೆಲ್ಲ ಬಂದು ಕೇಳ್ಕೊಂಡಂತೆ ನೀನು ನಮ್ಮ ನೇತೃತ್ವ ವಹಿಸಬೇಕು, ನೀನು ನಮ್ಮ ಲೀಡರ್ ಆಗಬೇಕು ಅಂತ ಮೀರತ್ನ ಸೈನಿಕರು ಕೇಳ್ಕೊಂಡಾಗ ಒಂದು 6-8 ಗಂಟೆಗಳ ಕಾಲ ಇವರನ್ನ ಸೈನಿಕರು ಅಂತನೂ ಗುರುತಿಸದೆ ಅಹವಾಲು ಕೇಳುವ ಸಾಮಾನ್ಯ ಜನರಂತೆ ನೋಡಿಕೊಂಡ. ಆದರೆ ಮುಂದೆ ಹಂಗೆ ಇರ್ಲಿಕ್ಕಾಗಲಿಲ್ಲ. ಒಂದೊಂದು ಕಡೆಯಿಂದ ಜನ ಈ ಕಡೆ ಬರ್ತಾ ದೆಹಲಿಗೆ ಸೇರ್ಕೊಳ್ತಾ ಇರುವಾಗ ಅನಿವಾರ್ಯವಾಗಿ ಮೇ ತಿಂಗಳ ಆರಂಭದಲ್ಲೇ ಬಹದ್ದೂರ್ ಶಾ ತಾನೂ ಫೀಲ್ಡ್ಗೆ ಇಳಿಬೇಕಾಗಿ ಬಂತು. ಏನು ನೆಟ್ವರ್ಕ್ ಮೇ 31ವರೆಗೂ ಕಂಪ್ಲೀಟ್ ಆಗಬೇಕಾಗಿತ್ತೋ, ಎಲ್ಲರನ್ನೂ ಮಾತನಾಡಿಸಿ ರಿವೋಲ್ಟ್ ಆನ್ ಎ ಸಿಂಗಲ್ ಡೇ ಆಗಬೇಕಾಗಿತ್ತೋ, ಎಲ್ಲ ಕಡೆಗಳಲ್ಲೂ ಏಕಕಾಲಕ್ಕೆ ಎದ್ದು ಬಿಟ್ರೆ ಇನ್ನು ಬ್ರಿಟಿಷರಿಗೆ ಏನೂ ಮಾಡ್ಲಿಕ್ಕಾಗಲ್ಲ ಅಂತ ಅನ್ನಿಸುವಂಥ ವಾತಾವರಣ ಇತ್ತೋ, ಎಲ್ಲವೂ ಕುಸಿದು ಬಿತ್ತು. ರಾಜ ತಾನು ಮುಂದೆ ನಿಂತ್ಕೊಂಡ. ಆ ರಾಜ ನಿಂತ್ಕೊಂಡಾಗ ಬ್ರಿಟಿಷರಿಗೆ ಗೊತ್ತಾಯ್ತು ಆಗಬಾರದಾಗಿದೆ ಈಗ ಅಂತ. ಆ ಬ್ರಿಟಿಷರಿಗೆ ಗೊತ್ತಾಗ ಅವರೇನು ಮಾಡಿದ್ರು, ಯಾರು ತಮ್ಮ ಪರವಾಗಿ ನಿಲ್ಲಬಲ್ಲರೋ ಆ ಸೈನಿಕರನ್ನು ಕರ್ಕೊಂಡ್ರು. ಸಿಖ್ಖರು ಬ್ರಿಟಿಷರ ಪರವಾಗಿದ್ರಾಗ 10 ವರ್ಷಗಳ ಕಾಲ ಸುದೀರ್ಘ ಕಾಲ ಬ್ರಿಟಿಷರೊಂದಿಗೆ ಹೋರಾಟ ಮಾಡಿ ಈಗ ಬ್ರಿಟಿಷರ ಪರವಾಗಿ ಅವ್ರು ಯಾಕೆ ನಿಂತಿದ್ರು ಅಂತಂದ್ರೆ, ಅಕಸ್ಮಾತ್ ತಾವೇನಾದರೂ ಬ್ರಿಟಿಷರ ಪರವಾಗಿ ನಿಂತಿಲ್ಲ ಅಂದರೆ ಬಹದ್ದೂರ್ ಶಾ ಏನಾದರೂ ಮತ್ತೆ ಆಳ್ವಿಕೆಗೆ ಬಂದರೆ ಮತ್ತದೇ ಮೊಘಲರ ಆಳ್ವಿಕೆ ಆಗುತ್ತಲ್ಲ, ಸೊ ನಾವು ಬಹದ್ದೂರ್ ಶಾ ಪರವಾಗಿ ಇಲ್ಲ ಅಂತ. ನಾನು ಹೇಳಿದ್ನಲ್ಲ ಏನು ಕ್ಯಾಲ್ಕುಲೇಷನ್ಸ್ ಇತ್ತು ಅಂತ. ಬ್ರಿಟಿಷರು ಈ ಕ್ಯಾಲ್ಕುಲೇಷನ್ನ ಪಕ್ಕ ಮಾಡಿದ್ರು, ಸಿಖ್ಖರ ಸಪೋರ್ಟ್ ತೆಗೆದುಕೊಂಡ್ರು, ಆ ಕಡೆ ದೆಹಲಿ ಮೇಲೆ ಏರಿ ಹೋದ್ರು. ಈ ಕಡೆ ಏನಾಯ್ತು ಗೊತ್ತಾ, ಮಜವಾದ ಸಂಗತಿ ಹೇಳ್ತೀನಿ ನಾನು ನಿಮಗೆ. ಈ ಹೊತ್ತಲ್ಲಿ ಸರಿಯಾಗಿ ಕಾನ್ಪುರದಲ್ಲಿದ್ದಂಥ ಬ್ರಿಟಿಷ್ ಅಧಿಕಾರಿ ಜನರಲ್, ವಯಸ್ಸಾಗಿದ್ದಂಥ ಜನರಲ್, ಅವನೇನು ಮಾಡಿದ ಗೊತ್ತಾ, ನಾನಾ ಸಾಹೇಬನಿಗೆ ಪತ್ರ ಬರೆದ. ಬ್ರಹ್ಮಾವರ್ತದಿಂದ ಆದಷ್ಟು ಬೇಗ ಕಾನ್ಪುರಕ್ಕೆ ಬಾ, ಈ ಕ್ರಾಂತಿಕಾರಿಗಳಿಗೆ ಹುಚ್ಚಿಡಿದು ಬಿಟ್ಟಿದೆ, ಸೈನಿಕರಿಗೆ ನಮ್ಮನ್ನು ಮುಕ್ತಿಗೊಳಿಸ್ತಾರೆ, ನಮ್ಮಿಂದ ಮುಕ್ತಿಗೊಳಿಸ್ತಾರೆ ದೇಶವನ್ನು ಅಂತ ಹೇಳುವಂಥ ಹುಚ್ಚಿಡಿದಿದೆ. ನಮಗೆ ವಿಶ್ವಾಸ ಇರೋದು ನಿನ್ನ ಮೇಲೆ, ಹೀಗಾಗಿ ನಮ್ಮ ಕಾನ್ಪುರಕ್ಕೆ ನೀನೇ ರಕ್ಷಣೆ ಕೊಡಬೇಕು ಅಂತ ಅವನನ್ನೇ ಕರೆದ್ರು. ನಾನು ಅವನ ಟೋಟಲ್ ಆ ಪ್ಲಾನಿಂಗ್ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮಿತ್ರರೇ. ಬ್ರಿಟಿಷರಿಗೆ ಮೂಗಿನ ಕೆಳಗೆ ಅವನೇ ಇದ್ರೂ ಗೊತ್ತಾಗ್ಲಿಲ್ಲ ಇವನೇ ಕ್ರಾಂತಿಯ ಸೂತ್ರಧಾರ ಅಂತ ಅವನನ್ನೇ ಕರೆದ್ರು. ನಾನಾ ಸಾಹೇಬ್ ಹೇಳ್ದ, ಡೋಂಟ್ ವರಿ, 1000 ಜನ ಸೈನಿಕರನ್ನು ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಖಜಾನೆಯ ಸುತ್ತಲೂ ತನ್ನ ಸೈನಿಕರನ್ನಿಟ್ಟ, ಶಸ್ತ್ರಾಗಾರದ ಸುತ್ತಲೂ ತನ್ನ ಸೈನಿಕರನ್ನಿಟ್ಟ. ಮತ್ತು ಇವರಿಗೆ ಹೇಳ್ದ, ನೀವೆಲ್ಲ ಒಂದು ಕಡೆ ಎಂಟ್ರೆಂಚ್ಮೆಂಟಿಗೆ ಸೇರ್ಕೊಂಡ್ಬಿಡಿ, ಅಲ್ಲೂ ನಾನು ಸೈನಿಕರನ್ನ ಕಾವಲು ಹಾಕ್ತೀನಿ ಅಂತ ಎಲ್ಲರನ್ನೂ ತೆಗೆದು ಒಂದು ಕಡೆ ಹಾಕಿ ಲಾಕ್ ಮಾಡಿ ಕಾನ್ಪುರನ ನಾನು ಗೆದ್ಕೊಂಡಿದ್ದೀನಿ ಅಂತ ಹೇಳ್ದ. ಒಂದು ಹನಿ ರಕ್ತ ಬೀಳಲಿಲ್ಲ ಕಾನ್ಪುರದಲ್ಲಿ. ದಟ್ ವಾಸ್ ದ ಸ್ಟೈಲ್. ನಾನಾ ಸಾಹೇಬ ಆ ಗೌಪ್ಯತೆಯನ್ನು ಕಾಪಾಡಿಕೊಂಡಿದ್ರ ಆ ರೋಚಕತೆಯೇ ಚಂದ ಅದು. ಆದರೆ ನಾನಾ ಸಾಹೇಬ ಅದನ್ನು ಕಾಪಾಡ್ಕೊಳ್ಳಿಕ್ಕೆ ಸುಲಭ ಇರಲಿಲ್ಲ. ಈ ಅನುಮಾನ ಬಂದಂಥ ಜನರಲ್ ಭಾಳ ಹಿಂದೆನೇ ಏನು ಮಾಡಿದ, ಈ ಥರ ಆಗ್ತಾ ಇರುವಾಗಲೇ ಆ ಎಂಟ್ರೆಂಚ್ಮೆಂಟ್ ಎಲ್ಲಿದೆಯೋ ಅಲ್ಲಿ ಮದ್ದುಗುಂಡುಗಳನ್ನು ಶೇಖರಿಸಿದ್ದ, ತನ್ನ ಜನರಿಗೆ ಬೇಕಾಗಿರುವಂಥ ಆಹಾರವನ್ನು ಶೇಖರಿಸಿಕೊಂಡೇ ಕೂತಿದ್ದ. ಮುಂದಿನ ಸುಮಾರು 1-1.5 ತಿಂಗಳ ಕಾಲ ನಿರಂತರವಾದ ಕಾದಾಟ ನಡೀತು. ನಾನಾ ಸಾಹೇಬನಿಂದ ಅದನ್ನು ಕಿತ್ಕೋಬೇಕು ಅಂತ ಆತ ಪ್ರಯತ್ನ ಮಾಡಿದ. ಆದರೆ ಯಾವಾಗ ಅಲ್ಲಿ ಪೂರ್ತಿ ಪ್ರಮಾಣದಲ್ಲಿ ದಾಸ್ತಾನು ಖಾಲಿಯಾಗಿದೆ ಅಂತ ಗೊತ್ತಾದಾಗ ನಾನಾ ಸಾಹೇಬನ ಜೊತೆಗೆ ಸಂಧಾನ ಮಾಡಿಕೊಂಡ್ರು, ನಮ್ಮನ್ನ ಕಾನ್ಪುರದಿಂದ ಹೊರಗೆ ಹೋಗಲಿಕ್ಕೆ ಅನುಮತಿ ಕೊಡಿಸಬೇಕು ಅಂತ ಕೇಳಿಕೊಂಡ್ರು. ಕಾನ್ಪುರದಿಂದ ಹೊರಗೆ ಹೋಗಬೇಕು ಅಂತ ಅನುಮತಿ ತಗೊಂಡು ಅವ್ರಿಗೆಲ್ಲ ಬೋಟ್ಗಳನ್ನು ರೆಡಿ ಮಾಡಿಟ್ಟು ಇಲ್ಲಿಂದ ನದಿ ದಾಟ್ಕೊಂಡು ನೀವು ಆ ಕಡೆ ಹೋಗ್ಬೋದು ಅಂತ ಹೇಳಿ ಕಳಿಸ್ಬೇಕು. ಹಾಗೆ ಹೋಗಬೇಕಾದಾಗ ಆ ಕಡೆದೊಂದು ಸುದ್ದಿ ಬಂತು, ಮೀರತ್ನಲ್ಲಿ ಮತ್ತು ದೆಹಲಿಯಲ್ಲಿ ಬ್ರಿಟಿಷರ ಅತ್ಯಾಚಾರ ಹೇಗಿತ್ತು ಅಂತಂದರೆ ಆ ಸುದ್ದಿಯನ್ನು ಕೇಳಿದ ಸೈನಿಕರಿಗೆ, ಭಾರತೀಯ ಸೈನಿಕರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಅವ್ರೇನು ಮಾಡಿದರು, ಈ ಎಲ್ಲ ಬ್ರಿಟಿಷರು ಹಡಗನ ಹತ್ತಿ ಕೂತಾಗ, ಬೋಟನ್ನು ಹತ್ತಿ ಕೂತಾಗ ಯಾರೋ ಒಬ್ಬ ಈ ತಾತ್ಯಾ ಟೋಪೆ ಮೇಲೆ ಕೂತಿದ್ದವನು ಹೀಗೆ ಅಂದಂತೆ. ಹಾಗಂದ್ರೆ ತಾತ್ಯಾ ಟೋಪೆ ಹೇಳ್ಕೊಂಡಿದ್ರು, ಉಲ್ಲೇಖ ಮಾಡ್ತಾರೆ. ಅವನು ಕೈ ತೋರಿಸಿದ ತಕ್ಷಣ ಯಾರೋ ಒಬ್ಬ ಶಂಖನ ಊದಿದ. ಶಂಖ ಊದೋದು ಅಂದರೆ ಯುದ್ಧದ ಘೋಷಣೆ ಇದ್ದಂಗಲ್ಲ. ಆ ಶಂಖನ ಊದಿದ ತಕ್ಷಣ ಇನ್ನೊಬ್ಬ ಯಾರೋ ಒಂದು ಗುಂಡು ಹಾರಿಸಿದ. ಅವ್ರು ಗುಂಡು ಹಾರಿಸಿದ ತಕ್ಷಣ ಆ ಕಡೆಯಿಂದ ಬ್ರಿಟಿಷ್ ಅಧಿಕಾರಿಗಳು ಏಕಾಏಕಿ ದಡ 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 ಗುಂಡು ಹಾರಿಸ್ಲಿಕ್ಕೆ ಶುರು ಮಾಡಿದ್ರು. ಯಾವಾಗ ಗುಂಡು ಹಾರಿಸ್ಲಿಕ್ಕೆ ಶುರು ಮಾಡಿದ್ರು, ಭಾರತೀಯ ಸೈನಿಕರು ನೀರಿನೊಳಗೆ ಜಿಗಿದ್ರು, ಕಂಡವ್ರನ್ನ ಬಡಿದು ಕೊಲ್ಲಲಿಕ್ಕೆ ಶುರು ಮಾಡಿಬಿಟ್ರು. ಇದ್ದ ಆಕ್ರೋಶ ಎಲ್ಲ ಹೊರಗೆ ಬಂದ್ಬಿಡ್ತು ಅವರಿಗೆ. ಬಹಳ ಕಡಿಮೆ ಜನ ಉಳ್ಕೊಂಡ್ರು, ಕೆಲವು ಹೆಂಗಸರು ಮತ್ತು ಮಕ್ಕಳನ್ನು ಬಿಟ್ಟರೆ ಇನ್ನೆಲ್ಲ ತೀರ್ಕೊಂಡ್ರು. ಒಂದು 4-5 ಜನ ಅಧಿಕಾರಿಗಳು ಉಳ್ಕೊಂಡಿರ್ಬೋದು. ಅಷ್ಟೂ ಜನರನ್ನ ಕರ್ಕೊಂಡು ಬಂದು ನಾನಾ ಸಾಹೇಬ ಮತ್ತೆ ಬಿ.ಬಿ. ಖರ್ಗೆ ಕೂಡ ಹಾಕಿದ. ಅಲ್ಲಿ
ಇದರ ಉಲ್ಲೇಖವನ್ನು ಬ್ರಿಟಿಷರು ಉದ್ದಕ್ಕೂ ಮಾಡ್ತಾರೆ ಮಿತ್ರರೇ. ಇವತ್ತಿಗೂ 1857ರ ಸಂಗ್ರಾಮದಲ್ಲಿ ಬ್ರಿಟಿಷರ ಪರವಾಗಿ ದನಿ ಎತ್ತುವ ಪ್ರತಿಯೊಬ್ಬರೂ ಕೇಳೋದು ಕಾನ್ಪುರ್ನಲ್ಲಿ ನಡೆದ ಮಸಾಕರ್ ಯಾಕೆ ಮಸಾಕರ್ ನಡೀತು ಅಂತಂದ್ರೆ, ಒಬ್ಬ ಬ್ರಿಟಿಷ್ ಅಧಿಕಾರಿಯೇ ಸ್ಪಷ್ಟವಾಗಿ ಬರೀತಾನೆ, ನಾವು ಗೊತ್ತಿಲ್ಲದೆ ಅವ್ರ ಮೇಲೆ ಏನು ಆಕ್ರಮಣ ಮಾಡಲಿಕ್ಕೆ ಅಂತ ಹೊರಟ್ಬಿಟ್ವಿ, ಗಾಬರಿಗೆ ಅದು ಆ ಸೈನಿಕರನ್ನ ರೊಚ್ಚಿಗೆಬ್ಬಿಸ್ತು, ಅವ್ರು ಕೊಂದ್ರು ಅಂತ. ಆದರೆ ನಾನಾ ಸಾಹೇಬ ಉಳಿದವ್ರನ್ನ ತಂದು ಕೂಡ ಹಾಕೊಂಡ, ಅವ್ರಿಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆ ಮಾಡ್ದ. ಆದರೆ ಅಲ್ಲಿಯೂ ಕೂಡ ನಾನಾ ಸಾಹೇಬನ ಎಲ್ಲ ವ್ಯವಸ್ಥೆಗಳನ್ನ ಗುಪ್ತಚಾರರಂತೆ ಅಲ್ಲಿ ಮುಟ್ಟಿಸ್ತಾ ಇದ್ದ ಜನರನ್ನು ನೋಡಿ ಕೊನೆಗೆ ಯಾವಾಗ ಬ್ರಿಟಿಷರ ಆಕ್ರಮಣ ತೀವ್ರವಾಗುತ್ತೆ ಅಂತ ಗೊತ್ತಾಯ್ತೋ, ಆ ಒಳಗಿದ್ದಂಥವ್ರನ್ನು ಕೂಡ ಮಸಾಕರ್ ಮಾಡಿ ಕೊಂದು ಬಿಡ್ಲಾಯ್ತು. ಇಷ್ಟೊತ್ತಿಗೆ ಡೆಲ್ಲಿ ಏನಾಗಿತ್ತು ಗೊತ್ತೇನು? ಸಿಖ್ಖರ ಸೇನೆಯನ್ನು ಪಡ್ಕೊಂಡಂಥ ಬ್ರಿಟಿಷರು ಡೆಲ್ಲಿ ಮೇಲೆ ಆಕ್ರಮಣ ಮಾಡಿ ಯಾವುದೇ ಸೂತ್ರ ಇಲ್ಲದಂಥ ಸೇನೆಯನ್ನು ಧ್ವಂಸಗೊಳಿಸಿ ಡೆಲ್ಲಿ ಪತನ ಆಯಿತು. ಡೆಲ್ಲಿ ಪತನ ಆದಾಗ ಬಹದ್ದೂರ್ ಶಾ ಜಫರ್ನ 2 ಮಕ್ಕಳು, ಒಬ್ಬರು ಮೊಮ್ಮಗ ಸಿಕ್ಕಾಕ್ಕೊಂಡ್ರು. ಆ 3 ಜನರನ್ನು ಸಾವರ್ಕರ್ ಬರೀತಾರೆ ಈ ಮಾತನ್ನು, ಗಾಬರಿ ಅನಿಸುತ್ತೆ. 3 ಜನರನ್ನು ಅರೆ ಸಾವು ಅಂದರೆ ಅರ್ಧ ಸಾಯಿಸೋದು, ಪೂರ್ತಿ ಸಾಯಿಸೋದಲ್ಲ, ಗುಂಡೊಡೆಯೋದು, ಅವರು ನರಳುತ್ತಾ ಇರಬೇಕು. ಹಾಗೆ ಪೊಲೀಸ್ ಸ್ಟೇಷನ್ ಏನಿತ್ತು, ಆ ಪೊಲೀಸ್ ಸ್ಟೇಷನ್ನ ಹೊರಗಡೆ ಅವ್ರ ಶವ ಬೀಳುವಂತೆ ನೋಡ್ಕೊಂಡ್ರಂತೆ. ಯಾರೂ ಮುಟ್ಟುವಂತಿಲ್ಲ ಅದನ್ನು. ನರಳುತ್ತಾ ಇರುವಂಥ ಜನರ ಆ 3 ಜನರ ಶವವನ್ನು ರಣಹದ್ದುಗಳು ಬಂದು ಕಿತ್ಕೊಂಡು ಜೀವಂತವಾಗಿರೋ ತಿಂತಾ ಇರೋದನ್ನು ನೋಡಿದರೆ ಆನಂದ ಪಡ್ತಿದ್ರಂತೆ ಬ್ರಿಟಿಷರು. ಈ ವಿಚಾರ ಬಹದ್ದೂರ್ ಶಾಗ್ ಗೊತ್ತಾದಾಗ ಅವನು ಒಂದು ಸಲ ನಿಟ್ಟುಸಿರು ಬಿಟ್ಟನಂತೆ. ಬಹದ್ದೂರ್ ಶಾನ ಅರೆಸ್ಟ್ ಮಾಡಿದಂಥ ಬ್ರಿಟಿಷರು ಯಾವ ವಿಚಾರಣೆಯೂ ಇಲ್ಲದೆ ಅವನನ್ನು ರಂಗೂನಿಗೆ ಗಡೀಪಾರು ಮಾಡಿದರು. ಒಂದು 8-10 ವರ್ಷಗಳ ಕಾಲ ಅಲ್ಲಿ ಯಾತನಾಮಯ ಬದುಕನ್ನು ನಡೆಸಿ ಆತ ಅಲ್ಲಿ ತೀರಿಕೊಂಡ. ಆದರೆ ಇನ್ನೊಬ್ಬ ಹೆಣ್ಣುಮಗಳಿದ್ಲಲ್ಲ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಆಕೆ ಯಾವಾಗ ಕ್ರಾಂತಿ ಸಿಡಿದು ಹೇಳ್ತೋ ತಾನು ತನ್ನೊಳಗಿದ್ದಂಥ ಎಲ್ಲ ಬ್ರಿಟಿಷರಿಗೆ ಹೇಳಿದ್ಲು, ನನ್ನ ಝಾನ್ಸಿನ ಬಿಟ್ಟು ಹೋದರೆ ಉಳ್ಕೊಳ್ತೀರಾ ಅಂತ. ಎಲ್ಲ ಬಿಟ್ಟು ಹೋದರೂ ಝಾನ್ಸಿ ಮುಕ್ತಗೊಳ್ತು. ಆದರೆ ಕೆಲವೇ ದಿನಗಳಲ್ಲಿ ಹ್ಯೂ ಗ್ರೋಸ್ ಅವರುಗಳೆಲ್ಲ ಆಕ್ರಮಣ ಹೇಗೆ ಮಾಡಿದರು ಅಂತಂದರೆ ಝಾನ್ಸಿಯನ್ನು ಪೂರ್ತಿ ಕವರ್ ಮಾಡಿದರು. ಹೀಗೆ ಝಾನ್ಸಿಯನ್ನು ಕವರ್ ಮಾಡುವಾಗ ಉಳಿಸ್ಕೊಳ್ಳಿಕ್ಕೆ ಬೇರೆ ದಾರಿ ಇರಲಿಲ್ಲ ಅವಳಿಗೆ. ಆಗ ತನ್ನನ್ನು ತಾನು ಪೂರ್ತಿ ಓಪನ್ ಮಾಡ್ಕೊಂಡು ಬ್ರಿಟಿಷರ ನಡುವೆ ನುಗ್ಗಿ ಆಕ್ರಮಣ ಮಾಡ್ತೀನಿ ಅಂತಂದರೆ ರಾಣಿ ಲಕ್ಷ್ಮೀಬಾಯಿಯ ಕೆಲವು ಸೇವಕರು ಬಂದು ಹೇಳಿದ್ರಂತೆ, ಅಮ್ಮ ನೀನಿದ್ರೆ ಝಾನ್ಸಿಯನ್ನು ವಾಪಸ್ ಗಳಿಸ್ಕೊಳ್ಬೋದು, ನೀನು ಉಳ್ಕೊಳ್ಬೇಕಾಗಿದ್ದ ಅನಿವಾರ್ಯ, ಹೀಗಾಗಿ ನೀನು ಇರಬೇಕು ಅಂತ ಹೇಳಿ ಆಕೆಗೊಂದು ಧೈರ್ಯದ ಮಾತನ್ನು ಹೇಳಿ ಹೆಂಗೆ ಉಳಿಸ್ಕೊಳ್ತೀವಿ ಅಂತಂದರೆ, ನೀನು ತಪ್ಪಿಸ್ಕೊಂಡು ಹೋಗು, ನಿಂಥರದ್ದೇ ವೇಷ ಹಾಕಬಲ್ಲಂತ ಝಲ್ಕರಿ ಬಾಯಿ ಬ್ರಿಟಿಷರ ನಡುವೆ ಹೋಗ್ತಾಳೆ ಅಂತ. ರಾಣಿ ಲಕ್ಷ್ಮೀಬಾಯಿ ಬೆನ್ನಿಗೆ ಮಗುವನ್ನು ಕಟ್ಕೊಳ್ತಾಳಲ್ಲ, ಹಾಗೆ ಝಲ್ಕರಿ ಬಾಯಿ ಎನ್ನುವಂಥ ಲಕ್ಷ್ಮೀಬಾಯಿಯ ಮಹಿಳಾ ಸೇನೆಯ ಮುಖ್ಯಸ್ಥೆ ಆಗಿದ್ದಂಥ ಝಲ್ಕರಿ ಬಾಯಿ ಆಕೆ ತನ್ನ ಮಗುವನ್ನು ಬೆನ್ನಿಗೆ ಕಟ್ಕೊಂಡು ಬ್ರಿಟಿಷರ ನಡುವೆ ಹಾದು ಹೋದ್ಲು. ಅವರು ಬ್ರಿಟಿಷರು ಆಕೆ ನಟ್ಟಿಸ್ಕೊಂಡು ಹೋಗ್ತಿರಬೇಕಾದ್ರೆ ರಾಣಿ ಲಕ್ಷ್ಮೀಬಾಯಿ ಮತ್ತೊಂದು ದಿಕ್ಕಿನಿಂದ ಕೋಟೆಯಿಂದ ತಪ್ಪಿಸ್ಕೊಂಡು ಹೋದ್ಲು. ಸಾವರ್ಕರ್ ಈ ಘಟನೆ ಬರೆಯೋದನ್ನು ಓದಬೇಕು. ಈ ಇಡೀ ಕಥನಕ್ಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೆಸರು ಕೊಟ್ಟಿದ್ದೇ ಸಾವರ್ಕರ್. ಅಲ್ಲಿಯವರೆಗೂ ಇದನ್ನು ಸಿಪಾಯಿ ಮ್ಯೂಟಿನ್, ಸಿಪಾಯಿ ದಂಗೆ ಅಂತ ಕರಿತಾ ಇದ್ರು. ಸಾವರ್ಕರ್ ಅದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರು. ಸುಮ್ಮನೆ ಕರೆದಿದ್ದಲ್ಲ. ಅವರು ಲಂಡನ್ನಲ್ಲಿ ಓದಲಿಕ್ಕೆ ಅಂತ ಇದ್ದಾಗ ಲಂಡನ್ನಿನ ಲೈಬ್ರರಿಗಳಲ್ಲಿ ಕೂತ್ಕೊಂಡು ಈ ಪುಸ್ತಕವನ್ನು ಅಧ್ಯಯನ ಮಾಡ್ತಿದ್ರು. ಇದ್ರ ಕುರಿತಂತ ಎಲ್ಲ ಮಾಹಿತಿಯನ್ನು ಅಧ್ಯಯನ ಮಾಡ್ತಿದ್ರು. ಎಲ್ಲವನ್ನೂ ಕಲೆಕ್ಟ್ ಹಾಕಿ ವಿಸ್ತಾರವಾದ ಪುಸ್ತಕ ಆದಾಗ ಸಾವರ್ಕರ್ ಆ ಪುಸ್ತಕವನ್ನು ಪ್ರಕಟಿಸಬೇಕು ಅಂತ ಹೋದರೆ ಅದರ ಮೊದಲ ಅಧ್ಯಾಯವನ್ನು ಕದ್ದು ಓದಿದ ಬ್ರಿಟಿಷರು ಈ ಪುಸ್ತಕ ಪ್ರಕಟವಾದರೆ ಬಹಳ ಡೇಂಜರು ಅಂತ ಪ್ರಕಟಣೆ ಆಗೋಕ್ಕಿಂತ ಮುಂಚೆನೇ ಆ ಪುಸ್ತಕವನ್ನು ಲಂಡನ್ನಲ್ಲೂ ಬ್ಯಾನ್ ಮಾಡಿದರು, ಇಂಡಿಯಾದಲ್ಲೂ ಬ್ಯಾನ್ ಮಾಡಿದರು. ಜಗತ್ತಿನಲ್ಲಿ ಇವತ್ತಿನವರೆಗೂ ಪ್ರಕಟಣೆ ಆಗೋಕ್ಕಿಂತ ಮುಂಚೆ ಬ್ಯಾನ್ ಆದ 2 ರಾಷ್ಟ್ರಗಳಲ್ಲಿ ಬ್ಯಾನ್ ಆದ ಒಂದು ಪುಸ್ತಕ ಅಂತ ಯಾವುದಾದ್ರೂ ಇದ್ದರೆ ಅದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವೇ. ಅದು ಆ ಇತಿಹಾಸದ ತಾಕತ್ತು. ಅದು ಸಾವರ್ಕರ್ ಪೂರ್ತಿ ಅಧ್ಯಯನ ಮಾಡ್ತಾ ಏನು ಬರೀತಾರೆ ಗೊತ್ತಾ? ರಾಣಿ ಲಕ್ಷ್ಮೀಬಾಯಿ ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ಬ್ರಿಟಿಷರು ಅಟ್ಟಿಸ್ಕೊಂಡು ಬಂದರು. ಹಾಗೆ ಬ್ರಿಟಿಷರು ಅಟ್ಟಿಸ್ಕೊಂಡು ಬರುವಾಗ ರಾಣಿ ಲಕ್ಷ್ಮೀಬಾಯಿ ಹೋಗ್ತಾ ಇದ್ದವಳು, ವೇಗವಾಗಿ ಹೋಗ್ತಿದ್ದವಳು, ಒಂದು ಕ್ಷಣಕ್ಕೆ ತನ್ನ ಕುದುರೆ ನೆಳೆದು ಕತ್ತಿ ಹಿಡ್ಕೊಂಡು ನಿಂತಲಂತೆ. ಯಾಕೆಂದರೆ ಬ್ರಿಟಿಷ್ ಅಧಿಕಾರಿಗೆ ವೇಗವಾಗಿ ಹೋಗೋದು ಗೊತ್ತಿತ್ತು, ನಿಲ್ಲೋದು ಗೊತ್ತಿರಲಿಲ್ಲ ಅಂತ. ಆಕೆಯ ಕತ್ತಿಗೆ ಅವನ ಕತ್ತು ಕತ್ತರಿಸಿ ಬಿತ್ತು. ರಾಣಿ ಲಕ್ಷ್ಮೀಬಾಯಿ ಮುಂದಕ್ಕೆ ಹೋದ್ಲು ಅಂತ. ಅದೇ ವೇಳೆಗೆ ಸರಿಯಾಗಿ ಝಲ್ಕರಿ ಬಾಯಿ ಬ್ರಿಟಿಷರ ಜೊತೆ ಕಾದಾಡ್ತಾ ತಾನು ವಾಪಸ್ ತನ್ನ ಕೋಟೆಗೆ ಬಂದು ಸೇರಿಕೊಂಡ್ಬಿಟ್ಲು. ಗೊತ್ತೇ ಆಗಲಿಲ್ಲ. ಅಷ್ಟೊತ್ತಿಗೆ ಬ್ರಿಟಿಷರಿಗೆ ಗೊತ್ತಾಯಿತು ನಾವು ದಾರಿ ತಪ್ಪಿದ್ದೀವಿ ಅಂತ. ಮುಂದೆ ಆಕ್ರಮಣವನ್ನು ತೀವ್ರ ಮಾಡಿ ಅವರು ಆ ಕಡೆಯಿಂದ ಗೆಲ್ಲಿಕ್ಕೆ ಅಂತ ಹೋದಾಗ ಝಲ್ಕರಿ ಬಾಯಿ ತೋಪನ್ನು ಉಡಾಯಿಸ್ತಾ ಇದ್ದ, ತೋಪನ್ನು ಹಾರಿಸ್ತಾ ಇದ್ದ ತನ್ನ ಗಂಡ ತೀರಿಕೊಂಡಾಗ ತಾನೇ ನಿಂತು ಆ ತೋಪನ್ನು ಹಾರಿಸುವಂಥ ಪ್ರಯತ್ನ ಮಾಡಿದ್ಲು. ಹೀಗಾಗಿ ಬ್ರಿಟಿಷ್ ಅಧಿಕಾರಿಗಳು ಕೂಡ ಆಕೆಯನ್ನು ಗೌರವದಿಂದ ನೋಡ್ಕೊಳ್ತಾರೆ ಅಂತ ಹೇಳುವಂಥ ಮಾತುಗಳು ಝಲ್ಕರಿ ಬಾಯಿ ವಿಚಾರದಲ್ಲಿ ಬರುತ್ತೆ. ಸ್ವಾತಂತ್ರ್ಯ ಬರಬೇಕು ಅಂತಂದರೆ ಇಂಥ ಅನೇಕ ಝಲ್ಕರಿ ಬಾಯಿಗಳು ಇತಿಹಾಸದಲ್ಲಿ ಕಂಡೂ ಕಾಣದಂತೆ ಮಾಯವಾಗಿ ಹೋಗಿ ತಮ್ಮ ತಮ್ಮ ತನು ಮನವನ್ನು ದೇಶಕ್ಕೋಸ್ಕರ ಸಮರ್ಪಿಸಿದ್ದರಿಂದ ಬಂತು.
ಲಕ್ಷ್ಮೀಬಾಯಿಯೂ ಹಾಗೆ ಕಾಲ್ಪಿಗೆ ಹೋಗ್ತಾಳೆ, ಕಾಲ್ಪಿಯಲ್ಲಿ ಹೋರಾಟ ಮಾಡ್ತಾಳೆ. ಅಲ್ಲೂ ಬ್ರಿಟಿಷರ ಕೈ ಮೇಲಾದಾಗ ಗ್ವಾಲಿಯರ್ಗೆ ಬರ್ತಾಳೆ. ಗ್ವಾಲಿಯರ್ನ ಯಾರು ಬ್ರಿಟಿಷರ ಪರವಾಗಿದ್ರೋ ಅವರಿಂದ ತನ್ನ ರಾಜ್ಯವನ್ನು ಕಸಿದುಕೊಂಡು ಅಲ್ಲಿ ಆಡಳಿತ ಮಾಡ್ತಾಳೆ. 2 ದಿನಗಳಲ್ಲಿ ಬ್ರಿಟಿಷರು ವಾಪಸ್ ಬಂದು ಅಲ್ಲಿ ಆಕ್ರಮಣ ಆಗುವಾಗ ವೇಗವಾಗಿ ಹೋಗ್ತಾ ಇದ್ದಂಥ ರಾಣಿ ಲಕ್ಷ್ಮೀಬಾಯಿ ಮೇಲೆ 7 ಜನ ಬ್ರಿಟಿಷ್ ಸೈನಿಕರ ಆಕ್ರಮಣ ಆಗುತ್ತೆ. ಅದು ಅವಳ ಎದೆ ಮೇಲೆ ಖಡ್ಗ ಬಿದ್ದಾಗ ರಕ್ತ ಚಿಳ್ಳಂತ ಚಿಮ್ಮಿ ಆಕೆ ಬೀಳೋಕ್ಕಿಂತ ಮುಂಚೆ 7 ಜನರನ್ನ ತಾನು ಉರುಳಿಸಿ ತಾನು ನೆಲಕ್ಕೆ ಬೀಳ್ತಾಳಲ್ಲ. ಅವಳು ಸೈನಿಕ ಓಡ್ ಬಂದು ಅವಳನ್ನು ಉಳಿಸ್ಬೇಕು ಅಂತ ಪ್ರಯತ್ನ ಪಟ್ಟರೆ ಲಕ್ಷ್ಮೀಬಾಯಿ ಹೇಳ್ತಾಳಂತೆ, ಸಾಯೋದು ನಿಜ, ಸಾಯೋದು ಖಾತ್ರಿ, ಆದರೆ ಒಂದೇ ಒಂದು ಆಸೆ ಇದೆ ನನಗೆ, ನನ್ನ ಅಂತ್ಯ ಸಂಸ್ಕಾರ ನನ್ನ ನಾಡಿನಲ್ಲಿ ಆಗೋ ಥರ ನೋಡ್ಕೊಳ್ಳಿ, ಪರಕೀಯರ ನೆಲದಲ್ಲಿ ಬೇಡ ಅಂತ ತನ್ನ ನಾಡಿನ ಅಂತ್ಯ ಸಂಸ್ಕಾರಕ್ಕೋಸ್ಕರ ಹಾತೊರೆದವಳು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ. ಯಾಕೆ ಲಕ್ಷ್ಮೀಬಾಯಿ ಇವತ್ತಿಗೂ ಜೀವಂತವಾಗಿದ್ದಾಳೆ ನಮ್ಮ ನಡುವೆ ಅಂತಂದರೆ ಈ ಕಾರಣಕ್ಕೋಸ್ಕರ ಜೀವಂತವಾಗಿದ್ದಾಳೆ. ಮಿತ್ರ, 1857 ಸಂಗ್ರಾಮದಲ್ಲಿ ನಮ್ಮ ಇತಿಹಾಸದ ಪಠ್ಯ ಪುಸ್ತಕಗಳು ನಾವು ಓದಿರುವಂಥ ಯಾವ್ಯಾವ ಪುಸ್ತಕ ಇದೆಯೋ ಯಾವ ಪುಸ್ತಕದಲ್ಲೂ ಇಲ್ಲದ ಒಂದು ಹೆಸರು ಯಾವುದು ಗೊತ್ತೇನು? ರಾಜ ಕುವರ್ ಸಿಂಗ್ ಅಂತ, ಜಗದೀಶ್ಪುರದ ರಾಜ. 80 ವರ್ಷ ಆಗಿತ್ತು ಅವನಿಗೆ. 80 ವರ್ಷದ ರಾಜ ಕುವರ್ ಸಿಂಗ್ ಹೇಗಿದ್ದ ಅಂತಂದ್ರೆ, ಬ್ರಿಟಿಷರ ಆಕ್ರಮಣಕ್ಕೆ ಅಂತ ಬಂದಾಗ ಗೆರಿಲ್ಲಾ ಮಾದರಿಯಿಂದ ಅವ್ರನ್ನ ಸೋಲಿಸಿಕೊಂಡೇ ಅನೇಕ ದಿನಗಳ ಕಾಲ ಕಣ್ಣೀರಿಳಿಸ್ತವನು. ಫೈನಲಿ ಒನ್ ಡೇ ಅವನು ನದಿ ದಾಟಬೇಕಾದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಗುಂಡು ಹಾರಿಸಿದಾಗ ಅವನ ಬಲಗೈಗೆ ಬಂದು ಬಿತ್ತಂತೆ. ಆ ಏಟು ಬಿದ್ದಾಗ 80 ವರ್ಷದ ಆ ಕುವರ್ ಸಿಂಗ ತನ್ನ ಕೈಯಲ್ಲಿ ಒಂದು ಕತ್ತಿನ ತೆಗೆದುಕೊಂಡು ತನ್ನ ಬಲಗೈಯನ್ನು ಕತ್ತರಿಸಿ ನದಿಗೆ ಸಮರ್ಪಣೆ ಮಾಡಿ ಏನು ಹೇಳ್ತಾನಂತೆ ಗೊತ್ತಾ? ಅಮ್ಮ, ಈ ಹೋರಾಟದಲ್ಲಿ ಪ್ರಾಣವನ್ನೇ ಕೊಡಬೇಕು, ಸದ್ಯಕ್ಕೆ ನನ್ನ ಕೈ ಇಟ್ಕೋತಾಯಿ ಅಂತ ಆತ ಹೇಳಿ ತನ್ನ ಕೈಯನ್ನು ಸಮರ್ಪಣೆ ಮಾಡಿ ಮತ್ತೆ ಬ್ರಿಟಿಷರ ವಿರುದ್ಧ ಕಾದಾಟ ಮಾಡಿದವನು ಜಗದೀಶ್ಪುರದ ರಾಜ ಕುವರ್ ಸಿಂಗ್. ಆ ಕೈಯಿನ ವೃಣವೇ ಭಾರಿ ದೊಡ್ಡದ್ದಾಗಿ ಅದರ ಕಾರಣಕ್ಕೋಸ್ಕರ ತೀರ್ಕೊಂಡ ಅವನು. ಮಿತ್ರ, ಒಬ್ಬರಾದ್ಮೇಲೆ ಒಬ್ಬರು ಎಲ್ಲರೂ ಕಳ್ಕೊಂಡ್ರು. ಭಕ್ತ್ ಖಾನ್ ಆತ ಬಹದ್ದೂರ್ ಶಾ ಜೊತೆಗಿದ್ದ, ಅವನು ಹೋದ, ಬಹದ್ದೂರ್ ಶಾ ಹೋದ, ಕೊನೆಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೋದ್ಲು, ಆ ಕಡೆ ಜಗದೀಶ್ಪುರದ ರಾಜ ಕುವರ್ ಸಿಂಗ್ ಹೋದ್ರು. ಒಬ್ಬರಾದ್ಮೇಲೆ ಒಬ್ಬರು ಎಲ್ಲವನ್ನೂ ಕಳ್ಕೊಳ್ತಾ ಇದ್ರೆ ಕೊನೆವರೆಗೂ ಹೋರಾಟದ ಕಾವನ್ನು ಉಳಿಸಿದ್ದು ತಾತ್ಯಾ ಟೋಪೆ ಮಾತ್ರ. ತಾತ್ಯಾ ಟೋಪೆ ಹೇಗಿದ್ದ ಗೊತ್ತಾ? ನಮ್ಮ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ತಾತ್ಯಾ ಟೋಪೆ ಕಾಣೆಯಾಗಿರೋದನ್ನು ಕಂಡಾಗಲೆಲ್ಲ ಬಹಳ ಬೇಸರ ಅನ್ಸುತ್ತೆ. ಯಾಕೆ ಅಂತಂದ್ರೆ ತಾತ್ಯಾ ಟೋಪೆ ಕೊನೆಯವರೆಗೂ ಸ್ವಾತಂತ್ರ್ಯ ಸಂಗ್ರಾಮ ಬ್ರಿಟಿಷರು ಗೆದ್ದಿದ್ದಾರೆ ಅಂತ ಹೇಳಿದ ನಂತರವೂ 1 ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ. ಯುದ್ಧ ಮುಗಿದ ಮೇಲೆ ಬ್ರಿಟಿಷರು ಗೆದ್ದಾಗಿತ್ತು. 1 ವರ್ಷಗಳ ಕಾಲ ಹೋರಾಟ ಹೆಂಗ್ ಗೊತ್ತೇನೋ, ಒಂದು ಇಲ್ಲಿಗೆ ಬರ್ತಾನೆ, 4 ಜನ ಬ್ರಿಟಿಷರನ್ನ ಕೊಲ್ತಾನೆ, ತಂದೆ ಅದೊಂದು ಪಡೆಯನ್ನು ಕಟ್ಟಿಕೊಳ್ತಾನೆ. ಅವನ ಕೆಪಾಸಿಟಿ ಹೇಗಿತ್ತು ಅಂತಂದ್ರೆ, ಯಾರೋ ಒಂದು 20 ಜನ ತರುಣರು ನಿಂತಿದ್ರೆ ಅವ್ರ ಮುಂದೆ ಅವ್ರು ಮಾಡೋ ಮಾತುಗಳನ್ನು ಕೇಳ್ಕೊಂಡು ಆ ತರುಣರು, ಅಣ್ಣ ನಮಗೂ ಕತ್ತಿ ಕೊಡು, ನಾವು ಯುದ್ಧಕ್ಕೆ ಬರ್ತೀವಿ ಅನ್ನೋ ಅವನ ಕೆಪಾಸಿಟಿ ಹಂಗಿತ್ತು. ಗ್ವಾಲಿಯರ್ನ ಸಿಂಧ್ಯಾ ದೊರೆಗಳು ಯಾವಾಗ ಬ್ರಿಟಿಷರ ಪರವಾಗಿದ್ರೋ ಅಲ್ಲಿಗೆ ಹೋಗಿ ಆಕ್ರಮಣ ಮಾಡಿದಂತೆ ಮಾಡಿ ಅಲ್ಲಿನ ಸೈನಿಕರನ್ನ ಕರ್ಕೊಂಡು ಗ್ವಾಲಿಯರ್ ದೊರೆಗಳ ಸಂಪತ್ತನ್ನು ಸೂರೆ ಮಾಡ್ಕೊಂಡು ಬಂದು ಅದರ ಮೂಲಕ ಮತ್ತೆ ಸೇನೆಯನ್ನು ಕಟ್ಟೋ ಪ್ರಯತ್ನ ಮಾಡ್ತಾನೆ. ಬ್ರಿಟಿಷರು ಅವನು ಇಲ್ಲಿದ್ದಾನೆ ಅಂತ ಇಲ್ಲಿ ಓಡಿ ಹೋದ್ರೆ ಇಲ್ಲಿಂದ ಮತ್ತೊಂದು ಕಡೆ ಹೋಗಿ ಅಲ್ಲಾರನ್ನೋ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗ್ತಾನೆ ಮತ್ತು ಸೇನೆಯನ್ನು ಕಟ್ತಾನೆ. ಹೀಗೆ ನಿರಂತರವಾಗಿ. ಒಂದ್ಸಲ ಅಂತೂ ಎಲ್ಲೋ ತಾತ್ಯಾ ಟೋಪೆ ಇದ್ದಾನೆ ಅಂತ ಸುದ್ದಿ ಬ್ರಿಟಿಷರಿಗೆ ಬಂತು. ಇನ್ನೇನು ಸುತ್ತುವರೆದು ಗೊತ್ತಾಗದಂತೆ ಸಿಕ್ಕದ ಅಂತ ಹಿಡ್ಕೊಳ್ಳೋ ವೇಳೆಗೆ ನಾಪತ್ತೆ ಆಗ್ಬಿಟ್ಟು ಬ್ರಿಟಿಷರಿಗೆ ಕೊನೆಗೂ ತಾತ್ಯಾ ಟೋಪೆ ಸಿಗಲಿಲ್ಲ. ಕೊನೆಗೊಂದಿನ ತಾತ್ಯಾ ಟೋಪೆ ಈ ಓಡಾಟದಿಂದ ತುಂಬ ಸುಸ್ತಾಗಿ ಮಲ್ಕೊಂಡಿದ್ದಾಗ ಮೋಸ ಮಾಡಿ ಅವನನ್ನು ಬಂಧಿಸಿದ್ರು. ತಾತ್ಯಾ ಟೋಪೆ ಸಿಕ್ಕಾಕೊಂಡ. ತಾತ್ಯಾ ಟೋಪೆನ ನೇಣಿಗೇರಿಸಬೇಕು ಅಂತ ಹೋದಾಗ ತಾತ್ಯಾ ಟೋಪೆ ಹೇಳಿದ್ದಂತೆ, ನೇಣಿಗೇರಿಸ್ತೀರ ನನ್ನ, ತೋಪಿಗೆ ಕಟ್ಟಿ ಉಡಾಯಿಸಬೇಕು, ಅದು ನೀವು ನಮ್ಗೆ ಕೊಡಬಹುದಾದ ಗೌರವ ಅಂತ ತಾತ್ಯಾ ಟೋಪೆ ಹೆಮ್ಮೆಯಿಂದ ಹೇಳ್ಕೊಂಡ ಅಂತಾರೆ. ಬಟ್ ಮಿತ್ರರೇ, ಇತಿಹಾಸದ ಇನ್ನೊಂದಷ್ಟು ಪುಟಗಳು ಏನು ಹೇಳ್ತವೆ ಗೊತ್ತೇನು? ಸಿಕ್ಕವನ್ ತಾತ್ಯಾ ಟೋಪೆನೇ ಅಲ್ಲ ಅಂತ. ಅವನು ಬ್ರಿಟಿಷರಿಗೆ ಮೋಸ ಮಾಡಿಬಿಟ್ಟ. ಇನ್ಯಾರೋ ಸಿಕ್ಕಿದ್ರು ಅವ್ರನ್ನೇ ತಾತ್ಯಾ ಟೋಪೆ ಅಂತ ಬ್ರಿಟಿಷರು ಅಂದ್ಕೊಂಡು ಯುದ್ಧ ಮುಗೀತು ಅಂತ ಬ್ರಿಟಿಷರಿಗೂ ಅರ್ಜೆಂಟ್ ಇತ್ತು ಮುಗಿಸ್ಲಿಕ್ಕೆ. ಹೆಂಗೋ ಮಾಡಿ ಮುಗಿಸಿದ್ರು. ತಾತ್ಯಾ ಟೋಪೆ ನಾಪತ್ತೆ ಆಗ್ಬಿಟ್ಟ ಅಂತ. ನಾಪತ್ತೆ ಆದವನು ತಾತ್ಯಾ ಟೋಪೆ ಮಾತ್ರ ಅಲ್ಲ, ಸಿಕ್ಕಿರೋನ್ ತಾತ್ಯಾ ಟೋಪೆ ತೀರಿಕೊಂಡ ಅಂತ ಅಂದ್ಕೊಂಡ್ರು. ಇನ್ನೊಬ್ಬ ವ್ಯಕ್ತಿ ನಾಪತ್ತೆ ಆಗಿದ್ದ, ಆತ ನಾನಾ ಸಾಹೇಬ. ಇದರ ಸೂತ್ರಧಾರನಾಗಿದ್ದ ನಾನಾ ಸಾಹೇಬ ಸಿಗಲಿಲ್ಲ. ಆಮೇಲೆ ಗೊತ್ತಾಯಿತು ನಾನಾ ಸಾಹೇಬ ನೇಪಾಳದಲ್ಲಿದ್ದ ಅಂತ. ನನಗೂ ಹೆಂಗೆ ಗೊತ್ತಾಯಿತು ಅಂತಂದರೆ, ಈ ಇಡೀ ಸ್ವಾತಂತ್ರ್ಯದ ಕಥನವನ್ನು ಬರೆಯುವಾಗ ನಾನಾ ಸಾಹೇಬ ಎಲ್ಲಿಗೆ ಹೋದ ಅಂತ ಒಂದು ಪ್ರಶ್ನೆ ಇತ್ತು. ಎಲ್ಲಿ ನಾಪತ್ತೆ ಆಗ್ಬಿಟ್ಟ, ತೀರಿಕೊಂಡ ಅಥವಾ ಏನಾಯಿತು ಅಂತ ಅಂದ್ಕೊಂಡ್ರೆ, ಆನಂತರ ನಾನು ಗೊತ್ತಿಲ್ಲ ನನಗೆ ಎಷ್ಟು ಜನರಿಗೆ ವಿದ್ಯಾನಂದ ಶೆಣೈ ಅನ್ನುವಂಥ ವ್ಯಕ್ತಿ ಗೊತ್ತಿರ್ಬೋದು ಅಂತ. ವಿದ್ಯಾನಂದ ಶೆಣೈ ಅವರಿಗೆ ಬ್ರೈನ್ ಟ್ಯೂಮರ್ ಆಗಿ ಮಲ್ಕೊಂಡಿದ್ರು. ಸಾವಿನ ಕೊನೆಯ ದಿನಗಳವು. ನಾನು ಈ ಪ್ರಶ್ನೆ ಯಾವಾಗಲೂ ಕೇಳ್ತಿದ್ದೆ. ನನ್ನ ಕರೆದು ಒಂದಿನ ಹೇಳಿದರು, ಹೇ ಗುರುಚರಿತ್ರೆ ತೆಗಿ ಅಂತಂದರು. ಯಾವುದೋ ಪೇಜ್ ನಂಬರ್ ಹೇಳಿದರು. ಆ ಪೇಜ್ ನಂಬರ್ ಓದಬೇಕಾದಾಗ ಅದರಲ್ಲಿ ಆತ ತನ್ನ ಗುರುವಿನ ಬಳಿಗೆ ಹೋಗಿ ನೇಪಾಳದಲ್ಲಿ ಉಳ್ಕೊಂಡಿದ್ದ. ಗುರುಗಳು ಅವನಿಗೆ ಹೇಳಿದ್ರಂತೆ, ನಾನಾ ನಿನ್ನ ಕೆಲಸ ಮುಗೀತು,
ಇನ್ನು ಮುಂದೆ ಈ ದೇಶದಲ್ಲಿ ಓದಿಕೊಂಡಿರೋ ಜನ ಬರ್ತಾರೆ, ಅವರು ಬ್ರಿಟಿಷರ ಭಾಷೆಯನ್ನೇ ತಿಳ್ಕೊಂಡಿರ್ತಾರೆ, ಅವರ ಭಾಷೆಯ ಮೂಲಕವೇ ಅವರಿಗೆ ಉತ್ತರ ಕೊಡ್ತಾ ಹೊಸ ಮಾದರಿಯ ಹೋರಾಟ ಮಾಡ್ತಾರೆ. ಇನ್ನು ನಿಮ್ಮ ಹೋರಾಟ ಎಲ್ಲ ಮುಗೀತು ಅಂತ ಹೇಳಿದರು ಅಂತ ಅದ್ರಲ್ಲಿ ಬರುತ್ತೆ. ಮುಂದೊಂದು ದಿನ ನಾನಾ ಸಾಹೇಬ ಕೇಸರಿ ಪತ್ರಿಕೆಯನ್ನು ಓದ್ತಾ, ತಿಲಕರ ಪತ್ರಿಕೆಯನ್ನು ಹಿಡ್ಕೊಂಡು ಓದ್ತಾ, ನನ್ನ ಗುರುಗಳು ಹೇಳಿದ ಮಾತು ಎಷ್ಟು ಸತ್ಯ ಆಯಿತು, ಸರಿಯಾಗಿ ಉತ್ತರ ಕೊಡಬಲ್ಲಂತ ಹೊಸ ಪೀಳಿಗೆ ಜನಿಸಿದೆ ಅಂತ ಆನಂದದಿಂದ ಖುಷಿ ಪಡ್ತಿದ್ದ ಅನ್ನುವಂಥ ಉಲ್ಲೇಖ ಕೂಡ ಅದ್ರಲ್ಲಿ ಬಂದಿದೆ. ಅವ್ರು ತೋರಿಸುವಾಗ ನನಗನ್ನಿಸ್ತು ನಾನಾ ಸಾಹೇಬ ಕಳೆದೋಗಿದ್ದ, ಆದರೆ ಭಾರತಕ್ಕೆ ಮುಂದೇನಾಗತ್ತೆ ಅನ್ನುವಂಥ ಕನಸನ್ನು ಕಟ್ಟಿಕೊಂಡೇ ಕುಳಿತಿದ್ದ ಅಂತ. 1857ರ ಒಟ್ಟಾರೆ ಸಂಗ್ರಾಮವನ್ನು ಬ್ರಿಟಿಷರು ಗೆದ್ದಿದ್ರು. ಆದರೆ ಗೆಲ್ಲೋದು ಹೇಗೆ ಗೊತ್ತೇನು? ಅತ್ಯಂತ ಕೆಟ್ಟ ರೀತಿಯಲ್ಲಿ. ಭಾರತೀಯ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯಿತು, ಈ ದೇಶದ ಸೈನಿಕರನ್ನ ಕಂಡಲ್ಲಿ ಸುಡಲಾಯಿತು. ಕೊನೆಗೆ ನಾನಾ ಸಾಹೇಬ ಬಿಬಿಗರ್ನಲ್ಲಿ ಒಂದಷ್ಟು ಜನರನ್ನ ಮಸಾಕರ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರ ರಕ್ತ ಚೆಲ್ಲಿತ್ತಲ್ಲ, ಭಾರತೀಯ ಸೈನಿಕರನ್ನ ಕರ್ಕೊಂಡು ಬಂದು ಆ ರಕ್ತವನ್ನು ನೆಕ್ಕಿಸಿ ಅವ್ರನ್ನ ಕೊಲ್ಲಾಯಿತು ಅಂತ. ಒಬ್ಬ ಬ್ರಿಟಿಷ್ ಅಧಿಕಾರಿ, ಪ್ರಾಬಲಿ ಕಾಲಿನ್ವುಡ್ ಅನ್ಸತ್ತೆ, ಆತ ಭಾರತೀಯರು ಯಾರ್ಯಾರು ಸೈನಿಕರು ಸಿಕ್ಕಾಕೊಂಡ್ರೋ ಅವರನ್ನು ಗೋಡೆಗೆ ಆನಿಸಿ ನಿಲ್ಲಿಸಿ ಗುಂಡು ಹೊಡೆದು ಸಾಯಿಸ್ತಿದ್ನಂತೆ. ಮತ್ತು ಯಾವತ್ತಿಗೂ ಕೂಡ ಅವನಿಗೆ ಬೇಜಾರಾಗಲಿಲ್ಲ ತಾನು ಈ ಕೆಲಸ ಮಾಡಿದ್ದೀನಿ ಅಂತ. ಉಲ್ಟಾ ಯುರೋಪ್ನಲ್ಲಿ ಅವನ ಬಗ್ಗೆ ಎಂಥ ಗೌರವ ಅಂತಂದ್ರೆ, ಈ ತರ ಮಾಡಿದ್ನಲ್ಲ ಭಾರತೀಯರನ್ನ ಅಂತ ಖುಷಿ. ಸಾವರ್ಕರ್ 1857ರ ಸ್ವಾತಂತ್ರ್ಯ ಸಂಗ್ರಾಮದ ಪುಸ್ತಕಕ್ಕೆ ಬರೆಯುವಾಗ ಏನ್ ಹೇಳ್ತಾರೆ ಗೊತ್ತಾ? ಅವ್ರು ಹೇಳ್ತಾರೆ, ಯಾವ ಬ್ರಿಟಿಷರು ಇಷ್ಟು ಮೆರಿತಾ ಇದ್ದಾರೆ, ಯಾವ ಬ್ರಿಟಿಷರು ಇಷ್ಟು ಗ್ರೇಟ್ ಅಂತ ನೀವೆಲ್ಲ ಹೇಳ್ತಿರೋ, ಅವ್ರು ಗ್ರೇಟ್ ಅಲ್ಲ. ಭಾರತದಲ್ಲಿ ಭಾರತೀಯ ಕ್ರಾಂತಿಕಾರಿಗಳು ಆ ಮಾರ್ಚ್ನಿಂದ ಮೇ ತಿಂಗಳವರೆಗೆ ಒಬ್ಬೊಬ್ಬರನ್ನು ಕೊಲ್ತಾ ಇರುವಾಗ, ಇಲ್ಲಿ ಮತ್ತು ಹಗಲು ಮತ್ತು ರಾತ್ರಿಯ ಡಿಫರೆನ್ಸ್ ಇತ್ತಲ್ಲ, ಈ ಟೈಮ್ನಲ್ಲಿ ಏನು ಸುದ್ದಿ ಬರುತ್ತೋ ಅಂತ ಅಲ್ಲಿ ರಾತ್ರಿ ನಿದ್ದೆ ಮರೆತು ಕಾಯ್ಕೊಂಡು ಕೂತಿರ್ತಿದ್ರಂತೆ. ನಮ್ಮವ್ರು ಹೋದ್ರೇನೋ, ಇವತ್ತು ಅವ್ರು ಹೋದ್ರೇನೋ ಅಂತ ನಿದ್ದೆ ಇಲ್ಲದೆ ಕಾಯ್ಕೊಂಡು ಕೂತಿರ್ತಿದ್ರು. ಆ ಪರಿಯ ಅವರಿಗೆ ಜೀವ ಭಯವನ್ನು ಹುಟ್ಟಿಸಿದವರು ಭಾರತೀಯ ಕ್ರಾಂತಿಕಾರಿಗಳು. ಜಗತ್ನಲ್ಲಿ ಇಷ್ಟು ಜೀವ ಭಯ ಅವ್ರಿಗೆ ಯಾರೂ ಹುಟ್ಟಿಸಿರಲಿಲ್ಲ, ಅದು ನಾವೇ ಹುಟ್ಟಿಸಿದ್ದು. ಬ್ರಿಟಿಷರು ಇಂಥವರು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಅಂತ ಸಾವರ್ಕರ್ ಹೇಳಿ. ಮಿತ್ರ, ನಮಗೆಲ್ಲ ಆನಂತರದ ದಿನಗಳು ಏನು ಹೇಳಲಾಯಿತು ಅಂತಂದ್ರೆ, ಬ್ರಿಟಿಷರನ್ನ ಸೋಲಿಸೋದು, ಬ್ರಿಟಿಷರನ್ನ ಹೊಡೆದಟ್ಟೋದು ಸುಲಭ ಅಲ್ಲ ಅಂತ ಹೇಳಿ ಮೋಸ ಮಾಡಲಾಯಿತು. ಆದರೆ ಭಾರತೀಯರ ಕೆಪಾಸಿಟಿ ಹೆಂಗಿತ್ತು ಅಂತಂದ್ರೆ, ನಾವೆಲ್ಲರೂ ಒಗ್ಗಟ್ಟಾದರೆ ಯಾವ ಸಮಸ್ಯೆಯನ್ನು ಎದುರಿಸೋದು ಅಸಾಧ್ಯವಲ್ಲ ಅಂತ ಭಾರತ ತೋರಿಸಿಕೊಡ್ತು. ಹೀಗಾಗಿಯೇ ಬ್ರಿಟಿಷರು ಡಿಸೈಡ್ ಮಾಡಿದರು 1857ರಲ್ಲಿ ಏನು ಲಾಭ ಆಯಿತು ಅಂತಂದ್ರೆ, ಅಲ್ಲಿಗೆ ಕಂಪನಿಯನ್ನು ಕಿತ್ತು ನೇರವಾಗಿ ರಾಣಿ, ಇನ್ನು ಮುಂದೆ ನಾನು ಭಾರತಕ್ಕೂ ರಾಣಿ ಅಂತ ನಿರ್ಣಯ ತೆಗೆದುಕೊಂಡು ಬ್ರಿಟಿಷರೇ ಭಾರತವನ್ನು ನೇರವಾಗಿ ಆಳುವಂತಾಯಿತು. ಅಂದರೆ ಭಾರತೀಯರ ಕಲ್ಪನೆಯು ಸಾಕಾರ ಆಯ್ತಲ್ಲ. 1757ರಿಂದ 1857ಕ್ಕೆ ಏನೋ ಮಹತ್ವವಾದ ಬದಲಾವಣೆ ಬರುತ್ತೆ. ಅದರ ಅರ್ಥ ರಾಣಿಯೇ ಬರ್ತಾಳೆ ಅಂತ. ರಾಣಿಯೇ ಬಂದ್ಲು. ಆಳ್ವಿಕೆ ರಾಣಿದು ಬಂದಾಗ ಈ ದೇಶದಲ್ಲಿ ಹೊಸ ಬದಲಾವಣೆಗಳು ಶುರುವಾಯಿತು, ಹೊಸ ಮನ್ವಂತರ ಬಂತು. ಈ ದೇಶವನ್ನು ಹೇಗೆ ಒಡಿಬೇಕು ಅನ್ನೋದರ ಕುರಿತಂತೆ ಹೆಚ್ಚು ಹೆಚ್ಚು ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು. ಜಾತಿಯ ಹೆಸರಲ್ಲಿ ಭಾರತವನ್ನು ಒಡಿಬೇಕು ಅನ್ನೋ ಬೀಜವನ್ನು ಬಿತ್ತಿದಾಗಲೇ. ಧರ್ಮಪಾಲ್ಜಿಯವರ ಸಾಹಿತ್ಯವನ್ನು ಓದಿದರೆ ನಿಮ್ಗೆ ಗೊತ್ತಾಗುತ್ತೆ, ಈ ದೇಶದಲ್ಲಿ ಜಾತಿಗಳಿದ್ದುವು, ಯಾರೂ ಜಾತಿ ಇಲ್ಲ ಅಂತ ಯಾವತ್ತೂ ಹೇಳಲ್ಲ, ಜಾತಿಗಳಿದ್ದುವು. ಆದರೆ ಯಾವ ಜಾತಿ ಮೇಲೂ ಯಾವ ಜಾತಿ ಕೀಳು ಅಂತ ಯಾವತ್ತೂ ಇರಲಿಲ್ಲ. ಯಾವ್ಯಾವ ಊರುಗಳಲ್ಲಿ ಯಾರ್ಯಾರ ಶ್ರಮ ಮಹತ್ವದಿದೆಯೋ ಅವ್ರವ್ರ ಪಾಲಿಗೆ ಅವ್ರವ್ರು ಗ್ರೇಟ್ ಆಗಿರ್ತಿದ್ರು, ಬಿಟ್ರೆ ಮತ್ತೇನೂ ಇರಲಿಲ್ಲ. ಬ್ರಿಟಿಷರು ಜನಗಣತಿಗೆ ಅಂತ ಬಂದಾಗ ಆಯಾ ಹಳ್ಳಿಗೆ ಹೋಗೋದಂತೆ ಕೇಳದಂತೆ, ನಿಮ್ಮೂರಲ್ಲಿ ಯಾವ ಜಾತಿ ಗ್ರೇಟು, ಹಂಗೇನೂ ಇರಲೇ ಇಲ್ಲ. ಜನಗಣತಿ ಮಾಡುವಾಗ ಜಾತಿಯ ಹೆಸರಲ್ಲಿ ಮೇಲೂ ಕೆಳಗೆ ಮಾಡ್ತಾ ಕೆಲವು ಜಾತಿಗಳನ್ನ ಇವರು ವಾರಿಯರ್ ರೇಸು, ಕೆಲವು ಜಾತಿಗಳನ್ನ ಇವರು ಕಳ್ಳರ ರೇಸು ಅಂತೆಲ್ಲ ಗುರುತಿಸಿದ್ದು ಬ್ರಿಟಿಷರು. ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಒಂದು ಬಲವಾದ ಬೆಂಕಿಯನ್ನು ಹಚ್ಚಿದ್ರಲ್ಲ ಆನಂತರ ದಿನಗಳಲ್ಲಿ, ಅದು ಬ್ರಿಟಿಷರು. ಯಾವ ಬಹದ್ದೂರ್ ಶಾ ಜಫರ್ ನಾನು ರಾಜನಾಗಿರಬೇಕು ಅಂತಿಲ್ಲ, ಯಾರು ಇಡೀ ದೇಶದ ಜನ ಒಪ್ಪಿಕೊಳ್ತಾರೋ ಅವನು ರಾಜನಾಗ್ಬೋದು ಅಂತ ಹೇಳಿರ್ತಾನೋ ಅದು ಮೊಘಲರ ಕೊನೆಯ ಚಿತ್ರಣ. ಅವ್ರು ಅಷ್ಟೊತ್ತಿಗೆ ಪೂರ್ತಿ ಜೀರ್ಣವಾಗೋಗಿದ್ರು. ಭಾರತದೊಳಗೆ ಏಕರಸವಾಗುವಂತ ಹೊತ್ತು ಬಂದಿತ್ತು. ಆದರೆ ಬ್ರಿಟಿಷರು ಏನ್ ಮಾಡಿದ್ರು, ಅವರನ್ನ ಸೆಪರೇಟ್ ಆಗಿಟ್ಟು ಇವರಿಬ್ಬರನ್ನೂ ಕದನಕ್ಕೆ ಹಚ್ಚದ ಹೊರತು ನಾನು ಗೆಲ್ಲದ ಕಷ್ಟ ಅಂತ. ಭಾಷೆಗಳ ನಡುವೆ ಕಿತ್ತಾಟ ಹಚ್ಚಿದ್ರು. ಆರ್ಯರು ಭಾರತದ ಮೇಲೆ ಆಕ್ರಮಣ ಮಾಡಿದ್ರು, ದ್ರವಿಡರನ್ನ ಕೆಳಕ್ಕೆ ತಳ್ಳಿದ್ರು. ದಕ್ಷಿಣ ಭಾರತದವರೆಲ್ಲ ದ್ರವಿಡರು, ಉತ್ತರ ಭಾರತದವರೆಲ್ಲ ಆರ್ಯರು. ಹೀಗಾಗಿ ಉತ್ತರ ಭಾರತದವರು ಹೇಳಿದ್ದ ನೀವು ಯಾರು ಕೇಳಬಾರದು ಅಂದ್ರು. ಹಾಳಾದ್ದು ಇವತ್ತಿಗೂ ಹೋಗಲಿಲ್ಲ ನಮ್ಗೆ. ಜಗತ್ತು ಹೇಳ್ತು ಆರ್ಯರ ಆಕ್ರಮಣ ಅನ್ನೋದು ಸುಳ್ಳುವಾದ. ಮ್ಯಾಕ್ಸ್ ಮುಲ್ಲರ್ ಥರದವ್ರನ್ನ ಮುಂದಿಟ್ಕೊಂಡು ಬ್ರಿಟಿಷರು ನಮ್ಮ ಮೇಲೆ ಹೇರಿದಂತ ವಾದ ಅಂತ ಜಗತ್ತು ಸೈಂಟಿಫಿಕ್ ಎವಿಡೆನ್ಸ್ ಕೊಡ್ತು. ಇದುವರೆಗೂ ಒಂದೇ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಅನ್ನ ಆರ್ಯರ ಆಕ್ರಮಣದ ಪರವಾಗಿ ಕೊಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ನಮ್ಮನ್ನು ಹೊಡೆದಿಟ್ರು. ನಮಗೆ
ಆರ್ಯರು ಅವ್ರು ನಮ್ಮನ್ನು ತುಳಿದ್ರು ಅನ್ನುವಂಥ ಆಕ್ರೋಶ ಇದ್ದರೆ, ಉತ್ತರ ಭಾರತದವರಿಗೆ ದಕ್ಷಿಣ ಭಾರತದವ್ರು ಯಾವತ್ತಿದ್ರು ನಮ್ಮ ಅಡಿಯಾಳುಗಳು, ಯಾಕೆಂತಂದರೆ ದ್ರವಿಡರು ಅವ್ರನ್ನ ಓಡಿಸಿದ್ದವ್ರನ್ನ ಅವರು ನಂಬ್ಕೊಂಬಿಟ್ಟಿದ್ದಾರೆ. ಈ ಸುಪೀರಿಯಾರಿಟಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇವತ್ತಿಗೂ ಹೋಗಲಿಲ್ಲ. ನಾವು ಸ್ವಲ್ಪ ಆ್ಯಡ್ ಮಾಡಿದ್ವಿ ಅದಕ್ಕೆ. ಬ್ರಿಟಿಷರು ಮಾಡಿದ್ರು, ಅದಕ್ಕೆ ನಾವು ಸ್ವಲ್ಪ ಆ್ಯಡ್ ಮಾಡಿದ್ವಿ. ನಾನು ಕನ್ನಡ, ನೀನು ತಮಿಳು, ನೀನು ತೆಲುಗು ಅಂತೇಳಿ ಕಿತ್ತಾಡ್ಲಿಕ್ಕೆ ಶುರು ಮಾಡಿದ್ವಿ. ಅವ್ನು ಹಿಂದಿಯನ್ನು ಬಂದು ನಮ್ಮ ಮೇಲೆ ಹೇರಿಕೆ ಮಾಡಿಬಿಡ್ತಾನೆ ಅಂತ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ನಾವು ಹೆಂಗೆ ಒಡಿಲಿಕ್ಕೆ ಎಷ್ಟು ಜಾಗ ಇಟ್ಕೊಂಡಿದ್ದೀವಿ ಅಂತಂದರೆ, ಈ ದೇಶವನ್ನು ಒಟ್ಟು ಮಾಡಿ ನಿಲ್ಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ. ಅದರ ಮಿತ್ರರೇ, ಈ ಥರ ಅವರು ಒಡೆದರೂ ಕೂಡ ಮತ್ತೆ ಭಾರತವನ್ನು ಒಟ್ಟು ಮಾಡಿ ಮುಂದಿನ 90 ವರ್ಷಗಳಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವಂಥ, ಸ್ವಾತಂತ್ರ್ಯ ತರುವಂಥ ಒಂದು ಹೋರಾಟ ನಡೀತಲ್ಲ, ಅದು ಹೆಂಗಿದ್ದಿರ್ಬೋದು ಅನ್ನೋದನ್ನು ಮುಂದಿನ 2 ದಿನಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ವಿಚಾರಕ್ಕೆ ನಾಳೆ ಹೋಗೋಣ. ನಾಳೆ 6 ಗಂಟೆಗೆ ಸರಿಯಾಗಿ ನಾವೆಲ್ಲರೂ ಸೇರೋಣ ಅಂತ ಕೇಳ್ಕೊಳ್ತಾ, ತನ್ಮಯತೆಯಿಂದ ಆಲಿಸಿದೆ ನಿಮಗೆಲ್ಲರಿಗೂ ಆದರಪೂರ್ವಕವಾಗಿ ವಂದಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್.